ಆಗಿದೆ. ಎಲ್ಲ ಕಥಾ ಕಾರ್ಯಕ್ರಮಗಳು ಅದೇ ರೀತಿ ಇದೆ. ಆದ್ರೆ ಒಂದು ದಿವಸ ಆಚೆ ವ್ಯತ್ಯಾಸ ಆಗಿದೆ. ನಾನು ಸಮರ್ಪಿಸ್ತಾ ಇದ್ದೇನೆ. ಅದರೊಂದಿಗೆ ಒಂದು ಸಂದೇಶವನ್ನು ಅವರು ಕೊಟ್ಟರು. ಆ ಸಂದೇಶ ಏನಪ್ಪ ಅಂತ ಹೇಳಿದರೆ, ನಮ್ಮ ಬದುಕು ಎಷ್ಟು ಶಾರ್ಟ್ ಅಂತ, ನಮ್ಮ ಬದುಕು ಎಷ್ಟು ಸಣ್ಣದು ಅಂತ, ಹಾಗೂ ವಿಶಾಲವಾದಂತಹ ವಿಶ್ವ ಇದು ಎಷ್ಟು ದೊಡ್ಡದು. ಅಣೋರಣೀಯನ್ ಮಹತೋ ಮಹಿಮಾನ್. ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ಲೇಷಿಸುವಂತಹ ಅವರು ಲೆಕ್ಕಾಚಾರವನ್ನು ಕೊಡುವುದರ ಮೂಲಕವಾಗಿ ನಮ್ಮನ್ನು ಒಮ್ಮೆ ಎಚ್ಚರಿಸಿದರು ಅಂತ. ನಮಗೆಷ್ಟು ಆಯುಷ್ಯ ಇದೆ, ದೇವರು ಕೊಟ್ಟಂತಹ ಆಯುಷ್ಯ, ಕೃಷ್ಣನಿಗೆ ಇದ್ದದ್ದು 125 ವರ್ಷ, ಆ ಲೆಕ್ಕದಲ್ಲಿ ನಮಗೆಷ್ಟಿರ್ಬೋದು. ಕೃಷ್ಣನ ಅಂತ್ಯದ ಕಥೆಯೂ ನಮಗೆ ಗೊತ್ತಿದೆ, ಹೆಚ್ಚಿಗೆ ತಾವೆಲ್ಲ ಹರಿಕಥೆಯನ್ನು ಕೇಳಿರ್ಬೋದು. ಅಂದರೆ ಒಂದು ರೀತಿಯ ಎಚ್ಚರಿಕೆ. ಇವತ್ತು ಈ ಒಂದು ವೇದಿಕೆ ಒಂದು ಪರಮ ಪವಿತ್ರವಾದಂತಹ ವೇದಿಕೆ. ಬದುಕು ಬಹಳ ಸಣ್ಣದು, ಮರಣವೂ ನಮಗೆ ಇದ್ದೇ ಇದೆ ಎಂಬಂತಹ ವಾಸ್ತವಿಕವಾದಂತಹ ಸತ್ಯ ಎಲ್ಲರಿಗೂ ಗೊತ್ತಿದೆ. ಆ ಗೊತ್ತಿದ್ದ ಸತ್ಯವನ್ನು ಕ್ಷಣ ಕ್ಷಣಕ್ಕೂ ನಾವು ಮರೀತಾ ಇದ್ದೇವೆ. ಇದು ಬಹಳ ವಿಶೇಷ. ಮನುಷ್ಯನಿಗೆ ಮರೆವು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಆದರೆ ಇಂತಹ ಸಂದರ್ಭದಲ್ಲಿ ಮರೆವು ಬೇಕಾದ್ದೇ. ಯಾಕಂದರೆ ಮರಣ ಇದೆ ಅಂತ ಅರಿತಾಗಲೂ ಕೂಡ ಅದನ್ನು ಮರೆಯದೆ ಮತ್ತು ಆ ಭೀತಿಯಿಂದ ಒಬ್ಬ ಮನುಷ್ಯ ಬದುಕಬಹುದೇ? ಇದು ಚಿಂತನೆಗೊಂದು ವಿಷಯ. ತನಗೆ ಮರಣ ಬರ್ತದೆ, ಜಾತಸ್ಯ ಮರಣಂ ಧ್ರುವಂ, ಇದು ಗೊತ್ತಿದ್ರೂ ಕೂಡ, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ತದಂತೆ ಗೊತ್ತಿದ್ರೂ ಕೂಡ, ಅನುಭವಿಸುವಂತಹ ಶಿಕ್ಷೆಯನ್ನು ತಾನು ಕಣ್ಣಾರೆ ಕಂಡರೂ ಕೂಡ ಅನುಭವಿಸಿದಂತಹ ವ್ಯಕ್ತಿಯು ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾನೆ. ಇದೊಂದು ವಿಶೇಷ. ಹಾಗಿದ್ರೆ ನಮಗೆ ಗೊತ್ತಿದ್ರೂ ಕೂಡ ಯಾವುದೋ ರೀತಿಯ ಮರೆವಿನಿಂದಲೋ ಅಥವಾ ಜಾಡ್ಯದಿಂದಲೋ ನಾವು ಎತ್ತಲೋ ಸಾಗುತ್ತಾ ಇದ್ದೇವೆ. ಪ್ರಾಯಶಃ ಈ ಅವೇರ್ನೆಸ್ ನಮಗೆ ಕ್ಷಣ ಕ್ಷಣವೂ ಇದ್ದಿದ್ದರೆ ನಾವು ಈಗ ಇರುವ ಹಾಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲವಾಯಿತು. ಬಹಳ ಎಚ್ಚರಿಕೆಯಿಂದ ಜೀವಿಸಬಹುದಿತ್ತು. ಹಾಗಾಗಿ ನಮ್ಮ ಈ ಅತ್ಯಲ್ಪವಾದಂತಹ ಆಯುಷ್ಯ ಭಗವಂತ ಕೊಟ್ಟದ್ದರಲ್ಲಿ ಅದನ್ನು ಕ್ಷಣ ಕ್ಷಣವೂ ಕೂಡ ಹೇಗೆ ಸದುಪಯೋಗ ಪಡಿಸಬಹುದು, ಇದು ನಮ್ಮ ಚಿಂತನೆಯ ವಿಷಯ. ಭೂತಕಾಲ ಕಳೆದು ಹೋಗಿದೆ, ಭವಿಷ್ಯ ಏನು ಅಂತ ಗೊತ್ತಿಲ್ಲ. ವರ್ತಮಾನ ಕಾಲಕ್ಕೆ ನಾವೇ ಯಜಮಾನರು. ಹಾಗಾಗಿ ಈಗ ಏನಾಗಬೇಕು ಅಂತ ನಿರ್ಧಾರ ಮಾಡಬೇಕಾದವರು, ಮುಂದಿನ ಕ್ಷಣದಲ್ಲಿ ನಾನು ಹೇಗಿರಬೇಕು ಅಂತ ನಿರ್ಧಾರ ಮಾಡುವಂತಹ ಆ ಒಂದು ಚಿಂತನೆಯನ್ನು ಹಚ್ಚುವಂತಹ ವಿಶೇಷವಾದಂತಹ ಕಲೆಯೇ ಹರಿಕಥೆ. ಒಬ್ಬ ಹರಿದಾಸನಾದವನು ಒಬ್ಬನೇ ವ್ಯಕ್ತಿ, ಎಲ್ಲರಿಗೂ ಗೊತ್ತಿದ್ದ ವಿಷಯ. ತಾವು ಇಷ್ಟು ವರ್ಷಗಳಿಂದ ಇಲ್ಲಿ ಹರಿಕಥಾ ಶ್ರವಣ ಮಾಡ್ತಾ ಇದ್ದೀರಿ. ಇಲ್ಲಿ ವಿಶೇಷವಾದಂತಹ ದೃಶ್ಯ ಏನಿಲ್ಲ, ಶ್ರಾವ್ಯ ಇದು. ಹಾಗಾಗಿ ಹರಿಕಥೆ ಜನರಿಗೆ ಏನನ್ನು ಬೋಧಿಸಬಹುದು ಎಂಬುದಾಗಿ ಚಿಂತನೆ ಮಾಡಬಹುದು. ದಾಸಕೂಟ ಮತ್ತು ವ್ಯಾಸಕೂಟ, ವೇದಗಳು, ವೇದಾಂಗಗಳು, ಉಪನಿಷತ್ತುಗಳು ಇತ್ಯಾದಿ ಆಧ್ಯಾತ್ಮಿಕವಾದಂತಹ ವಿಚಾರವನ್ನು ವಿಮರ್ಶೆ ಮಾಡುವಂತಹ ಗ್ರಂಥಗಳು, ವೈಚಾರಿಕವಾದಂತಹ ಘನವಾದಂತಹ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥ ಆಗಲಿಕ್ಕೆ ಬಹಳ ಕಷ್ಟ. ವಾಡಿಕೆ ಭಾಷೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ಕಬ್ಬಿಣದ ಕಡಲೆ ಅಂತ. ಹಾಗೆ ವ್ಯಾಸಕೂಟ ಅಂತಹ ಉತ್ಕೃಷ್ಟವಾದಂತಹ ಚಿಂತನೆಯನ್ನು ಮಾಡುವಂತಹ ಪೀಠವಾಗಿದ್ದರೆ, ದಾಸಕೂಟ, ದಾಸರು ತಮ್ಮ ಸುಲಲಿತವಾದಂತಹ ಸಂಗೀತದ ಮೂಲಕವಾಗಿ, ವ್ಯಾಖ್ಯಾನದ ಮೂಲಕವಾಗಿ ಜನಮಾನಸಕ್ಕೆ ಬಹಳ ಘನವಾದಂತಹ ವಿಚಾರವನ್ನು ಅತ್ಯಂತ ಸರಳವಾಗಿ, ಒಂದು ಅರ್ಥದಲ್ಲಿ ಕ್ಲಾಸಿಕಲ್ ಮ್ಯೂಸಿಕನ್ನು ಲೈಟ್ ಮ್ಯೂಸಿಕ್ ಆಗಿ ಮಾಡಿದ ಹಾಗೆ ಅಂತ ನಾನು ಹೇಳ್ಬೋದು. ಎಲ್ಲರಿಗೆ ಅರ್ಥ ಆಗಲಿಕ್ಕೆ ಬೇಕಾಗಿ ಕ್ಲಾಸಿಕಲ್ ಮ್ಯೂಸಿಕ್ ಬಹಳ ಕಷ್ಟ, ಆದರೆ ಅದು
ಅರ್ಥ ಗೊತ್ತಿದ್ದವರಿಗೆ, ಅದನ್ನು ಅರ್ಥೈಸಿದವರಿಗೆ, ಅದರ ಅನುಭವ ಇದ್ದವರಿಗೆ ಅದರಷ್ಟು ಸುಲಭ ಬೇರೊಂದಿಲ್ಲ. ಆದರೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದವರಿಗೆ ಅದನ್ನು ಅರ್ಥ ಮಾಡಬೇಕಾದ್ರೆ ಲೈಟ್ ಮ್ಯೂಸಿಕ್ ಬೇಕಾದೀತು. ಹಾಗಾಗಿ ದಾಸಕೂಟ, ದಾಸಪಂಥದವರು ಇದನ್ನು ಜನಮಾನಸಕ್ಕೆ ಮುಟ್ಟಿಸಬೇಕು. ಕೇವಲ ಉಪದೇಶ ಮಾಡಿದರೆ, ಭಾಷಣ ಮಾಡಿದರೆ ಜನರ ಮನಸ್ಸಿಗೆ, ಜನರ ಹೃದಯಕ್ಕೆ ತಟ್ಟುವುದು ಕಷ್ಟ ಆದೀತು. ಹಾಗಾಗಿ ಅದನ್ನು ಉತ್ತಮವಾದಂತಹ ಸಾಹಿತ್ಯದ ಮೂಲಕವಾಗಿ, ಚಿಂತನೆಯ ಮೂಲಕವಾಗಿ, ದೃಷ್ಟಾಂತಗಳ ಮೂಲಕವಾಗಿ ಈ ಗಹನವಾದಂತಹ ತತ್ವಗಳನ್ನು ಸಾಮಾನ್ಯ ಜನರಿಗೂ ಅರ್ಥವಾಗುವ ಹಾಗೆ ಮಾಡಿದ್ದು ದಾಸಕೂಟದವರು, ದಾಸಶ್ರೇಷ್ಠರು. ಅಂತಹ ಒಂದು ದಿವ್ಯ ಪರಂಪರೆ ಇದಕ್ಕಿದೆ. ಮಾನ್ಯ ಉದ್ಘಾಟಕರು ಇವತ್ತು ಅದನ್ನು ಹೇಳಿದ್ದು, ಪರಂಪರೆಯ ಬಗ್ಗೆ ತುಂಬ ಹೇಳಿದರು. ಹಾಗಾಗಿ ಈ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಎಂಬುದಾಗಿ ಈ ಹರಿಕಥೆಯ ಉದ್ದೇಶ ಆಗಿರಬೇಕು. ನಮ್ಮ ಹಿಂದೆ ಆಗಿ ಹೋದಂತಹ ಘನಶ್ರೇಷ್ಠರಾದಂತಹ ವಿದ್ವಾಂಸರು, ಹರಿದಾಸರು ಒಂದು ರೀತಿಯ ಆಕ್ಸಿಡೆಂಟಲ್, ಒಂದು ರೀತಿಯ ಆಕಸ್ಮಿಕವಾಗಿ ಹರಿಕಥಾ ರಂಗಕ್ಕೆ ಬಂದವರು. ಎಲ್ಲ ಬಗ್ಗೆ ನಮಗೆ ಗೊತ್ತಿದೆ. ಆಕಸ್ಮಿಕವಾಗಿ ಬಂದದ್ದು, ಅನಿವಾರ್ಯವಾಗಿ ಬಂದದ್ದಲ್ಲ. ಆಕಸ್ಮಿಕವಾಗಿ ಮತ್ತೆ ಅನಿವಾರ್ಯವಾಯಿತು. ಆದ್ದರಿಂದ ಅದರಲ್ಲಿ ಅವರು ಪಳಗಿದ್ರು. ಆದರೆ ಈ ಹೊತ್ತಿನ ಪ್ರಪಂಚವನ್ನು ನಾವು ನೋಡುವಾಗ ಇಂತಹ ಅನಿವಾರ್ಯತೆಯಾಗಲಿ ಆಕಸ್ಮಿಕವಾಗಲಿ ಇವತ್ತು ಈ ರಂಗದಲ್ಲಿ ದುಡಿಯುವಂಥವರಿಗೆ ಇಲ್ಲ. ಯಾಕಂದರೆ ಅದು ಇದ್ದರೆ ಅದು ಆಗಲಿಕ್ಕೂ ಇಲ್ಲ. ಹಾಗಾಗಿ ಹರಿಕಥೆಯನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ರೀತಿಯಲ್ಲಿ, ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ಒಬ್ಬನೇ ಹರಿದಾಸ ಎಲ್ಲವೂ ಆಗಿ, ಅನೇಕನು ಏಕನಾಗಿ, ಅನೇಕ ವಿಚಾರಗಳನ್ನು ಏಕಸೂತ್ರದಲ್ಲಿ ಮಂಡಿಸುವಂತಹ ಒಬ್ಬ ಸಮರ್ಥ ವಾಗ್ಮಿಯಾಗಿ, ಒಬ್ಬ ಸಮರ್ಥ ನಿರ್ದೇಶಕನಾಗಿ, ಒಬ್ಬ ಸಮರ್ಥ ಭಾಷಾ ಪಟುವಾಗಿ ಅದನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ರೀತಿ. ಹರಿಕಥೆಗೆ ಪುರಾಣಗಳೇ ಯಾಕೆ ಬೇಕು? ಪೌರಾಣಿಕವಾದಂತಹ ಆಖ್ಯಾನಗಳನ್ನೇ ನಾವು ಇವತ್ತು ಹರಿಕಥೆಯಲ್ಲಿ ಮೀಡಿಯಾ ಆಗಿ, ಮಾಧ್ಯಮವಾಗಿ ನಾವು ಉಪಯೋಗಿಸ್ತಾ ಇದ್ದೇವೆ. ಅದು ಅತ್ಯಂತ ಪವಿತ್ರವಾದದ್ದು. ಎಲ್ಲ ಪಾತ್ರಗಳು ಕೂಡ ಬಹಳವಾದಂತಹ ಘನವಾದಂತಹ ಸಂದೇಶವನ್ನು ನೀಡ್ತವೆ. ಆ ಪಾತ್ರಗಳ ಸಂದೇಶ ಏನು, ಪುರಾಣಗಳ ಪಾತ್ರಗಳ ಸಂದೇಶ ಏನು ಅಂತ ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಮುಟ್ಟಿಸಬೇಕಾದ್ರೆ ಅದು ಒಬ್ಬ ಉತ್ತಮ ಹರಿದಾಸನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ವೇಷ ಹಾಕಿ ಕುಣಿದ್ರೂ ಅದು ಬರೋದಿಲ್ಲ. ಆದರೆ ಉತ್ತಮ ಸಂದೇಶವನ್ನು ನೀಡುವಲ್ಲಿ ಉತ್ತಮ ಶ್ರೇಷ್ಠನಾದಂತಹ ಒಬ್ಬ ವಿದ್ವಾಂಸನಾದಂತಹ ಹರಿದಾಸನಿಗೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಹರಿಕಥೆ ಎಂಬುದು ಬಹಳ ಮುಖ್ಯವಾದದ್ದು. ಹರಿದಾಸ ಈ ರಂಗದಲ್ಲಿ ಬರುವುದು, ಹರಿಕಥೆಯನ್ನು ಇವತ್ತು ರಂಗದಲ್ಲಿ ಪ್ರದರ್ಶನ ಮಾಡುವಂಥವರು ಬಹಳ ನಿಷ್ಣಾತರಾಗಿರಬೇಕು, ಬಹಳ ಹೋಮ್ವರ್ಕ್ ಮಾಡಬೇಕು, ಬಹಳ ಸ್ಟಡಿ ಮಾಡಬೇಕು. ಎಲ್ಲ ರೀತಿಯದ್ದಾದಂತಹ ಪರಿಶ್ರಮ ಇದಕ್ಕೆ ಬೇಕು. ಇಂತಹ ಒಂದು ಪರಿಶ್ರಮದಾಯಕವಾದಂತಹ ಒಂದು ಕಲೆಯ ಕಲಾವಿದ ಹರಿದಾಸ. ಇಂತಹ ಹರಿದಾಸನನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಾವು ಯಾವುದೋ ವಿನೋದಕ್ಕಾಗಿ ಈ ಹರಿಕಥೆ ಕೇಳುವುದಿಲ್ಲ. ಹರಿಕಥೆಯಲ್ಲಿ ದಿವ್ಯವಾದಂತಹ ಸಂದೇಶ ಇದೆ. ಆ ಸಂದೇಶವನ್ನು ಮೊಗೆದು 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 ಜನಮಾನಸಕ್ಕೆ ಅರ್ಥವಾಗುವಂತಹ ರೀತಿಯಲ್ಲಿ ವಹಿಸಿದರೆ ಖಂಡಿತವಾಗಿಯೂ ಹರಿಕಥೆಗೆ ಪ್ರೇಕ್ಷಕರು, ಶ್ರೋತೃಗಳು ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಸಂಗೀತವನ್ನು ಕಲಿತಂತಹ ಶ್ರೋತೃಗಳು ಆ ಒಂದು ಸಂಗೀತದ ಕಾರ್ಯಕ್ರಮಕ್ಕೆ ಹೇಗೆ ಮುಗಿಬಿದ್ದು ಹೋಗ್ತಾ ಇದ್ದರು ಇವತ್ತು ನಾವು ಕೇಳ್ತಾ ಇದ್ದೇವೆ. ಭೀಮಸೇನ ಜೋಶಿ ಅಂತವರು ಇವತ್ತಿಗೂ ಕೂಡ, ಗಂಗೂಬಾಯಿ ಹಾನಗಲ್ರತ್ತು ಇವತ್ತಿಗೂ ಕೂಡ ಆರಾಧ್ಯರಾಗಿದ್ದಾರೆ. ಹಾಗಾಗಿ ಹರಿಕಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಒಳ್ಳೆಯ ಶ್ರೋತೃಗಳಿದ್ದಾವಾಗ ಹರಿದಾಸನಿಗೂ ಪ್ರೋತ್ಸಾಹಿಸುತ್ತದೆ, ಈ ಕಲೆಗೂ ಪ್ರೋತ್ಸಾಹಿಸುತ್ತದೆ. ಹಾಗಾಗಿ ತಾವೆಲ್ಲ, ನಾವು ಹರಿಕಥೆ ಮಾಡುವವರ ಬಗ್ಗೆ ನಾನು ಹೇಳುವುದಿಲ್ಲ, ಹರಿಕಥಾ ಶ್ರೋತೃಗಳು ತಾವು ಉತ್ತಮರಾದಂತಹ ಶ್ರೋತೃಗಳಾಗಬೇಕು. ವಿಮರ್ಶಾತ್ಮಕವಾಗಿ ಇದನ್ನು ದೃಷ್ಟಿಸುವಂಥ ಶ್ರೋತೃಗಳ ಹರಿದಾಸ ಹರಿಕಥೆಯನ್ನು ಮಾಡಿ ನಾವೆಲ್ಲ ಮನೆಗೆ ಹೋಗುವಾಗ ಇವತ್ತು ಹರಿದಾಸರು ಹೇಳಿದಂತಹ ವಿಚಾರಗಳು ಏನು ಎಂಬಂತಹ ಆ ನಮ್ಮ ಮನಸ್ಸಿನಲ್ಲಿ ಮೆಲುಕು ಆಗುವಂತಾಗಬೇಕು. ಈ ವೇದಿಕೆಯಲ್ಲಿ ಕೇಳಿದ್ದು ಮಾತ್ರ ಅಲ್ಲ, ಮನೆಗೆ ಹೋಗುವಾಗ ಆ ಪಾತ್ರ ನಿರ್ವಹಣೆ ಮಾಡಿದ್ದು, ಅವರ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಆ ಸಂದೇಶವನ್ನು ಸಾರಿದ್ದು ಏನು ಹೌದು ಅಲ್ವೋ ಎಂಬಂತಹ ಒಂದು ಚಿಂತನೆ ನಮಗೆ ಬಂದಾವಾಗ ಹರಿಕಥೆ ಸಾರ್ಥಕ್ಯತೆಯನ್ನು ಪಡೆಯುತ್ತಿದೆ ಅಂತ ನಾನು ನಂಬೋಣ. ಇದೊಂದು ದೈವ ಕಲೆ. ಹಾಗಾಗಿ ಇದೊಂದು ಸಾವಿರದ ಕಲೆ ಅಂತ ನಾನು ಹೇಳ್ತೇನೆ. ಸಾವು ಇರದ ಕಲೆ ಹರಿಕಥೆ.
ಯಾರು ಹರಿಕತೆಯನ್ನು ಮುಗಿಸಬೇಕು ಅಂತ ಹೇಳಿದರೂ ಕೂಡ ಹರಿಕತೆ ಸಾಯಲಿಕ್ಕೆ ಸಾಧ್ಯ ಇಲ್ಲ. ದುಷ್ಟ ಸಂತತಿಯನ್ನು ಹೇಗೆ ಭಗವಂತ ಆ ಅನಂತ ಶಯನ ಕಾಲಕ್ಕೆ ಬೇಕಾಗಿ ನಿರ್ನಾಮ ಮಾಡಿ ಶಿಷ್ಟರಿಗೆ ಉತ್ತಮವಾದಂತಹ ಪದವಿಯನ್ನು ಕೊಟ್ಟನೋ ಅವನದ್ದಾದಂತಹ ಕತೆ ಇದು ಹರಿಕತೆ. ಹಾಗಾಗಿ ಇದಕ್ಕೆ ಸಾವಿಲ್ಲ, ಹರಿಕತೆಗೂ ಸಾವಿಲ್ಲ, ಹರಿದಾಸರಿಗೂ ಸಾವಿಲ್ಲ. ಅಂತಹ ಒಂದು ಸಾವಿಲ್ಲದಂತಹ ಸ್ಥಿತಿಯನ್ನು ಪ್ರೇಕ್ಷಕರು ಶ್ರೋತೃಗಳಾದಂತಹ ನೀವು ಪಡೆಯಬೇಕು ಅಂತಿದ್ದರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಅದರಲ್ಲಿ ಏನೇ ಇರಲಿ ಭಕ್ತಿಯಿಂದ ನಾವು ಅದನ್ನು ನಮ್ಮ ಇನ್ವಾಲ್ವ್ಮೆಂಟ್ ನಾವು ಅದನ್ನು ತೊಡಗಿಸಿಕೊಳ್ಳೋದು. ಮುಖ್ಯವಾಗಿ ನಾನು ಶ್ರೋತೃಗಳಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ತಾವೆಲ್ಲ ಒಂದು ಒಳ್ಳೆಯ ನುರಿತಂತಹ, ಒಳ್ಳೆಯ ಕಲಿತಂತಹ, ಒಳ್ಳೆಯ ರೈಪ್ ಆದಂತಹ ಶ್ರೋತೃಗಳು ಈ ಕಾರ್ಯಕ್ರಮದವರು. ನನಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಇವತ್ತೇನೋ ಜನ ಕಡಿಮೆ ಆಗಿರ್ಬೋದು, ಪರಿಸ್ಥಿತಿ ಹಾಗುಂಟು, ಭಯದಿಂದ ಇರ್ಬೋದು. ಎಲ್ಲ ಭಯವನ್ನು ಬಿಟ್ಟುಬಿಡಿ. ಭಯ ನಿವಾರಕನಾದಂತಹ ಭಗವಂತ ಹರಿಕತೆಯನ್ನು ಕೇಳುವುದರ ಮೂಲಕವಾಗಿ ನಮಗೆ ಅಭಯವನ್ನು ನೀಡ್ತಾನೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಸಾವಿರದ ಕಲೆಯಾದಂತಹ ಈ ಹರಿಕತೆಯನ್ನು ಪ್ರೋತ್ಸಾಹಿಸಬೇಕು ಎಂಬಂಥ ರೀತಿಯಲ್ಲಿ ಹರಿಕಥಾ ಪರಿಷತ್ತಿನ ಅಧ್ಯಕ್ಷನೆಂಬಂತಹ ನೆಲೆಯಲ್ಲಿ ನಾನು ಕೂಡ ಈ ವೇದಿಕೆಯಲ್ಲಿ ಹರಿಕತೆಯನ್ನು ಮಾಡಿದ್ದೇನೆ. ಹಾಗಾಗಿ ನಮ್ಮ ಹರಿಕತೆಯಲ್ಲಿ ಕಾಳೆಷ್ಟು ಜೋಳೆಷ್ಟು ಶುದ್ಧ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಲಿಕ್ಕೆ ಜನವೂ ನಾವಲ್ಲ, ಅದು ನೀವು ನಿರ್ಧಾರ ಮಾಡಬೇಕು. ಹಾಗಾಗಿ ಇವತ್ತು ಬಹಳ ಶ್ರದ್ಧೆಯಿಂದ ನಾನು ಅನಂತ ಪದ್ಮನ ಭಟ್ರ ಒಟ್ಟಿಗೆ ಒಂದು ಮಾತು ಹೇಳಬೇಕು, ಹೇಳದಿದ್ದರೆ ನನ್ನ ತಪ್ಪಾದೀತು. ಬಹಳ ಶ್ರದ್ಧೆಯಿಂದ ಸಾಂಸಾರಿಕವಾಗಿ ಪ್ರಕೃತ ಬಹಳ ನೊಂದಿದ್ದರೂ ಕೂಡ ಅಲ್ಲಿಯೂ ಕೂಡ ಚೇತರಿಸಿ ಮಗುಳೆದ್ದು ಈ ಒಂದು ಕಲೆಯನ್ನು ಉಳಿಸಿಕೊಳ್ಬೇಕು ಮತ್ತು ಈ ಒಂದು ದಿವ್ಯವಾದಂತಹ ಹರಿಕತೆಯನ್ನು ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ಬಹಳ ಕಷ್ಟಪಟ್ಟು ಶ್ರಮಪಟ್ಟು ಒಂದು ಉತ್ತಮವಾದಂತಹ ಆವರಣ, ಒಂದು ವೇದಿಕೆ ನೋಡುವಾಗ ಸಾಮಾನ್ಯವಾಗಿ ಹೇಳೋದುಂಟು, ಹರಿಕತೆ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಸಣ್ಣ ಸ್ಥಳದಲ್ಲಿ ಮಾಡುವಂಥದ್ದು ಹರಿಕತೆ ಅಂತ, ಒಂದು ಮೇಜಿಟ್ಟು, ಒಂದು ಬೆಂಚಿಟ್ಟು ಅಲ್ಲ. ಇದು ಈ ವೇದಿಕೆಗೊಂದು ಗೌರವ ಇದೆ, ಹರಿದಾಸರಿಗೂ ಗೌರವ ಇದೆ, ಈ ಹರಿಕಥಾ ಕಲೆಗೆ ಗೌರವ ಇದೆ. ಆ ಗೌರವವನ್ನು ತಮ್ಮ ಕೃತಿಯ ಮೂಲಕ ಮಾಡಿ ತೋರಿಸುವಂಥ ಬಹಳ ಶ್ರಮಜೀವಿಯಾದಂತಹ ಅನಂತ ಪದ್ಮನಾಭ ಭಟ್ರು ಅವರು ನಮ್ಮ ಹರಿಕಥಾ ಪರಿಷತ್ತಿನ ಕಾರ್ಕಳ ತಾಲೂಕಿನ ಸಂಚಾಲಕರು. ತಮ್ಮ ಸಂಚಾಲಕತ್ವದಲ್ಲಿ ಇಂತಹ ಹಲವಾರು ಹರಿಕತೆಗಳು ನಡೆಯಲಿ ಭಗವಂತ ನಿಮಗೆ ಅನಂತವಾದಂತಹ ಶಕ್ತಿಯನ್ನು, ಅನಂತ ಶಯನ ನಿಮಗೆ ಅನಂತ ಶಕ್ತಿಯನ್ನು ಕೊಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ದೂರದ ಮಂಗಳೂರಿನಿಂದ ನನ್ನನ್ನು ಇಲ್ಲಿವರೆಗೆ ಕರೆಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಯನ್ನು ಸಲ್ಲಿಸ್ತಾ, ಹರಿಕಥಾ ಅಭಿಮಾನಿಗಳೇ, ಈ ದಿನ ಮಂಗಳೂರಿನ ಪ್ರಸಿದ್ಧ ಹರಿದಾಸರಾದಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಹರಿಕಥೆಯನ್ನು ಮಾಡಲಿಕ್ಕಿದ್ದಾರೆ. ಈ ದಿನದ ಪ್ರಸಂಗ ಗಜಗೌರಿ ವ್ರತ. ಮಹಾಭಾರತದ ಆದಿಪರ್ವದಲ್ಲಿ ಬರತಕ್ಕಂತಹ ಈ ಒಂದು ಕಥಾನಕ ಭಕ್ತಿಗೆ ಮತ್ತು ಸಾಮರ್ಥ್ಯಕ್ಕೆ ಪೂರಕವಾದಂತಹ ಒಂದು ಕಥಾನಕ. ಈ ಒಂದು ಕಥಾನಕವನ್ನು ಸುಮಾರು 7 ಗಂಟೆ 50 ನಿಮಿಷಗಳವರೆಗೆ, ಸಾಮಾನ್ಯವಾಗಿ 1 ಗಂಟೆ 35 ನಿಮಿಷ ಕಾಲ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಯಾಕೆಂದರೆ ಅವರಿಗೆ 9:09 ಮಂಗಳೂರು ಮುಟ್ಟಬೇಕು. ಈಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಬೇಗನೆ ಅವರು ಮುಕ್ತಾಯ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಯಾಕೆಂದರೆ ಅವರ ಹರಿಕಥೆಯಲ್ಲೇ ನಿಮಗೆಲ್ಲ ತಿಳಿತದೆ. ಆದರೂ ಕೂಡ ಔಪಚಾರಿಕವಾಗಿ ಅವರ ಬಗ್ಗೆ ನಾವೊಂದು 2 ಮಾತಾಡಬೇಕು. ಅವರು ಹರಿಕಥಾರಂಗ ಮಾತ್ರ ಅಲ್ಲ, ಯಕ್ಷಗಾನ ರಂಗದಲ್ಲಿ, ನಾಟಕ ರಂಗದಲ್ಲಿ, ಭಕ್ತಿಭಾವ ಗಾಯನ ರಂಗದಲ್ಲಿ, ಹಾಗೆ ಗಾಯನ ವಾಚನ, ಗಮಕ ವಾಚನ ಕಾರ್ಯಕ್ರಮದಲ್ಲೂ ಕೂಡ ಅವರು ಅನೇಕಗಳಲ್ಲಿ ಭಾಗವಹಿಸಿದ್ದಾರೆ. ಈ ವೇದಿಕೆಯಲ್ಲಿ ಹಿಂದೆಯೂ ಕೂಡ ಅನೇಕ ಬಾರಿ ಹರಿಕಥೆಯನ್ನು ಮಾಡಿದ್ದಾರೆ. ಹಾಗೆ TV ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಅನೇಕ ಬಾರಿ ತಮ್ಮ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರು ಈ ದಿನ ತಮ್ಮ ಹರಿಕಥೆಯನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅವರನ್ನು ಉಮೇಶ್ ಹೆಬ್ಬಾರ್ ದಯವಿಟ್ಟು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಿಸಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಹರಿದಾಸರಾದಂತಹ ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಅವರಿಗೆ ಶಾಲು ಹಾಕಿ, ಹಾರವನ್ನು ಹಾಕಿ ಅವರನ್ನು ಗೌರವಿಸಬೇಕು.
ಹಾಗೆ ಪಕ್ಕವಾದ್ಯದಲ್ಲಿ ರಮೇಶ್ ಹೆಬ್ಬಾರ್, ತಬಲಾ ವಾದನದಲ್ಲಿ ನಮ್ಮ ನಿಲಯ ಕಲಾವಿದರಾದಂತಹ ಪ್ರದೀಪ್ ಉಪಾಧ್ಯಾಯ. ಒಂದು ನಿಮಿಷ ನಿಲ್ಲಿ. ಹೆಬ್ಬಾರು ಉಮೇಶ್ ಹೆಬ್ಬಾರು ಅವರು ರಮೇಶ್ ಹೆಬ್ಬಾರಿಗೆ ಗೌರವ ಸಮರ್ಪಿಸಿದ್ದಾರೆ. ಈ ಹೆಬ್ಬಾರಿಗೆ ನಾನೊಂದು ಗೌರವ ತೋರಿಸಬೇಕು, ಯಾಕಂದರೆ ಇವರು ಕೂಡ ನನಗೆ ಅವರೊಂದು ಪೂರಕ ಪ್ರೇರಕ ಶಕ್ತಿ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅವರಿಗೊಂದು ಶಾಲು ಮತ್ತೊಂದು ಹೂವನ್ನಿಟ್ಟು ಗೌರವಿಸ್ತಾ ಇದ್ದೇನೆ. ಬಹಳ ಪ್ರಶಾಂತ ವಾತಾವರಣದಲ್ಲಿ ತಾವೆಲ್ಲ ಇದ್ದೀರಿ, ತುಂಬ ಸಂತೋಷ. ಹಾಗೂ ಹರಿಕಥಾ ಸಪ್ತಾಹ ಸಮಿತಿ ಕಾರ್ಯಕ್ರಮ ಜಂಟಿ ಸಂಯೋಜನೆಯಲ್ಲಿ ಹರಿಕಥಾ ಸಪ್ತಾಹವನ್ನು ಇದರ ಪ್ರಮುಖರಾಗಿರ್ತಕ್ಕಂಥ ಶ್ರೀ ಅನಂತ ಪದ್ಮನಾಭ ಭಟ್ ಅವರು ಮತ್ತು ಅವರ ಬಳಗ ಆಯೋಜನೆಗೊಳಿಸಿದ್ದಾರೆ. ಅಭಿನಂದನೆಗಳು ಅವರಿಗೆ. ಪ್ರಥಮ ದಿನದ ಕಾರ್ಯಕ್ರಮ ಸಾಂಕೇತಿಕವಾಗಿ ಔಪಚಾರಿಕವಾಗಿ ಉದ್ಘಾಟನೆ ಹಾಗೂ ಅನುಭವಸ್ಥರ ಮಾತುಗಳು, ದೀಪ ಪ್ರಜ್ವಲನೆ ಎಲ್ಲವೂ ಬೇಕು. ಆ ಕಾರಣದಿಂದ ಇವತ್ತು 25 ನಿಮಿಷ ಲೇಟ್ ಆದರೂ 20 ನಿಮಿಷ ಲೇಟ್ ಆದರೂ ನಾಳೆ ಸರಿ 5 ಗಂಟೆಗೆ ಶುರುವಾಗಬಹುದು. ಇದನ್ನೆಲ್ಲ ಗಮನಿಸಬೇಕು. ಈಗಾಗಲೇ ಹೇಳಿರಬಹುದು, ಮಕ್ಕಳು ಕೂಡ ಸಮಯೋಚಿತವಾಗಿ ಬಂದಿದ್ದಾರೆ. ಹರಿಕತೆ ಶುರುವಾಗುವಾಗ ಲೇಟ್ ಆದರೂ ಕೂಡ ಮುಗಿಯುವಾಗಲೂ ಕೂಡ ಲೇಟ್ ಆಗ್ತದೆ ಅಂತ ನೀವು ನೆನೆಸುವುದು ಹೇಗೆ? ಆಯ್ತು. ಹಾಗಾಗಿ ಅದನ್ನು 8 ಗಂಟೆಯ ಒಳಗೆ ನಿಲ್ಲಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ಸರ್ಕಾರದ ಮಾರ್ಗಸೂಚಿ ಇದೆ. ಶುಕ್ರವಾರ ರಾತ್ರಿಯಿಂದ ಸೋಮವಾರ ಬೆಳಗ್ಗಿನವರೆಗೆ ರಾತ್ರಿ ಕರ್ಫ್ಯೂ, ಡೇ ಕರ್ಫ್ಯೂ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಕಾರ್ಕಳದವರಿಗೆ 8 ಗಂಟೆಗೆ 8ವರೆಗೆ ನಿಲ್ಲಿಸಿದ್ರು ಕೂಡ ನಿಮ್ಮ ಮನೆಗೆ ಸೇರ್ಬೋದು ನೀವು. ಆದರೆ ನಾವು ಮಂಗಳೂರಿನಿಂದ ಬಂದಿದ್ದೇವೆ, ಹಾಗಾಗಿ ಮಂಗಳೂರಲ್ಲಿ ನಮ್ಮನ್ನು ಹಿಡಿತಾರೆ. ನಾವು ಅದಕ್ಕೆ ಸರಿಯಾಗಿ ಅಲ್ಲಿ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ಅಂತೇಳಿ ಅದಕ್ಕೆ ಯೋಜಿತವಾಗಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಪ್ರಯತ್ನ ಮಾಡೋಣ. ಅಂತೂ ಇದ್ದು ಚಿಕ್ಕ ಕಥೆಯನ್ನು ಇವತ್ತು ಆರಿಸಿಕೊಂಡಿದ್ದೇವೆ, ಬೇಕಿದ್ರೆ ಸ್ವಲ್ಪ ಹೆಚ್ಚು ಮಾಡಬಹುದು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ. ಹರಿಕಥಾ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಕೆ ಮಹಾಬಲೇಶ್ ಶೆಟ್ಟಿ ಅವರು ದೇವಕಿ ತನಯ ಎನ್ನತಕ್ಕಂಥ ಕಾವ್ಯನಾಮದಲ್ಲಿ ಹರಿಕಥೆಯನ್ನು 50 ವರ್ಷ ಪೂರೈಸಿದರು. ಇವತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೆ ಅನುಭವಿಗಳಾದಂಥ ನಮ್ಮ ಅನಂತ ಪದ್ಮನಾಭ ಭಟ್ರ ಸ್ನೇಹಿತರಿದ್ದರು, ಅತಿಥಿಗಳಾಗಿ ಚೆನ್ನಾಗಿ ಮಾತಾಡಿದರು. ಅದೇ ಸಾಕು. ನಾವೊಂದು 4 ಕೀರ್ತನೆ ಹೇಳಿದ್ರೆ ಅಲ್ಲಿಗೆ ಹರಿಕಥೆ ಎಂಬ ಆ ತತ್ವ ಏನುಂಟು ಅದು ನಿಮಗೆ ಸಿಕ್ಕಿದ ಹಾಗೆ ಆಯಿತು ಅಲ್ವಾ? ಜೊತೆಗೆ ನಮ್ಮ ಉಪಾಧ್ಯಕ್ಷರು ನಾರಾಯಣರಾವ್ ಅವರು ಬಂದಿದ್ದಾರೆ ಮಂಗಳೂರಿಂದ ಇಲ್ಲಿವರೆಗೆ. ಇಷ್ಟು ಮಂದಿ ನೀವೆಲ್ಲ ದಾನಿಗಳಾಗಿ ಮತ್ತು ವೀಕ್ಷಕರಾಗಿ ಪ್ರೋತ್ಸಾಹಕರಾಗಿ ಪ್ರತಿ ವರ್ಷದಂತೆ ಈ ಚೇರ್ ತುಂಬುತ್ತದೆ ನಾಳೆಯಿಂದ. ಇವತ್ತು ಸ್ವಲ್ಪ ಮಕರ ಸಂಕ್ರಾಂತಿ ಆದ್ದರಿಂದ ಎಲ್ಲರಿಗೂ ಒಂದು ದೇವಸ್ಥಾನಕ್ಕೆ ಹೋಗುವ ಹವ್ಯಾಸ ಉಂಟು ಅಲ್ವಾ? ಹಾಗಾಗಿ ಯಾವ ದೇವಸ್ಥಾನಕ್ಕೆ ಹೋಗುವುದು ಅಂತ ಆಲೋಚನೆ ಮಾಡ್ತಾ, ಮತ್ತೆ ಅವರ ಮನೆಯಲ್ಲಿ ಕೆಲವು ಸಂಕ್ರಾಂತಿ ಹಬ್ಬಗಳೆಲ್ಲಿರ್ತದೆ, ಬೇರೆ ಬೇರೆ ದೇವಸ್ಥಾನದಲ್ಲಿ ಕೆಲವು ಪೂಜೆಗಳಿರ್ತದೆ. ಇದಕ್ಕೆ ಎಲ್ಲ ಯೋಚಿತವಾಗಿ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ಜನ ಕಡಿಮೆ ಆಗ್ಬೋದು ಎಂಬ ನಿರೀಕ್ಷೆ ಕೂಡ ಇತ್ತು ನಮಗೆ. ದೇವರ ದರ್ಶನ ಆಗ್ಬೇಕು ಇವತ್ತು, ಮಕರ ಸಂಕ್ರಾಂತಿ ಅಲ್ವಾ? ಕೆಲವರಿಗೆ ಅನಂತ ಪದ್ಮನಾಭ ದೇವಸ್ಥಾನದ ದೇವರ ದರ್ಶನವನ್ನೇ ಮಾಡ್ಬೇಕಂತ ಆಲೋಚನೆ ಮಾಡಿದ್ರು ಅವರು ಕೆಲವರು. ಆದ್ರೆ ಇಲ್ಲಿ ಹೋದ್ರೆ ನಾವು ಹರಿಕಥೆಯಲ್ಲಿ ಸಿಕ್ಕು ಬಿಡ್ತೇವೆ ಅಂತ ಕೆಲವರು ಬರಲಿಲ್ಲ. ಅದು ಕೂಡ ಕಾರಣ ಆಗ್ತದೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಅವರು ದೇವಸ್ಥಾನ ಬದಲಾವಣೆ ಮಾಡಲಿಕ್ಕೂ ಸಾಕು. ಅಂತೂ ಇಲ್ಲಿಗೆ ಬರಬೇಕಾದವರು ಎರಡೂ ಸಿಗ್ತದೆ ಎಂಬ ಕಾರಣಕ್ಕೆ ಇಲ್ಲಿಯೂ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವಪೂರ್ಣವಾದ ಕಾರ್ಯಕ್ರಮಕ್ಕೆ ಇಷ್ಟು ಪ್ರೋತ್ಸಾಹ ಕೊಟ್ಟಂತ ನಮ್ಮೆಲ್ಲರನ್ನು ವಂದಿಸಿ ಸ್ವಾಗತಿಸಿ, ಬಹಳ ನಿಪುಣರಾಗಿರ್ತಕ್ಕಂಥ ಹಿಮ್ಮೇಳ ಬಾಲಕರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಅವರ ಪರಿಚಯವನ್ನು ಮಾಡಿದ್ದಾರೆ. ಶ್ರೀಯುತ ರಮೇಶ್ ಅವರು ಹಾರ್ಮೋನಿಯಂ ಸಹಕಾರಿ, ನಮಗೆ ಪ್ರದೀಪ್ ಉಪಾಧ್ಯಾಯ ಅವರು ತಬಲಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಅನಂತ ಪದ್ಮನಾಭನ ಅನುಗ್ರಹ ಸಿಗಲಿ ಎಂಬ ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ.
ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಣಾಧಿಪತೇ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕರಗತಂ ನಮಾಮಿ ವಿಘ್ನೇಶ್ವರಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವನಾಥಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಲಕ್ಷ್ಮೀಕಾಂತಂ ಕಮಲನಯನಂ ಯೋಗವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಗೋಮಹರೋ ಸರ್ವಲೋಕೈಕನಾಥಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಕಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಸ್ತೆ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. सत्यनेत्री महादेवी सर्वलोक शुभकरी ज्योतिर्मय जगद्वंदे श्री भगवती नमोस्तुते. सरस्वती नमस्तुभ्यं वरदे कामरूपिणे विद्यारंभं करिष्यामि सिद्धिर्भवतु मे सदा. सिद्धिर्भवतु मे सदा सदा सदा. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. कृष्णं वन्दे जगद्गुरुं. कृष्णं वन्दे जगद्गुरुं. गोविन्द गोविन्द. हर नमः पार्वती पदवल्लभ हर हर महादेव. रघुरामचंद्र की करिमुखने विघ्नेश प्रणतने देव सिद्धि विनायकन उरगभूषण जात लंबोदरने बुद्धि प्रदायकन. उरगभूषण जात लंबोदरने बुद्धि प्रदायकन. एकदंतने गौरी पुत्रने शोकनाशक लेखक. एकदंतने गौरी पुत्रने शोकनाशक लेखक. विघ्ननाशक नाथ मद गज आनन. विघ्ननाशक नाथ मद गज आनन. हरिमुखने विघ्नेश गणकने देव सिद्धि विनायकन उरगभूषण जात लंबोदरने बुद्धि प्रदायकन.
ಲೇಷ ಕರುಣೆಯ ನೀಡಿ ಕಾಪಾಡೆಂದು ಪ್ರಥಮದ ವಂದನೆ ಎಂದು ಪ್ರಥಮದ ವಂದನೆ ಕರಿಮುಖನ ವಿಘ್ನೇಶ ಗಣಗಣೆ ದೇವ ಸಿದ್ಧಿ ವಿನಾಯಕ ಉರಗಭೂಷಣ ಜಾತ ಲಂಬೋದರನೆ ಬುದ್ಧಿ ಪ್ರದಾಯಕ ಉರಗಭೂಷಣ ಜಾತ ಲಂಬೋದರನೆ ಬುದ್ಧಿ ಪ್ರದಾಯಕ ಉರಗಭೂಷಣ ಜಾತ ಲಂಬೋದರನೆ ಬುದ್ಧಿ ಪ್ರದಾಯಕ ಲಕ್ಷ್ಮೀ ಕೀರ್ತನಾರಂಭ ಕಾಲದಲ್ಲಿ ಸರ್ವ ವಿಘ್ನ ನಿವಾರಕನಾಗಿರತಕ್ಕಂತಹ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡುವುದು ರೂಢಿ. ಅದೇ ರೀತಿ ಉರಗಭೂಷಣಗಾದ ಲಂಬೋದರ ಅಲ್ವಾ, ಲಂಬವಾದಂತಹ ಉದರವನ್ನು ಧರಿಸಿಕೊಂಡಿರತಕ್ಕಂಥ ಆತ ಲಂಬೋದರನಾಗಿದ್ದಾನೆ ಅಲ್ವಾ. ವಿಘ್ನಗಳನ್ನು ದೂರ ಮಾಡತಕ್ಕಂಥ ಭಗವಂತನಾದ್ರಿಂದ ವಿಘ್ನೇಶ್ವರ ಅಂತ ಅವನನ್ನು ಕೊಂಡಾಡ್ತಾರೆ. ಆನೆಯ ಮುಖವನ್ನು ಹೊಂದಿದ್ರಿಂದ ಗಜಾನನ ಗಜಮುಖ ಅಂತೇಳಿ ಅವನನ್ನು ನಾವು ಕರೀತೇವೆ. ಹಾಗಂತ ಹೇಳಿದ್ರೆ ಎಲ್ಲಾ ದೇವರು ನಮಗೆ ಇಷ್ಟಾರ್ಥವನ್ನು ಕೊಡ್ತಾರೆ. ಅದೇ ಪ್ರಥಮ ಒಂದೇ ದೇವರಾಗಿ ಆ ಗಣಪತಿ ಇದ್ದಾನೆ. ಇಲ್ಲಿ ಯಾವುದೇ ದೇವಸ್ಥಾನ ಇರಲಿ, ಅಲ್ಲಿನ ಮಕರ ಸಂಕ್ರಾಂತಿ ಪೂಜೆ ಇರಬಹುದು ಅಥವಾ ಯಾವುದೇ ಉತ್ಸವದಾದಿ ಪೂಜೆ ಇರಬಹುದು, ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆ ಯಾವುದೇ ನಮ್ಮ ವಿಧಿವಿಧಾನಗಳ ಪ್ರಾರ್ಥನೆಗಳಿದ್ದರೂ ಕೂಡ ಪ್ರಥಮ ಒಂದೇ ದೇವರಾಗಿ ವಿಘ್ನೇಶನನ್ನು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಇದರಲ್ಲಿ ಭಾಗವಹಿಸತಕ್ಕಂಥವರು, ಸೇವಾರ್ಥಿಗಳಾಗಿರ್ತಕ್ಕಂಥವರು ಎಲ್ಲರ ವಿಘ್ನಗಳು ಪಾರಾಗಲಿ ಎಂಬ ಪ್ರಾರ್ಥನೆಯನ್ನು ಮೊದಲು ಸಲ್ಲಿಸ್ತಾರೆ. ಹಾಗಾಗಿ ಬೇರೆ ದೇವರು ನಮಗೆ ಇಷ್ಟಾರ್ಥ ಕೊಡುವುದಿಲ್ಲ. ಅನಂತ ಪದ್ಮನಾಭ ದೇವರು ಕೊಡ್ತಾರೆ, ಮಹಾಲಕ್ಷ್ಮಿಯು ಕೊಡ್ತಾಳೆ, ದುರ್ಗಾ ಪರಮೇಶ್ವರಿಯು ನೀಡುತ್ತಾಳೆ ಅಲ್ವಾ. ವೆಂಕಟರಮಣನೆಂದಲೂ ಕೂಡ ನಮಗೆ ಅನುಗ್ರಹ ಸಿಗ್ತದೆ. ಅನಂತನಾಮ ರೂಪಾಯ ಸರ್ವಾಕಾರ ವಿದಾಯಿನೆ ಸಮಸ್ತ ಮಂತ್ರವಾಚ್ಯಾಯ ವಿಶ್ವೈಕಪರೇ ನಮಃ. ವಿಶ್ವಕ್ಕೆ ಅಧಿಪತಿಯಾಗಿರತಕ್ಕಂತಹ ಭಗವಂತ ಅನಂತ ಶಕ್ತಿಯನ್ನು, ಹಾಗಾಗಿ ನಾನಾ ಹೆಸರುಗಳಿಂದ ಕರೆಯಲ್ಪಡ್ತಾನೆ ಭಗವಂತ ಅಲ್ವಾ. ಸ್ತ್ರೀ ಸ್ವರೂಪಿ ದೇವರುಗಳು ಒಂದಾದರೆ ಪುರುಷ ಸ್ವರೂಪ ದೇವರುಗಳು ಮತ್ತೊಂದೆಡೆಯಲ್ಲಿ ನಾವು ಅನೇಕ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಈ ನಾಮಾಂಕದಿಂದ ನಾವು ಕಾಣ್ತೇವೆ. ಬೇರೆ ಬೇರೆ ಆಕಾರಗಳನ್ನು ಕೂಡ ನಮ್ಮ ಪರಿಕಲ್ಪನೆಯಲ್ಲಿ ಮಾಡಿಕೊಂಡಿದ್ದೇವೆ. ರಾಮ ಹೀಗೆ, ಕೃಷ್ಣ ಹೀಗೆ, ಅನಂತ ಪದ್ಮನಾಭ ಹೀಗೆ ಅಲ್ವಾ, ಗಣಪತಿ ಹೀಗೆ, ಶ್ರೀರಾಮ ಹೀಗೆ, ಕೃಷ್ಣ ಹೀಗೆ ಅಂತ ಏನಿದ್ರು ಕೂಡ ಆ ಪ್ರಾರ್ಥನೆ ಮಾಡಿದಾಗ ಒಂದೇ ಮೂಲಕ ಹೋಗಿ ಸೇರ್ತದೆ ನಮ್ಮ ಪ್ರಾರ್ಥನೆ. ಅಲ್ಲಿಂದ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಎಂಬ ನಂಬಿಕೆ ನಮ್ಮ ಅಲ್ಲವೇ. ಅಂತ ಅನಂತ ಶಕ್ತಿಯನ್ನು ನಾವು ಕೊಂಡಾಡುವಾಗ ಬೇರೆ ಬೇರೆ ರೂಪ ಆಕಾರಗಳಲ್ಲಿ ಆದಿ ಮಾಯೆಯಿಂದ ಹುಟ್ಟಲ್ಪಟ್ಟಂತಹ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಅನೇಕ ಉಪದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಜಗತ್ತಿನಲ್ಲಿ. ಹಾಗೆ ಈ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ದುಷ್ಟ ನಿಗ್ರಹ, ಶಿಷ್ಟರ ಪರಿಪಾಲನೆಯನ್ನು ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಂದು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಅಲ್ವಾ, ಕೋಶಾಧಿಕಾರಿ ಎಲ್ಲ ಒಂದೊಂದು ಕೆಲಸ ವಹಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ವಿಘ್ನೇಶ್ವರನೇ ಈ ಕೆಲಸ ಮಾಡುವಂತೆ ತ್ರಿಮೂರ್ತಿಗಳು ಅರ್ಪಣೆ ಕೊಟ್ಟಿದ್ದಾರೆ. ನಮಗೆ ವಿದ್ಯೆ ಕೊಡುವಂತ ದೇವರಾಗಿ ನೀನು ಅಂತೇಳಿ ಸರಸ್ವತಿಗೆ ಹೇಳಿದ್ದಾರೆ. ಎಲ್ಲರಿಗೂ ಅರ್ಥವನ್ನು ಕೊಡುವಂತ ಅಥವಾ ಸಂಪತ್ತನ್ನು ಕೊಡುವ ದೇವರು ನೀನಾಗುವಂತೇಳಿ ಮಹಾಲಕ್ಷ್ಮಿಗೆ ಅದನ್ನು ವಹಿಸಿಕೊಟ್ಟಿದ್ದೇವೆ. ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿ ನಾವು ಹೇಳ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ಅವರು ಅದೇ ಕೆಲಸಗಳನ್ನು ಮಾಡುವುದಲ್ಲ, ಪರಸ್ಪರ ಸಹಕಾರದಿಂದ ಎಲ್ಲ ರೀತಿಯಲ್ಲಿ ಕೂಡ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ಅನುಗ್ರಹವನ್ನು ಕೊಡತಕ್ಕಂಥ ಶಕ್ತಿಗಳಾಗಿದ್ದಾರೆ. ನಾನು ಆ ರೂಪದಲ್ಲಿ ನಾವು ಕೊಂಡಾಡಿದರೂ ಕೂಡ ಪರಸ್ಪರ ಸಹಕಾರ ಮಾಡುವುದರ ಮೂಲಕ ಒಂದು ಕೆಲಸ ತ್ರೈಮೂರ್ತಿಗಳು ಕೊಟ್ಟರು ಕೂಡ ವಿಘ್ನೇಶ್ವರನ ಕೆಲಸಗಳನ್ನು ಮಾಡಿಕೊಂಡಿದ್ದಾನೆ. ಆದರೆ ಎಲ್ಲ ರೀತಿಯಲ್ಲಿ ಕೂಡ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಾರೆ ಎಂಬ ನಂಬಿಕೆ ಬಹಳ ಮುಖ್ಯವಾದಂತೆ. ಅದಕ್ಕಾಗಿ ಹೇಳಿದ್ದಾರೆ ಪ್ರಥಮ ಒಂದೇ ದೇವರಾಗಿ ವಿಘ್ನೇಶ್ವರಿದ್ದರೂ ಕೂಡ ಆಮೇಲೆ ನಾವು ಯಾವ್ಯಾವ ಉತ್ಸವ ಕಾಲೇ ತಸ್ಮೈ ನಮಃ ಅಂತ ಹೇಳಿದ್ದಾರೆ. ಕಾಲಕ್ಕೆ ಅನುಗುಣವಾಗಿ ನಾವು ಯಾವ ದೇವರನ್ನು ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡ್ತೇವೆ ಅಲ್ವಾ. ಮಕರ ಸಂಕ್ರಾಂತಿ ಹೆಚ್ಚು ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ತಾರೆ. ಆ ಒಂದು ಪೂಜೆಗಾಗಿ ಈಗ ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಶಬರಿಮಲೆಗೆಲ್ಲ ಹೋಗುವಂಥ ಸಂದರ್ಭ. ಈ ಸರ್ತಿ ಎಲ್ಲ ಕೊರೋನಾ ಆಗಿ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಹೋಗಿರ್ಬೋದು.
ಭಕ್ತರಿಗೆಲ್ಲ ಅವಕಾಶ ದೇವಸ್ಥಾನಗಳಲ್ಲಿ ಕಡಿಮೆ ಆಗಿದೆ. ಆದಷ್ಟು ನೀವೆಲ್ಲ ಒಟ್ಟಾಗಿ ಅದನ್ನು ಸಹಕಾರ ನೀಡಬೇಕು, ನಾವೇ ಜಾಗ್ರತೆ ಮಾಡಬೇಕು ಅಂತ ಹೇಳಿ ನೋಡಿ. ಹೌದಾ, ಎಲ್ಲರೂ ಕೂಡ ಮಾಸ್ಕ್ ಹಾಕಿದ್ವಿ, ಮುಖ ಯಾರದ್ದು ಪರಿಚಯ ಆಗಿಲ್ಲ ಅಲ್ವಾ? ನಾವೀಗ ಹಾಕಿದ್ರೆ ನಾವಂದ್ರೆ ಅಂತರದಲ್ಲಿದ್ದೇವೆ ಅಲ್ವಾ? ತಬಲಾ ಮತ್ತು ಹಾರ್ಮೋನಿಯವರು ನಾವು ಅಂತರದಲ್ಲಿರೋದ್ರಿಂದ ನಾವು ಮಾಸ್ಕ್ ತೆಗೆದಿದ್ದೇವೆ. ನೀವು ಕೂಡ ತುಂಬಾ ಅಂತರದಲ್ಲಿದ್ದೀರಿ. ನಾವು ಮಾಸ್ಕ್ ಧರಿಸದೇ ಇರಬಹುದು, ಆದರೆ ಹತ್ತಿರ ಕೂತ್ಕೊಳ್ಳುವವರು ಮಾಸ್ಕ್ ಧರಿಸಿ ಈ ಅಂತರವನ್ನು ಕಾಪಾಡಿಕೊಳ್ಳಬೇಕು ಎಂಬ ಒಂದು ಮಾರ್ಗಸೂಚಿ ಇದೆ. ಅದು ಬಹಳ ಮುಖ್ಯವಾದ ನಿಜವಾಗಿ ಕೂಡ ಅಲ್ವಾ? ನಾವು ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಇಷ್ಟು ಜನ ನೀವು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆದರಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲರ ಈ ಒಂದು ಕಷ್ಟ ಕಾಲದ ಈ ಇಮಿಕ್ರಾನ್ ಇರಬಹುದು, ಅಥವಾ ಇನ್ನೇನೋ ಆ ಕೊರೋನಾ ಇರಬಹುದು, ಅಥವಾ ಇನ್ನೇನೋ ಒಂದು ವೈರಸ್ ಇರಬಹುದು, ಅದೆಲ್ಲವೂ ಕೂಡ ಆದಷ್ಟು ಬೇಗ ನಮ್ಮ ದೇಶದಿಂದಲೇ ಹೊರಗೆ ಹೋಗಿ ಅದು ಸಂಪೂರ್ಣವಾಗಿ ನಾಶವಾಗಿ ಹೋಗಲಿ, ಭಗವಂತ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನಾವೀಗ ಹರಿಕಥೆಯ ಪೀಠಿಕಾ ಭಾಗಕ್ಕೆ ಬರೋಣವಂತೆ. ಲಕ್ಷ್ಮೀ ರಮಣ ಗೋವಿಂದ ಅಚ್ಚುತವಿನದೊಂದು ತಲೆಗಿರಲು ಬಹಳ ಸುಂದರವಾಗಿ ಸಾರಿದ್ದಾರೆ ದಾಸಾಗ್ರಿಗೆ. ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇ, ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ದಯೆ ಬಂದಿದೆ ಅಲ್ವಾ? ಯಾರು ಭಯ ಪಡಬೇಕಾದಿಲ್ಲ. ಮತ್ಸರಿಸುವವರು ಯಾರು? ಈಗ ಯಾರು ಮನುಷ್ಯರು ಯಾರು ನಮ್ಮನ್ನು ಮತ್ಸರಿಸುವುದಿಲ್ಲ. ಈಗ ಮತ್ಸರಿಸುವುದು ಯಾರು? ಕೊರೋನಾ ಮಾತ್ರ ನಮ್ಮನ್ನು, ಆ ವೈರಸ್ ಒಂದು ನಮ್ಮನ್ನು ಮತ್ಸರದಿಂದ ಕಾಣ್ತಾ ಉಂಟು. ಆದ್ರೆ ಭಗವಂತನ ದಯೆ ಇದ್ರೆ ಅದರಿಂದಲೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಚ್ಯುತ ನಿನ್ನದೊಂದು ದಯೆ ಇರಲು ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದ ದೇವ. ದಾಸರು ಹೇಳ್ತಾರೆ, ಎಚ್ಚರಿಸ್ತಾರೆ ನಮ್ಮನ್ನು ಭಗವಂತನ ಧ್ಯಾನವನ್ನು. ಮುಕ್ತಿರ್ನೈದ ಸುಖಾನುಭೂತಿ ರಮಲ ಭಕ್ತಿಶ್ಚಿತ ಸಾಧನ. ಜೀವನದಲ್ಲಿ ನಾವು ಮುಕ್ತಿಯನ್ನು ಹೊಂದಬೇಕಿದ್ರೆ ಭಕ್ತಿಯೊಂದೇ ಸಾಧನ. ಹಾಗಾದರೆ ಅಂತರಂಗ ಪರಿಶುದ್ಧವಾಗಿರತಕ್ಕಂಥ ಈ ಭಕ್ತಿಯನ್ನು ನಾವು ಕರ್ತವ್ಯ ಕರ್ಮದ ಮೂಲಕ ಧರ್ಮವನ್ನು ರಕ್ಷಣೆ ಮಾಡುವ ಮೂಲಕ ಹೇಗೆ ಮಾಡಬೇಕು ಎಂಬಿತ್ಯಾದಿ ಸಂದೇಶವನ್ನು ಈ ಕಥೆ, ಕವನ ಇತ್ಯಾದಿ ಇತಿಹಾಸಗಳಲ್ಲಿ ನಮಗೆ ಸಾರಿದ್ದಾರೆ. ಅದು ನೆಮನೆ. ಆದರೆ ಅದರಲ್ಲಿರ್ತಕ್ಕಂಥ ಸಂದೇಶ ಬಹಳ ಮುಖ್ಯವಾದಲ್ವ? ಇಂಥ ಒಂದು ಕಷ್ಟಕಾಲ ಒಂದನೇ ಅಲೆ ಬಂತು ಅಲ್ವಾ? ಒಂದನೇ ಅಲೆ ಬಂತು ಕೊರೋನಾ. ಎಷ್ಟು ಕಷ್ಟಪಟ್ಟೆವು ನಾವೆಲ್ಲ, ಎಲ್ಲರೂ ಕೂಡ ಅಲ್ವಾ? ಲಾಕ್ಡೌನ್ ಆಯಿತು, ಏನಿಲ್ಲ, ಹೊರಗೆ ಬರಲಿಕ್ಕಿಲ್ಲ. ಎಲ್ಲಿಯಾದ್ರೂ ಉಂಟಾ ಈ ತರದ ಒಂದು ಅವ್ಯವಸ್ಥೆ ಅಥವಾ ನಿಜವಾಗಿ ಕೂಡ ಕಷ್ಟಕಾಲ? ಎರಡನೇ ಅಲೆ ಬಂತು, ಅದರಲ್ಲೂ ಕೂಡ ಕಷ್ಟಪಟ್ಟು ಜನಗಳೆಲ್ಲ. ಈಗ ಮೂರನೇ ಅಲೆಗೆ ಶುರುವಾಗಿದೆ ಅಲ್ವಾ? ಏನು ಅವಸ್ಥೆ! ಒಂದನೇ ಅಲೆಯಲ್ಲಿ ಮಾಸ್ಕ್ ಹಾಕಲಿಕ್ಕೆ ಎಲ್ಲ ಮುಖಕ್ಕೆ ಮಾಸ್ಕ್, ಮಾಸ್ಕ್ ತೆಗೆದ್ರೆ ಮಾತ್ರ ಗುರುತಾಗುದಿಲ್ಲ, ಪರಿಚಯವೇ ಇಲ್ಲ. ಆಚೀಚೆ ಹೋಗುವಾಗ ಕೆಲವರದ್ದು ಗುರುತು ಮಾತಾಡೋದೇ ಇಲ್ಲ, ಯಾರು ಸಹ ಪರಿಚಯ ಆದ್ರಲ್ಲ ಮಾತಾಡೋದು. ಕಡೆಗೆ ನೋಡುವಾಗ ಅವರು ಮಾತಾಡೋದು, ಅಂಕಲ್ ನಮಸ್ಕಾರ ಅಂತ ಹೇಳಿದಾನೆ. ಯಾರು ಮಾರಾಯ ಅಂತ ಕೇಳುದು ಅವರು. ಕಡೆಗೆ ಅವನು ಮಾಸ್ಕ್ ತೆಗೆದು ನಾನಲ್ಲ, ಓ ನೀನು ಮಾರಾಯ ಅಂತ ಮಾಸ್ಕ್ ತೆಗೆದ ಮೇಲೆ ಗೊತ್ತಾಗುದು ಎಲ್ಲರದ್ದು ಕೂಡ. ಮಾಸ್ಕ್ ಇದ್ರೆ ಯಾರಿಗೂ ಪರಿಚಯ ಆಗುದಿಲ್ಲ, ನೋಡಿಯೂ ನೋಡದ ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಸಂಬಂಧಿಗಳು ಗೊತ್ತೇ ಇಲ್ಲ, ಸಾಲ ಕೊಟ್ಟವನಿಗೂ ಗೊತ್ತೇ ಇಲ್ಲ, ಸಾಲ ತಗೊಂಡವನಿಗೂ ಗೊತ್ತೇ ಇಲ್ಲ. ಈ ರೀತಿಯ ಪರಿಸ್ಥಿತಿ.
ಎರಡನೇ ಅಲೆ ಬಂತು. ಎರಡನೇ ಅಲೆಯಲ್ಲಿ ಏನಾಯ್ತು? ಎರಡನೇ ಅಲೆಯಲ್ಲಿ ಇನ್ನೊಂದು ಗಮ್ಮತ್ತಾಯ್ತು ಅಂತ ಹೇಳಿದ್ದಾರೆ. ಹೇಗೆಂದ್ರೆ, ತುಳಿಲಿ ಕುದುರೆ ವಯ್ಯಾರದಿ ತುಳಿಯಲು, ತುಳಿಲಿ ಕುದುರೆ ವಯ್ಯಾರದಿ ತುಳಿಯಲು, ತುಳು ರವಿಯ ಮೇಲೆ ಮುಸುಕುವುದೇ, ತುಳು ರವಿಯ ಮೇಲೆ ಮುಸುಕುವುದೇ, ತಾಳಿದವರಿಗೆ ವಿರುದ್ಧ ಲೋಕದಲ್ಲುಂಟೆ, ತಾಳಿದವರಿಗೆ ವಿರುದ್ಧ ಲೋಕದಲ್ಲುಂಟೆ, ಗಾಳಿಗೆ ಕಿರಿಯು ಅಲ್ಲಾದ ಬಲ್ಲುದೆ ಸಂಖ್ಯೆ, ಗಾಳಿಗೆ ಕಿರಿಯು ಅಲ್ಲಾದ ಬಲ್ಲುದೆ ಸಂಖ್ಯೆ, ನಾನಿನ್ನ ಧ್ಯಾನದೋಳು ಇರಲು ನಿಖರ ದಿನವಾದವರಿಂದ ಏನಾಗಬಹುದಯ್ಯ, ನಿಖರ ದಿನವಾದವರಿಂದ ಏನಾಗಬಹುದಯ್ಯ, ನಾನಿನ್ನ ಧ್ಯಾನದೋಳು ಇರಲು ಸದಾ, ಇರಲು ಸದಾ. ಯಾವ ರೀತಿಯಲ್ಲಿ ಭಗವಂತನ ಒಂದು ಅನುಗ್ರಹ ನಮ್ಮ ಮೇಲೆ ಇದ್ರೆ, ಧೂಳಿಲಿ ಕುದುರೆ ವಯ್ಯಾರದಿ ಕುಣಿಯು, ಭೀಕರವಾಗಿರ್ತಕ್ಕಂಥ ಧೂಳು ಒಂದಷ್ಟಿದೆ, ಹಮ್ಮಿಕೊಂಡಿದೆ. ಅದರಲ್ಲಿ ಒಂದು ಕುದುರೆ ಬಹಳಷ್ಟು ಧೂಳು ಎಬ್ಬಿಸುವಷ್ಟು ಗದ್ದಲ ಮಾಡ್ತಾ ಉಂಟಂತ, ಕುಣಿದಾಡ್ತಾ ಉಂಟು, ನೃತ್ಯ ಮಾಡ್ತಾ ಉಂಟು. ಗೊತ್ತುಂಟಾರೆ ನಿಮಗೆ ಕುದುರೆ ಯಾವ ರೀತಿಯಲ್ಲಿ ಓಡ್ತದೆ ಅಥವಾ ಅದರ ಧೂಳು ಎಬ್ಬಿಸ್ತದೆ ಅಂತ. ಆ ರೀತಿಯಲ್ಲಿ ಇದ್ರೂ ಕೂಡ, ಎಷ್ಟು ಮಾಡಿದರೂ ಕೂಡ ಆ ರವಿ ಎನ್ನತಕ್ಕಂಥ ಭಗವಂತ ಸೂರ್ಯನ ಮೇಲೆ ಅಲ್ಲಿ ಹೋಗಿ ತಾಗಲಿಕ್ಕೆ ಸಾಧ್ಯ ಉಂಟು? ಅದು ಸಾಧ್ಯವೇ ಇಲ್ಲ. ಭಗವಂತನ ಶಕ್ತಿ ಅನಂತ ಅಂತ ಉದಾಹರಣೆ ಕೊಟ್ಟ ದಾಸರು ಎಚ್ಚರಿಸಿದ್ದು. ತಾಳಿದವರಿಗೆ ವಿರುದ್ಧ ಲೋಕದೊಳುಂಟೆ, ತಾಳಿದವನು ಬಾಳಿಯಾನ ಅಂತ ಹೇಳ್ತಾರೆ. ಹಾಗಾಗಿ ಗಾಳಿಗೆ ಗಿರಿಯು ಅಲ್ಲಾದ ಬಲ್ಲುದೆ, ಪರ್ವತವನ್ನು ಅಲ್ಲಾಡಿಸಲಿಕ್ಕೆ ಯಾವ ಗಾಳಿಗೂ ಸಾಧ್ಯ ಇಲ್ಲ ಅಲ್ವಾ? ಆ ರೀತಿಯಲ್ಲಿ ಬಹಳ ಸುಂದರವಾದಂತಹ ಉದಾಹರಣೆಗಳನ್ನು ಭಗವಂತನ ಶಕ್ತಿಗೆ ಕೊಟ್ಟಿದ್ದಾರೆ ದಾಸರು. ಅಂತ ಅನಂತ ಶಕ್ತಿಯುಳ್ಳಂತಹ ಭಗವಂತನ ನಾವೆಲ್ಲ ಹೀಗೆ ಭಕ್ತಿ ಮಾಡಬೇಕಪ್ಪ. ಅಂತರಂಗ ಪರಿಶುದ್ಧವಾಗಿ ಭಕ್ತಿ ಮಾಡಿದಾಗ ಆತನು ಒಲಿಯುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಬೇಕು ಅಲ್ವಾ? ಸುಮ್ಮನೆ ಏನಾದರೂ ಮಾಡಿದರೆ ಆಗುವುದಿಲ್ಲ. ಹಾಗಾಗಿ ಆ ಭಕ್ತಿ ನಂಬಿಕೆಯನ್ನು ನಾವು ಇಟ್ಟುಕೊಳ್ಳಬೇಕು. ಯಾವ ರೀತಿಯಲ್ಲಿ? ಭಗವಂತನಲ್ಲಿ ಅಂತಃಕರಣ ಪರಿಶುದ್ಧವಾದಂತಹ ಸಮರ್ಪಣಾ ಮನೋಭಾವನೆಯ ಸೇವೆ ಆಗಿರಬೇಕು. ನಮ್ಮದು ಅರ್ಪಣಾ ಮನೋಭಾವನೆಯ ಸೇವೆ ನಮ್ಮಲ್ಲಿರಬೇಕು ಅಲ್ವಾ? ಶರಣಾಗತಿ ಆಗಬೇಕು ಭಗವಂತನ. ಮತ್ತು ನಮ್ಮ ಕಷ್ಟವನ್ನು ಪರಿಹರಿಸಿ ಭಗವಂತ ದೇವಾ ಅಂತ ಹೇಳಿ ನಾವು ಹೇಳಿದಾಗ ಖಂಡಿತವಾಗಿಯೂ ಕೂಡ ಆತ ನಮಗೆ ಒಲಿತಾನಂತೆ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಎಂಬುದು ಅನೇಕ ಹಿಂದಿನ ಕಥೆಗಳಲ್ಲಿ ಅಥವಾ ಯಾವುದೇ ರೀತಿಯ ಕೆಲವು ಇತಿಹಾಸಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಕನ್ನಡಿಯೊಳಗಿನ ಗಂಟು ಕಂಡು ಕಂಡ ಕನ್ನವಿಕ್ಕಲು ಅವನ ವಶವಾದುದೇ, ನಿನ್ನ ನಂಬಲು ಪುರಂದರ ವಿಠಲ, ಪುರಂದರ ವಿಠಲನನ್ನು ನಂಬಿದ್ರೆ, ಭಗವಂತನನ್ನು ನಂಬಿದ್ರೆ ಚಿನ್ನಕ್ಕೆ ಪುಟ ಬಿಟ್ಟಂತ ರಂಗ, ಚಿನ್ನಕ್ಕೆ ಪುಟ ಬಿಟ್ಟಂತೆ. ಭಗವಂತನ ಭಕ್ತಿಯನ್ನು ಮಾಡಿ ಅವನಿಗೆ ನಮ್ಮ ಸಂಪೂರ್ಣವಾದಂತಹ ಈ ಒಂದು ದುಃಖವನ್ನು ಅರ್ಪಣೆ ಮಾಡಿದಾಗ, ವ್ರತ ನಿಯಮಾದಿ ಇರಬಹುದು ಅಥವಾ ಸತ್ಕರ್ಮಗಳ ಯಾವುದೇ ರೀತಿಯ ವಿಚಾರಧಾರೆಗಳಿರಬಹುದು, ನಾವು ಮಾಡತಕ್ಕಂತ ಯಾವುದೇ ಕೆಲಸಗಳಿರಬಹುದು, ವೃತ್ತಿ ಮತ್ತು ಪ್ರವೃತ್ತಿ ಅಲ್ವಾ? ನೀವೆಲ್ಲ ವಿದ್ಯೆಯನ್ನು ಕಲಿತಾ ಇರುವಂತ ವಿದ್ಯಾರ್ಥಿಗಳಾಗಿರಬಹುದು, ವಿದ್ಯಾರ್ಥಿಗಳಾದರೂ ಅಷ್ಟೇ ನಿಮ್ಮದಾದಂತಹ ಭಕ್ತಿ, ಮಾತೃಭಕ್ತಿ ನಿಮ್ಮಲ್ಲಿರಬೇಕು ಅಲ್ಲವೇ? ಅದೇ ರೀತಿಯಲ್ಲಿ ಪಿತೃಭಕ್ತಿಯು ನಿಮ್ಮಲ್ಲಿರಬೇಕು, ಅದು ದೇವರಿಗೆ ಮಾಡುವಂತ ಅರ್ಪಣೆ. ಅದೇ ರೀತಿಯಲ್ಲಿ ಅತಿಥಿಗಳ ಮೇಲೂ ಕೂಡ ಭಕ್ತಿ ಇರಬೇಕು, ಗುರುಗಳ ಮೇಲಂತೂ ಬಹಳ ಭಕ್ತಿ ಇರಬೇಕು ಅಂತ. ಗುರುದೇವೋಪಹ ಮಹತ್ವ ಉಳ್ಳಂತ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತ ಹೇಳಿದ್ದಾರೆ. ತ್ರೈಮೂರ್ತಿಗಳಿಗೆ ಹೋಲಿಸ್ತಾರೆ ಅಲ್ವಾ?
ಹಾಗಾಗಿ ಗುರುದೇವೋ ಭವ ಅಂತ ಹೇಳುವಂತಹದ್ದು ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಈ ಭಕ್ತಿಯನ್ನು ಕೂಡ ನೀವು ಮಾಡ್ತಾ ಇರಬೇಕಂತ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲಿಯೂ ಕೂಡ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತಕ್ಕಂಥ ಈ 4 ವರ್ಗದವರನ್ನು ನಾವು ಭಕ್ತಿಯಿಂದ ಪ್ರೀತಿಯಿಂದ ಕಂಡಾಗ ಮಾತ್ರ ನಮಗೆ ಒಳ್ಳೆ ರೀತಿಯ ಅನುಭವ ಭಗವಂತನು ಕೂಡ ಕೊಡ್ತಾನೆ ಅಂತೇಳಿ. ಜೀವನದಲ್ಲಿ ಮುಕ್ತಿಯನ್ನು ಕೊಡಬೇಕಾದ್ರೆ ಯಾವ ರೀತಿ ಇರಬೇಕಂತೇಳಿ ದಾಸಾಗ್ರ ಗಣ್ಯರು ಹೇಳಿದಂತೆ, ನಾನಿನ್ನ ಧ್ಯಾನದೊಳು ಇರಲು ಸದಾ ಏನಾಗಲಿಲ್ಲ ಏನಾಗಬಹುದಯ್ಯ, ಮಾನವರಿಂದ ಏನಾಗಬಹುದಯ್ಯ, ನಾನಿನ್ನ ಧ್ಯಾನದೊಳು ಇರಲು ಸದಾ ಇರಲು ಸದಾ ಭಗವಂತನ ಭಕ್ತಿಯನ್ನು ಮಾಡುವುದರ ಮೂಲಕವಾಗಿ ಇಷ್ಟಾರ್ಥವನ್ನು ಈಡೇರಿಸಿಕೊಂಡಂತಹ ಕಥೆಗಳು ತುಂಬಾ ನಮಗೆ ಸಿಗ್ತವೆ. ಆದರೆ ಅದೇ ರೀತಿಯಲ್ಲಿ ನಮ್ಮದಂತ ಈ ಕರ್ತವ್ಯವನ್ನು ಮಾಡುವಾಗ ನಮಗೆ ಅನೇಕ ಕಷ್ಟಗಳು ಬರ್ತದೆ. ಈಗ ಕೊರೋನಾ ಕಷ್ಟ ಇರಬಹುದು, ಅಥವಾ ಒಂದೊಂದು ಕಾಲದಲ್ಲಿ ದೊಡ್ಡ ನೆರೆಯ ಕಷ್ಟಗಳು ಬರ್ತದೆ, ಮತ್ತೊಂದು ಸಂದರ್ಭದಲ್ಲಿ ದೊಡ್ಡ ಮಳೆಯ ಕಷ್ಟ ಬರ್ತದೆ, ಇನ್ನೊಂದು ಕಾಲದಲ್ಲಿ ಬಿಸಿಲಿನ ಕಷ್ಟ ಬರಬಹುದು, ಅಥವಾ ಆಲಿಕಲ್ಲು ಆ ಇಬ್ಬನಿಯ ಮಳೆಯ ಸುರಿಯುವಂತಹ ಕಷ್ಟಗಳು ಬರ್ತದೆ ಕೆಲವೂರಿನಲ್ಲಿ. ಯಾವ ಯಾವ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಪರಿಹರಿಸತಕ್ಕಂತ ಒಂದು ಗಟ್ಟಿಯಾದ ಮನಸ್ಸುಗಳು ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಈಗಾಗಲೇ MC ಮಾಡಿದವರು ಅನೇಕ ಕಗ್ಗಗಳ ಬಗ್ಗೆ ಕೂಡ ಹೇಳಿದ್ರು. ಅವರು ಮಾತಾಡುವಾಗ 1-2 ಗಂಟೆ ಕಗ್ಗಗಳ ಬಗ್ಗೆ ಹೇಳ್ತಾರೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಮತ್ತೊಂದು ಕಡೆ ಹೀಗೂ ಕೂಡ ಹೇಳಿದ್ದಾರೆ, ಜೀವನದಲ್ಲಿ ಕಷ್ಟಗಳು ಅನೇಕ ಬರ್ತಾ 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 ಇರ್ತದಂತೆ. ಅದಕ್ಕಾಗಿ ಬೆಟ್ಟದಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀನು ಹುಲ್ಲಾಗಿ ಇರು, ಏನು ಬಾಧೆ ಇಲ್ಲ ನಿನಗೆ ಅಲ್ಲಿ ಅಲ್ವಾ, ನಿರ್ವಿಘ್ನವಾಗಿ ಜೀವನ ಕಲಿತರು. ಮನೆಗೆ ಮಲ್ಲಿಗೆ ಆಗಿರು, ನೀನು ಮನೆಯೊಳಗಿದ್ರೆ ನೀನು ಒಳ್ಳೆಯ ಪರಿಮಳಯುಕ್ತವಾದಂತಹ ಸದ್ಗುಣಗಳಿಂದ ನೀನು ಇರಬೇಕು. ಇಲ್ಲದ್ರೆ ಯಾರು ನಿನ್ನನ್ನು ಸುಡುವುದು, ನಿನಗೆ ಗೌರವ ಕೊಡುವುದಿಲ್ಲ, ನಿನಗೆ ಬೆಲೆ ಕೊಡುವುದಿಲ್ಲ ಅಂತ ಅರ್ಥದಲ್ಲಿ. ಹಾಗಾಗಿ ಮನೆಗೆ ಮಲ್ಲಿಗೆಯೋಪಾದಿಯಾಗಿರು, ಕಲ್ಲಾಗು ಕಷ್ಟಗಳ ಮಳೆಯ ಬಿಡಿಸುರಿಯೇ. ಭೀಕರವಾಗಿರ್ತಕ್ಕಂಥ ಮಳೆಯ ನೀರು ನೆರೆಗಳು ಬಂದಾಗ ಕಲ್ಲಾಗಿ ಗಟ್ಟಿಯಾಗಿ ನಾವು ಗಟ್ಟಿ ಮನಸ್ಸಿನಲ್ಲಿದ್ದಾಗ ಅಂದರೆ ಕಷ್ಟಗಳಿಗೆ ಮಳೆಯನ್ನು ಕಷ್ಟಗಳಿಗೆ ಹೋಲಿಸಿದ್ದಾರೆ. ಅಂಥ ಕಷ್ಟಗಳು ಬಂದಾಗ ಕಲ್ಲಿನೋಪಾದಿಯಲ್ಲಿ ಗಟ್ಟಿ ಮನಸ್ಸಿನಲ್ಲಿ ನಿಂತುಕೊಂಡು ಅದನ್ನು ಎದುರಿಸುವಂತಹ ಶಕ್ತಿ ನಿನ್ನಲ್ಲಿ ಬರಬೇಕು ಅಂತ ಸಂದೇಶಗಳನ್ನು ಕೊಟ್ಟಿದ್ದಾರೆ ಕವಿಗಳೆಲ್ಲ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಬೆಲ್ಲ ಸಕ್ಕರೆ ಅಂತ ಹೇಳಿ ಅದನ್ನು ಉಟ್ಕೊಂಡಿರುವುದು ಅಂತೇಳಿ ಅಲ್ಲ, ಅಥವಾ ಬೆಲ್ಲ ಸಕ್ಕರೆ ಮನೆಗೆಲ್ಲ ಹಂಚಿಕೊಳ್ಳುವುದ ಅದು ಅಲ್ಲ. ಬೆಲ್ಲ ಸಕ್ಕರೆ ಅಂತ ಹೇಳಿದ್ರೆ ಸಿಹಿಯಾದಂತ ವಸ್ತು. ಆ ಸಿಹಿಯಾದ ನಡೆನುಡಿಗಳಿಂದ, ನಿನ್ನ ದಾನ ಬುದ್ಧಿಯಿಂದ, ತ್ಯಾಗ ಬುದ್ಧಿಯಿಂದ, ಪರೋಪಕಾರ ಬುದ್ಧಿಯಿಂದ ದೀನ ದುರ್ಬಲರಿಗೆ ಸಹಕರಿಸೋ. ದೀನ ದುರ್ಬಲರು ಯಾರಿದ್ದಾರೆ, ಕಷ್ಟದಲ್ಲಿರುವವರಿಗೆ ಸಹಕಾರ ಮಾಡುವಂತ ಈ ಕೊರೋನಾ ಸಂದರ್ಭದಲ್ಲಿ ಕಿಟ್ ಕೊಡುವಂಥದ್ದು ಎಷ್ಟೋ ಸಂಘ ಸಂಸ್ಥೆಗಳು ಆ ಕೆಲಸವನ್ನು ಮಾಡಿ ಅಲ್ವಾ, ಒಳ್ಳೆ ಕೆಲಸ ಅಲ್ವದು. ಆಹಾರ ಪದಾರ್ಥಗಳನ್ನು ಅಥವಾ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ಆರ್ಥಿಕ ಶಕ್ತಿಯನ್ನು ಸರ್ಕಾರ ಎಷ್ಟು ಕೊಡುತ್ತದೋ ಅದಕ್ಕಿಂತ ಹೆಚ್ಚು ಸಾರ್ವಜನಿಕ ಸಂಘ ಸಂಸ್ಥೆಗಳು ನೀಡಿದ್ದಾರೆ. ಅದನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರನ್ನು ಅಭಿನಂದಿಸಲೇಬೇಕಾಗ್ತದೆ. ಅಂತಹ ಕಷ್ಟಗಳನ್ನು ಪರಿಹರಿಸತಕ್ಕಂಥ ಗುಣ ನಿಮ್ಮಲ್ಲಿರಬೇಕು. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ರೀತಿಯಲ್ಲಿ ನಮಗೆ ಕವಿಗಳು ಇರಬಹುದು, ಸಾಹಿತಿಗಳಿರಬಹುದು, ದಾಸಾಗ್ರಗಣ್ಯರಿರಬಹುದು, ಇನ್ನುಳಿದಂತ ಯಾವುದೇ ರೀತಿಯ ವಿದ್ವಾಂಸರುಗಳಿರಬಹುದು, ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಾಧಿದ್ದಾರೆ. ಎಂತಹ ಸಭೆ ನಿಜವಾಗಿ ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿ ಇದ್ರೂ ಕೂಡ ಸುಂದರವಾದಂತಹ ದೇವಸ್ಥಾನ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಅದು
ದೇವಸ್ಥಾನಗಳನ್ನು ನಾವು ಹುಡುಕಿಕೊಂಡು ಹೋಗ್ಬೇಕಂತ ಇಲ್ಲ. ಭಗವಂತನ ಇರವದ ಬಗ್ಗೆ, ಭಗವಂತನ ಆ ಸ್ಥಾನಗಳ ಬಗ್ಗೆ, ಅವನದ್ದಾದಂಥ ವಿಶೇಷವಾದಂಥ ಗುಣಗಳು ಅಥವಾ ಅನುಗ್ರಹಗಳು ಎಲ್ಲಿ ಹೇಗೆ ಇರ್ತದೆ ಎನ್ನುವುದನ್ನು ಬಹಳ ಸುಂದರವಾಗಿ ನಮಗೆ ಕವಿಗಳೆಲ್ಲ ಸಾರಿದ್ದಾರೆ. ಅದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕಂತ. ಮಕ್ಕಳು ಕೂಡ ಮೌನವಾಗಿ ಹರಿಕತೆ ಕೇಳುವುದಂತ ಹೇಳಿದ್ರೆ ನಿಜವಾಗಿ ಕೂಡ ಅಷ್ಟು ಸಂತೋಷದಲ್ಲಿ ನಿಮಗೊಂದು ರಸಪ್ರಶ್ನೆ ಎಲ್ಲ ಕೇಳ್ತಾರೆ. ಮತ್ತೆ ಆ ಒಂದು ಕಾರಣಕ್ಕೆ ನೀವು ಬಂದಿದ್ದೀರೋ ಗೊತ್ತಿಲ್ಲ, ಅಂತೂ ಅದು ಕೂಡ ಬಹಳ ಮುಖ್ಯವಾದ. ಈಗ ಕತೆ ಶುರುವಾಗಲಿಲ್ಲ, ಗಜಗೌರಿ ವ್ರತ ಎನ್ನತಕ್ಕಂಥ ಒಂದು ಕತೆ. ಈಗ ನಾನು ಪೀಠಿಕೆಯಲ್ಲಿ ಇದ್ದೇನೆ, ಆ ಕತೆ ಶುರುವಾಗುವಾಗ ನಿಮಗೆ ಗೊತ್ತಾಗ್ತದೆ ಏನೆಲ್ಲ ಅದರಲ್ಲಿ ಬಂತು ಅಂತ ಹೇಳಿ. ಅದನ್ನೆಲ್ಲ ನೆನಪಿಟ್ಟುಗಳು. ಶಾಲೆಯಲ್ಲಿ ಕೂಡ ಹಾಗೆ ಪಾಠ ಮಾಡುವಾಗ ಇದು 40 ನಿಮಿಷ 45 ನಿಮಿಷದ ಪಾಠ ಮಾಡ್ತಾರೆ ಟೀಚರ್ನವರು. ಇಡೀ ಪಾಠ ಸರಿಯಾಗಿ ಕೇಳಿದವನಿಗೆ ಮಾತ್ರ ಗೊತ್ತಾಗ್ತದೆ ಅಲ್ವಾ, ಇಲ್ಲವಾದ್ರೆ ಏನು ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸರಿಯಾಗಿ ನಾವು ಪಾಠವನ್ನು ಕೇಳಿದಂಥ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಲ್ಲಿ ಮಾರ್ಕ್ ಪಡೆಯುತ್ತೀರಿ, ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಗಳಿಸ್ತೀರಾ. ಆಮೇಲೆ ತೇರ್ಗಡೆಯನ್ನು ಹೊಂದುವುದರ ಮೂಲಕ ಈ ಸರ್ತಿ ನೀವು ಕೊರೋನಾದ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಎಲ್ಲರಿಗೂ ಕೂಡ ಶಾಲೆ ಉಂಟು, ಪರೀಕ್ಷೆ ಉಂಟು, ಆಯ್ತಾ. ಕಳೆದ ವರ್ಷ ಯಾಕಂದ್ರೆ 9ನೇ ಕ್ಲಾಸ್ 8ನೇ ಕ್ಲಾಸ್ ಸೀದಾ ಪಾಸ್ ಆಗಿದ್ದಾರೆ ಅಲ್ವಾ. ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ಸೀದಾ ಪಾಸ್ ಆಗ್ತಾರೆ. ಈ ಸರ್ತಿ ಕೂಡ ಕೊರೋನಾ ಬಂದರೆ ನಾವು ಸೀದಾ ಪಾಸ್ ಆಗ್ತೇವೆ ಅಂತ ಎನಿಸಬೇಡಿ. ಅಂತಹ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ಸರ್ಕಾರ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಅದೇ ರೀತಿಯಲ್ಲಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಪಾಠಗಳನ್ನು ನೀವು ಕಲಿಯಿರಿ. ಯಾವುದೇ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನು ಬಿಡದೆ ನೀವಿದ್ದಾಗ ಖಂಡಿತವಾಗಿಯೂ ಕೂಡ ಸರ್ವಾನುಗ್ರಹದಿಂದ ನೀವೆಲ್ಲರೂ ಕೂಡ ಉತ್ತೀರ್ಣರಾಗಿ ಒಳ್ಳೆಯ ಆರೋಗ್ಯವನ್ನು ಪಡೆಯಲಿಕ್ಕೆ ಕೂಡ ಸಾಧ್ಯ ಇದೆ ಅಂತ ಹೇಳಿ ಶಿವರುದ್ರಪ್ಪ ಅವರು ಒಬ್ಬರು ಬಹಳ ಪ್ರಸಿದ್ಧವಾದಂತಹ ರಾಷ್ಟ್ರಕವಿ ಇದ್ದರು. ಅವರು ಕೂಡ ಇಂತಹ ಒಂದು ಸಭೆ ನೋಡುವಾಗ ನನಗೆ ನೆನಪಾಯಿತು. ಯಾಕಂದ್ರೆ ನಾವೆಲ್ಲ ಹುಡುಕ್ತೇವೆ, ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗುದು, ಯಾವ ದೇವರನ್ನು ಕಾಣುವುದು, ಯಾವ ಪೂಜೆ ಕೊಡುವುದು, ಇದೇ ಕೆಲಸ ನಮಗೆ. ವ್ರತ 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 ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಸೋಮವಾರ ಬಂದ್ರೆ ಮಾಲಿಂಗೇಶ್ವರ ವ್ರತ, ಮಂಗಳವಾರ ಬಂದ್ರೆ ಗೌರಿ ವ್ರತ, ಗಣಪತಿ ಪೂಜೆ, ಆಮೇಲೆ ವಿಶೇಷವಾಗಿ ಬುಧವಾರ ಬಂದ್ರೆ ಪಾಂಡುರಂಗ ವಿಠಲ, ಗುರುವಾರ ಬಂದ್ರೆ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮದ ಗುರು ಪೂಜೆ, ಆಯ್ತಾ. ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ, ವೆಂಕಟರಮಣ ಪೂಜೆ, ಆಮೇಲೆ ಶನಿವಾರ ಬಂತು ಆಂಜನೇಯ ಪೂಜೆ, ಶನೀಶ್ವರ ಎಲ್ಲ ದೇವರಿದ್ದಾರೆ ಆ ದಿವಸ 3. ಆಮೇಲೆ ಭಾನುವಾರ ದಿವಸ ರಾಜ್ಯ ಖುಷಿ ಬಂದದ್ದು ಮಾಡ್ಬೋದು ಅಂತ ಕೆಲವರು. ಭಾನುವಾರ ಕೂಡ ಸೂರ್ಯದೇವನ ಪೂಜೆ ಮಾಡಬಹುದಂತೆ, ಭಾನುಪ್ರಕಾಶನ ಪೂಜೆಯನ್ನು ನಾವು ಮಾಡಬಹುದು. ಹಾಗಾದ್ರೆ ಎಲ್ಲೆಲ್ಲಿ ನಾವು ಇಂತಹ ವಾರಗಳ ಚಿಂತನೆಯಲ್ಲಿ ನಾವು ಪೂಜೆ ಮಾಡೋದಕ್ಕಿಂತಲೂ ಕೂಡ ಒಂದು ಕಡೆ ಶಿವರುದ್ರಪ್ಪವರು ಹೇಳ್ತಾ ಇದ್ದಾರೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇರುವುದು ನಮ್ಮೊಳಗೆ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇರುವುದು ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದೆ ಕಲ್ಲುವನ್ನು ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದೆ ಕಲ್ಲುವನ್ನು ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕೂದಿಸದಾದೆನು ನಿಮ್ಮೊಳಗೆ, ಕೂದಿಸದಾದೆನು ನಿಮ್ಮೊಳಗೆ. ಸುಂದರವಾದಂತಹ ಕವನವನ್ನು ಬಹಳ ಸಂದೇಶಪೂರ್ವಕವಾಗಿ ಹೇಳಿದ್ದಾರೆ ಡಾಕ್ಟರ್ ಶಿವರುದ್ರಪ್ಪ ಅವರು. ನಾವು ಹುಡುಕಾಡ್ತಾ ಹೋಗ್ಬೇಕಾಗಿಲ್ಲ. ಅಂದ್ರೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಅನಂತರ ಗೊತ್ತಿದೆ. ಹಾಗಾಗಿ 9-7 ವರ್ಷಗಳಿದ್ದರೂ ಕೂಡ ಇದನ್ನು ಬಹಳ ಸುಂದರವಾಗಿ ಸಂಯೋಜನೆ ಮಾಡಿ ಆ ಪ್ರೀತಿ ಸ್ನೇಹಗಳ ಮೂಲಕವಾಗಿ ನಿಮ್ಮನ್ನೆಲ್ಲ ಕರೆದು ಇಲ್ಲಿ ಸೇರಿಸಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಇಂತಹ ಹರಿಕಥಾ ಸತ್ಸಂಗವನ್ನು ಯಾವ ರೀತಿಯಲ್ಲಿ ಸಂಘಟಿಸಬಹುದು, ಆ ಮೂಲಕ ನೀವೆಲ್ಲದನ್ನು ಕೇಳುವುದರ ಮೂಲಕ ನಿಮಗೆ ಏನು ಪ್ರಯೋಜನ ಸಿಗಬಹುದು ಎಂಬ ಒಂದು ಚಿಂತನೆಯನ್ನು ನಡೆಸಿದ್ದಾರೆ. ಹಾಗಾಗಿ ಆ ಪ್ರೀತಿ ಸ್ನೇಹಗಳೆಲ್ಲ ಇಲ್ಲೇ ಇರುವಾಗ ಮತ್ತೆ ದೇವಸ್ಥಾನ ಹುಡುಕಬೇಕಂತೂ ಇಲ್ಲ ಅಂತ ಆ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲೆಲ್ಲೋ ಹೋಗುತ್ತಾರಂತೆ ಬೇಡ, ನಮಗೆ ಅಂತರಂಗ ಆತ್ಮನೇ ದೇವರು ಅಂತೇಳಿ ನಾವು ತಿಳ್ಕೊಂಡಾಗ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ
ಬಹಳ ಅತ್ಯಂತ ಸರಳವಾದಂತಹ ಇನ್ನೊಂದು ಶಬ್ದ ಅದಕ್ಕೆ ಪ್ರೀತಿ ಅಂತ, ಸ್ವಲ್ಪ ಎತ್ತರವಾದ ಶಬ್ದಕ್ಕೆ ಅದು ಭಕ್ತಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಸ್ಯ ಮುಕ್ತಿರ್ನ ಚಾನ್ಯತ. ಅಂದ್ರೆ ಮುಕ್ತಿ ಕೊಡುವಂತ ಭಗವಂತ ಇದ್ದಾನಲ್ಲ, ಅವನ ಮೇಲೆ ಒಂದು ರೀತಿಯ ಪ್ರೀತಿಯನ್ನು ನಾವು ಇಡಬಹುದು. ಭಕ್ತಿ ಅಂದ್ರೆ ಬೇರೆ ಏನೂ ಅಲ್ಲ, ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಸ್ನೇಹಿತರಲ್ಲಿ ನಾವು ಒಂದು ರೀತಿಯ ಪ್ರೀತಿ ವಿಶ್ವಾಸ ಹೊಂದಿದ್ದೇವೆ ಅಲ್ಲವೇ? ಹೌದಾ? ಹಾಗೆ ಅದಕ್ಕೆಲ್ಲಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ಆರಾಧನೆ ತಿಳಿಯುವುದಕ್ಕೆ ಭಕ್ತಿಯನ್ನು ಆಚಾರ್ಯ ಮಧ್ವರು ಕಡೆ ಅರ್ಪಣೆ ಕೊಟ್ಟಿದ್ದಾರೆ. ಇಂತಹ ಭಕ್ತಿಯನ್ನು ನಾವು ಮಾಡುವಾಗ ಎಲ್ಲೆಲ್ಲ ಹುಡುಕಬೇಕಾಗಿಲ್ಲ, ಅಂತರಂಗದಲ್ಲೇ ನಮ್ಮ ಪ್ರೀತಿ ವಿಶ್ವಾಸವನ್ನು ಹುಟ್ಟಿಸಿಕೊಂಡು ಅದನ್ನು ಪರಸ್ಪರ ಒಬ್ಬರೊಬ್ಬರು ಗುರುತಿಸುವಂತೆ ಮಾಡಬೇಕು. ಅದಕ್ಕಾಗಿ ಹೇಳಿದ್ದಾರೆ, ಮದ ಮತ್ಸರಗಳೆಂಬ ಯಾವುದೇ ಆ ದುರ್ಗುಣಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಪ್ರೀತಿಯಿಂದ ಕಂಡಾಗ ಖಂಡಿತವಾಗಿ ಅಲ್ಲೇ ದೇವರನ್ನು ನಾವು ಕಾಣ್ತೇವೆ ಎಂಬ ಅನೇಕ ವಿಚಾರಗಳನ್ನು ದಾಸಾಗ್ರಗಣ್ಯರು ಹೇಳಿದ್ದಾರೆ, ಕವಿಗಳು ಹೇಳಿದ್ದಾರೆ, ವಿದ್ವಾಂಸರು ಹೇಳಿದ್ದಾರೆ, ಸಾಹಿತಿಗಳು ಹೇಳಿದ್ದಾರೆ. ಅದನ್ನೆಲ್ಲ ನಾವು ಇವತ್ತು ಕ್ರೋಢೀಕರಿಸುವುದರ ಮೂಲಕವಾಗಿ ಗಜಗೌರಿ ವ್ರತ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ವಿಶೇಷವಾಗಿ ಗಾಂಧಾರಿ ಧೃತರಾಷ್ಟ್ರ ಒಟ್ಟಾಗಿ ಒಂದು ಗಜಗೌರಿ ವ್ರತ ಮಾಡಿದರು. ಅವರ ಭಕ್ತಿ ಎಷ್ಟಿತ್ತು, ಅವರ ಪರಿಕಲ್ಪನೆ ಏನಿತ್ತು, ಅವರ ಚಿಂತನೆ ಏನಿತ್ತು, ಅದರ ಜೊತೆಗೆ ಅದಕ್ಕೆ ಪ್ರೇರಕವಾಗಿ ಆಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಣಾಮದಿಂದ ಕುಂತಿದೇವಿ ಕೂಡ ಆ ಒಂದು ಯಜನವನ್ನು ಹೇಗೆ ಮಾಡಿದರು, ಆ ವ್ರತವನ್ನು ಹೇಗೆ ಕೈಗೊಂಡರು ಎಂಬ ಒಂದು ಚಿಂತನೆಯ ಕಥೆಯೇ ಗಜಗೌರಿ ವ್ರತ. ಇವತ್ತು ನೀವು ಕೇಳುವಂಥದ್ದು ಅಂತಹ ಒಂದು ಚಿಕ್ಕ ಕಥೆಯನ್ನು ನಾವೆಲ್ಲರೂ ಕೂಡ ಭಗವಂತನ ನಾಮ ಸಂಸ್ಮರಣೆಯೊಂದಿಗೆ ಎಲ್ಲರೂ ಕೂಡ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡೋಣ. ಗೋವಿಂದ ಗೋವಿಂದ ನಾರಾಯಣ ಹರಿ 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 ಗೋವಿಂದ ಕೇಶವ ಅಚ್ಯುತ ಗೋವಿಂದ ನಾರಾಯಣ ಹರಿ ಗೋವಿಂದ ಕೇಶವ ಅಚ್ಯುತ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಮಾಧವ ಕೃಷ್ಣ ಗೋವಿಂದ ನಾರಾಯಣ ಹರಿ ಗೋವಿಂದ ಮಾಧವ ಕೃಷ್ಣ ಗೋವಿಂದ ನಾರಾಯಣ ಹರಿ ಗೋವಿಂದ ಪಾಂಡವ ರಕ್ಷಕ ಗೋವಿಂದ ಕೌರವ ಶಿಕ್ಷಕ ಗೋವಿಂದ ಪಾಂಡವ ರಕ್ಷಕ ಗೋವಿಂದ ಕೌರವ ಶಿಕ್ಷಕ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಕೇಶವ ಅಚ್ಯುತ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಕೇಶವ ಕೃಷ್ಣ ಗೋವಿಂದ ನಾರಾಯಣ ಹರಿ 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 ಗೋವಿಂದ ಜೈ ವಿಠಲ 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 ಪಂಡರೀನಾಥ ಭಗವಾನ್ ಕಿ ಜೈ. ಈ ಬಗ್ಗೆ ಜೈ ಕೇಳಲೇ ಇಲ್ಲ ಅಂದ್ರೆ ಮಾಸ್ಕ್ ದಪ್ಪದ್ದು ಅವರು ದಪ್ಪ ಮಾಸ್ಕ್ ಹಾಕಿದ್ರೆ ಅದು ಜೈ ಒಳಗೆ ಹೇಳಿ ಕೇಳುವುದಿಲ್ಲ. ಹಾಗಾಗಿ ಇದೆಲ್ಲ ತೆಳು ಮಾಸ್ಕ್ ಹಾಕಿದ್ರೆ ಅವ್ರನ್ನ ಜೈ ಕೇಳ್ತಾರೆ. ಆ ರೀತಿಯಲ್ಲಿ ಬಹಳ ಸುಂದರವಾಗಿ ಭಜನೆ ಮಾಡಬೇಕು. ಭಜನೆ ಅಂತ ಹೇಳಿದ್ರೆ ಅದು ಒಳ್ಳೆ ರೀತಿಯಲ್ಲಿ ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುವಂಥದ್ದಲ್ವಾ. ಭಜನೆ ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುವಂತಹ ಒಂದು ಕೆಲಸ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸುತ್ತಾ ಈಗ ಕೇಳು ಜನಮೇ ಜಯ ರಾಜನ ಅತಿಥಿಗೆ ಕೇಳಲು ವೈಶಂಪಾಯನ
ಕೃಷ್ಣ ಮತ್ತು ಪಾಂಡವರ ಮೇಲೆ ಎಂಥ ದ್ವೇಷವನ್ನು ಹೊಂದಿದ್ದರು ಎಂಬುದು ಮಹಾಭಾರತ ಕಥೆಯಲ್ಲಿ ನಾವೆಲ್ಲ ತಿಳಿದಂಥ ವಿಚಾರ. ಯಾರು? ಕೌರವಾದಿಗಳು ಅಲ್ಲದೆ ಗಾಂಧಾರಿ ಧೃತರಾಷ್ಟ್ರನ ಮಕ್ಕಳಾಗಿರತಕ್ಕಂಥ ಆ ಕೌರವಾದಿಗಳು ವಿಶೇಷವಾಗಿ ಪಾಂಡವರ ಮೇಲೆ ವಿಶೇಷವಾದ ದ್ವೇಷದಿಂದ ಇರುವಂತಹ ಸಂದರ್ಭದಲ್ಲಿ ಯುದ್ಧ ಸನ್ನದ್ಧವಾಗಿದೆ. ಈ ಯುದ್ಧದಲ್ಲಿ ನನ್ನ ಮಕ್ಕಳಿಗೆ ಕ್ಷೇಮ ಆಗಬೇಕು. ಯಾವ ರೀತಿ ಕ್ಷೇಮ ಆಗುವುದು? 101 ಮಂದಿ ಇದ್ರೂ ಕೂಡ ಅಷ್ಟು ಮಂದಿ ಆ ಕೌರವಾದಿಗಳ ಮೇಲೆ ಶಕ್ತಿ ನಂಬಿಕೆ ಇಲ್ಲ. ಯಾರಿಗೆ? ತಾಯಿಗಾಗಲಿ, ತಂದೆಗಾಗಲಿ, ಯಾರಿಗಾಗಲಿ ಅಂತ ದುಷ್ಟ ಮನೋಭಾವನವರಲ್ಲಿ ಇದ್ರೂ ಕೂಡ ಮಕ್ಕಳು, ಯಾಕಂದ್ರೆ ಹೆತ್ತವರಿಗೆ ಹೆಗ್ಗಣ ಮುದ್ದಂತೆ. ಹಾಗಾಗಿ ಪ್ರೀತಿಯಿಂದ ಗಾಂಧಾರಿ ದೇವಿ ಮಕ್ಕಳನ್ನು ಕಂಡವಳು ಅವರಿಗೆ ಒಳಿತಾಗಬೇಕು, ಅವರ ದುಷ್ಟ ಗುಣಗಳು ಹೋಗಬೇಕು ಅಂತೇಳಿ ಮನಸ್ಸಿನಲ್ಲಿ ಇರಬಹುದು. ಆದರೆ ದುಷ್ಟ ಪ್ರವೃತ್ತಿ ಅದು ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಅಂತೂ ಇತ್ತು ಅವರು ಒಳ್ಳೇದಾಗಬೇಕು. ಕಳ್ಳನಾದರೂ ಕೂಡ ತಾಯಿಗೆ ಅವನು ಸಿಕ್ಕಿ ಬೀಳಬಾರ್ದು ಅಂತೇಳಿ ಅಷ್ಟೇ. ದೇವರು ಪೊಲೀಸ್ನವರು ಯಾರು ಹಿಡಿದಿದ್ದಾರೆ ಅಂತೇಳಿ ಸುದ್ದಿ ಬಂದಾಗ ಅಳ್ತಾರೆ. ಯಾರು? ತಾಯಿ ಮಾತ್ರ ಅಲ್ವಾ? ಆ ಕಳ್ಳ ಬುದ್ಧಿಯನ್ನು ಬಿಡು ಅಂತೇಳಿ ಬುದ್ಧಿ ಹೇಳುವಂಥದ್ದು ಬುದ್ಧಿ ಹೇಳಿದ್ರೆ ಕೇಳಬೇಕಲ್ವ? ಇಲ್ಲ, ಆಗುವುದಿಲ್ಲ. ಆ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ದ್ವೇಷ ಅಸೂಯೆಯ ಒಂದು ಬುದ್ಧಿ ಇರತಕ್ಕಂಥವರು ಕೌರವಾದಿಗಳು. ಕೃಷ್ಣ ಪಾಂಡವರ ಮೇಲೆ ಈ ರೀತಿ ಒಂದು ದ್ವೇಷ ಮನೋಭಾವನದಿದ್ದಂತಹ ಗಾಂಧಾರಿ ಧೃತರಾಷ್ಟ್ರನ ಮಕ್ಕಳಾಗಿರತಕ್ಕಂತಹ ಕೌರವಾದಿಗಳು ಅಷ್ಟು ಮಂದಿ ಕೂಡ ಇದ್ರು ಕೂಡ ಈ ಸಂದರ್ಭದಲ್ಲಿ ಒಂದು ಚಿಂತೆ ಇತ್ತು ಅವರಿಗೆ. ಏನಾದರೂ ಮಾಡಿ ಮುಂದಿನ ಒಂದು ಯುದ್ಧದಲ್ಲಿ ಅಥವಾ ಆ ಪಾಂಡವರಿಂದ ನಮಗೆ ಕ್ಷೇಮ ಆಗಬೇಕಿದ್ರೆ, ಯಾಕಂದ್ರೆ ಒಂದು ಭಯ ಇದೆ ಅವರಿಗೆ. ಏನು ಭಯ? ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣ ಶ್ರೀಹರಿ ಇದ್ದಾನೆ. ಆ ಶ್ರೀಹರಿಯ ಶಕ್ತಿ ಅವರಿಗೆ ಸಂಪೂರ್ಣವಾಗಿದೆ. ಆ ಮೂಲಕವಾಗಿ ಅವರನ್ನು ಸದಾ ಯಾವ ಕಾಲದಲ್ಲಿಯೂ ಕೂಡ ಆತ ರಕ್ಷಣೆ ಮಾಡ್ತಾನೆ ಎಂಬುದು ಗೊತ್ತು. ಆ ಕಾರಣಕ್ಕೆ ಎಷ್ಟು ಕಷ್ಟ ಆದರೂ ಕೂಡ ಆ ಪಾಂಡವರಿಂದ ನಾವು ರಕ್ಷಣೆಗೊಳ್ಳಬೇಕು. ನಮ್ಮ ಮಕ್ಕಳು ಉಳಿಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ಮಕ್ಕಳಿಗೆ ಏನೂ ತೊಂದರೆ ಆಗಬಾರದು ಎಂಬ ಚಿಂತನೆಯಲ್ಲಿ ಇರತಕ್ಕಂಥ ಆ ಗಾಂಧಾರಿ ಮತ್ತು ಧೃತರಾಷ್ಟ್ರರಿಗೆ ಆಲೋಚನೆ ಆಯಿತು. ನಿಜವಾಗಿಯೂ ಕೂಡ ಈ ಭಾರತ ಕಥೆಯನ್ನು ಜನಮೇಜಯ ರಾಜನಿಗೆ ವೈಶಂಪಾಯನ ಮುನಿಗಳು ಹೇಳ್ತಾರಂತೆ. ಇಂತಹ ಕಥೆಗಳನ್ನೆಲ್ಲ ಕೇಳಿದಾಗ ಏನೆಲ್ಲ ಪ್ರಯೋಜನ ಬರ್ತದೆ, ಏನೆಲ್ಲ ಆಗಿದೆ, ಯಾವ ರೀತಿಯಲ್ಲಿ ಶ್ರೀಹರಿಯ ಶ್ರೀಕೃಷ್ಣನ ಲೀಲೆಗಳು. ಅವರ ಕಡೆಯಲ್ಲೇ ಇದ್ದಾರೆ ಕೆಲವರೆಲ್ಲ. ಅಹಂಕಾರ ಅಹಂಭಾವದಿಂದ ಇದ್ದವರಿಗೆಲ್ಲ ಬುದ್ಧಿ ಕಲಿಸ್ತಾ ಇದ್ದ ಕೃಷ್ಣ. ಅವರ ಕುಟುಂಬದವರಿಗೂ ಕೂಡ ಬುದ್ಧಿಯನ್ನು ಕಲಿಸುವುದರ ಮೂಲಕವಾಗಿ, ಅವರ ಗರ್ವ ಅಪಹಾರ ಮಾಡುವುದರ ಮೂಲಕವಾಗಿ, ಅವರ ಅಹಂಭಾವವನ್ನೆಲ್ಲ ಕಡೆಗಣಿಸುವುದರ ಮೂಲಕವಾಗಿ ಅವರಿಗೂ ಕೂಡ ಬುದ್ಧಿ ಕಲಿಸುತ್ತಾ, ಆಮೇಲೆ ದುಷ್ಟರನ್ನು ಸಂಹಾರ ಮಾಡುತ್ತಾ ಶಿಷ್ಟರನ್ನು ಪರಿಪಾಲನೆ ಮಾಡಿಸಲಿಕ್ಕೋಸ್ಕರವಾಗಿ ಭಗವಂತ ಶ್ರೀಮನ್ನಾರಾಯಣ ಅಂತ ಪದ್ಮನಾಭ ದ್ವಾಪರಾಯುಗದಲ್ಲಿ ಶ್ರೀಹರಿ ಕೃಷ್ಣನಾಗಿ ಬಂದಿದ್ದಾನೆ ಅಲ್ಲವೇ? ಆ ಕೃಷ್ಣನಾಗಿ ಬಂದಾಗ ಈ ಒಂದು ವಿಶೇಷವಾದಂತ ಲೀಲಾ ನಾಟಕ ಅವನದ್ದು ನಡೀತದೆ. ಆ ಗಜಗೌರಿ ವ್ರತದ ಮೂಲಕ ಅಂತೇಳಿ ಹೇಳಬಹುದು. ಅವನಿಂದಲೇ ಒಂದು ಕಥೆ ನಿರ್ಮಾಣ ಆಯ್ತೆ, ಅಥವಾ ದುಷ್ಟರನ್ನು ಸಂಹಾರ ಮಾಡುವಂತಹ ಚಿಂತನ ಮಂಥನಗಳಿಗೆ ಒಂದು ರೀತಿಯ ದಾರಿ ತೋರಿತೆ ಅಂತೇಳಿ ಆಲೋಚನೆ ಮಾಡುವಾಗ ಚತುರೋಪಾಯದ ಭಾರತ ಕಥೆಯನ್ನು ಮಿತವಾಗಿ ಆಲಿಸಿದೊಡೆ ಸುಖವಿದೆ. ಇದರಲ್ಲಿ ಏನಾಯಿತು? ಈ ವ್ರತದಿಂದ ಸದ್ಭಕ್ತಿಯಿಂದ ಭಗವಂತನನ್ನು ಹೇಗೆ ಒಲಿಸಿಕೊಳ್ಳಬಹುದು, ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಕರ್ಮದ ಜೀವನವನ್ನು, ನಮ್ಮ ಧರ್ಮದ ಈ ನಿಷ್ಠೆಯ ಕೆಲಸಗಳನ್ನು ಹೇಗೆ ಯಶಸ್ವಿಗೊಳಿಸಬಹುದು ಅಂತೇಳಿ ಈ ಕಥೆಯಲ್ಲಿ ಕೇಳಬಹುದು ಅಂತ ಜನಮೇಜಯ ರಾಜನಿಗೆ ಆ ವೈಶಂಪಾಯ ಮುನಿಗಳು ಹೇಳ್ತಾ ಇದ್ದಾರಂತೆ. ಹಾಗೆ ಗಾಂಧಾರಿ ಕುಂತಿಯ ಈ ಮತ್ಸರ, ಆ ದಾಯಾದ್ಯ ಪಾಲಿನ ಈ ಒಂದು ಕೃತ್ಯ ಯಾವ ರೀತಿಯಲ್ಲಿ ನಡೆಯಿತು ಎಂಬುದು ಕೂಡ ಈ ಕಥೆಯಲ್ಲಿ ನಾವು ಕೇಳುವಂಥದ್ದು. ಅದನ್ನೆಲ್ಲ ಸ್ವಲ್ಪ ನೀವು ಆಲಿಸಿದಾಗ ನಮ್ಮ 5 ಪ್ರಶ್ನೆಗಳು ಮತ್ತೆ ಅನಂತ ಭಟ್ರು ಹೇಳ್ತಾರೆ. 5 ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುವುದು. ಹಾಗಾಗಿ ಯಾವಾಗಲೂ ಬರತಕ್ಕಂಥ ನಮ್ಮ ವೇದವ್ಯಾಸ ಮುನಿಗಳು ಈ ಬಾರಿ ಬರಲಿಲ್ಲ, ಸುಮಾರು ಸಮಯ ಆಯಿತು ಅಂತೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಏನಾದರೂ ಮಾರ್ಗದರ್ಶನಗಳನ್ನು, ಏನಾದರೂ ಬುದ್ಧಿ ಬೋಧನೆಗಳನ್ನು ರಾಜರುಗಳಿಗೆ, ಅರಸರುಗಳಿಗೆ ಹೇಳಬೇಕಿದ್ರೆ ಅಂತಹ ಮುನಿಶ್ರೇಷ್ಠರುಗಳು, ತಪಸ್ವಿಗಳು ಆಗಾಗ ಬರ್ತಾ ಇರಬೇಕು. ಒಂದು ವೇಳೆ ಬಾರದಿದ್ದರೆ ಅವರನ್ನು ಕರೆಸಬೇಕು ಅಲ್ವಾ? ಕರೆಸಿಕೊಂಡು ಅವರಿಂದ ಕೆಲವು ಮಾರ್ಗದರ್ಶನಗಳನ್ನು ಪಡೆದು ಏನಾದರೂ ತಪ್ಪುಗಳಿದ್ದರೆ ತಿದ್ದಬೇಕು, ಅಥವಾ ಇನ್ನೇನಾದರೂ ಪೂಜೆ ಪುರಸ್ಕಾರಗಳು ಬೇಕಿದ್ರೆ ಅವರು ಹೇಳಬೇಕು. ಒಂದೇ ಜ್ಯೋತಿಷ್ ಹೇಳಬೇಕು, ಒಂದೇ ದೊಡ್ಡ ಪುರೋಹಿತರು ಹೇಳಬೇಕು ಅಲ್ವಾ, ನಮಗೇನಾದರೂ ಪೂಜೆ ಬೇಕಿದೆ. ಆ ರೀತಿಯಲ್ಲಿ ಆ ವೇದವ್ಯಾಸ ಮುನಿಗಳನ್ನು ಒಮ್ಮೆ ಬರ ಹೇಳಿದಂತೆ ಯಾರು? ಗಾಂಧಾರಿ ಜೊತೆಗೆ ಧೃತರಾಷ್ಟ್ರ. ಇವರೆಲ್ಲ ಒಟ್ಟಾಗಿ ಅವರ ಒಂದು ಪರಂಪರೆಯಲ್ಲಿ ಒಂದು ಒಳ್ಳೆಯ ವಿಷಯ, ಒಂದು ಪ್ರಶ್ನೆಗಾಗಿ
ಅಲ್ವಾ? ಆ ಪ್ರಶ್ನೆ ನಿಜವಾಗಿ ಆ ಪ್ರಶ್ನೆ ಇಡುವವರು ಬಹಳ ನಾವು ಎಷ್ಟೋ ಜನ ಪ್ರಶ್ನೆ ಇಡುವವರಿದ್ದಾರೆ. ಪುರೋಹಿತರಲ್ಲಿ ಜ್ಯೋತಿಷರಲ್ಲೇ ನಾವು ಪ್ರಶ್ನೆ ಇಡ್ತೇವೆ. ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಸಿಕ್ಕಿದಾಗ ಅದಕ್ಕೊಂದು ವಿಮೋಚನೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಎಲ್ಲ ಮಾಡ್ತೇವೆ. ಅವರು ಹೇಗೆ ಹೇಳ್ತಾರೆ ಹಾಗೆ ಅಲ್ವೇ? ಆ ರೀತಿಯಲ್ಲಿ ಆ ವೇದವ್ಯಾಸ ಮುನಿಗಳನ್ನು ಕರೆಸಿದ್ದು ಆ ಎಲ್ಲ ಹೂ ಹಣ್ಣುಗಳನ್ನು ಅವರಿಗೆ ಬೇಕಾದಂತಹ ಸತ್ಕಾರಗಳನ್ನು ಮಾಡಿ ಮೃಷ್ಟಾನ್ನ ಭೋಜನಗಳೆಲ್ಲ ಅಗತ್ಯ ಇಲ್ಲ ಅವರಿಗೆ. ಹೂಗಳು ಹಣ್ಣುಗಳು ಗೌರವದಿಂದ ಏನೇ ಸಲ್ಲಿಸಬೇಕು ಅದನ್ನೆಲ್ಲ ಸಲ್ಲಿಸಿ ಆ ಗಾಂಧಾರಿ ಧೃತರಾಷ್ಟ್ರ ಹಾಗೂ ಆ ಅರಮನೆಯವರೆಲ್ಲ ಸೇರಿ ಒಂದು ಉತ್ತಮವಾದಂತಹ ಪ್ರಶ್ನೆ ಅಥವಾ ಒಂದು ಸಮಸ್ಯೆಯನ್ನು ಹೊಂದಿರ್ತಾರೆ. ಏನಂತ ಹೇಳಿದ್ರೆ, ಏನಿಲ್ಲ, ನನ್ನ ಮಕ್ಕಳಿಗೆ ಪಾಂಡವರಿಂದ ಬರತಕ್ಕಂತ ಕಷ್ಟಗಳೆಲ್ಲ ಪಾರಾಗಬೇಕು, ದುರತೆಗಳೆಲ್ಲ ನಾಶ ಆಗಬೇಕು, ಕ್ಷೇಮ ಆಗಬೇಕು. ಇದ್ದಾರೆ ಬಹಳಷ್ಟು ಮಂದಿ. ಅಷ್ಟು ಮಂದಿಗೂ ಕೂಡ ಒಂದು ರೀತಿಯ ಕ್ಷೇಮ ಒದಗಬೇಕು, ಸುಖ ಆಗಬೇಕು. ಪಾಂಡವರಿಂದ ಯಾವುದೇ ರೀತಿಯ ಕಷ್ಟಗಳು ಬರಬಾರದು, ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಬಾಳುವಂತೆ ಆಗಬೇಕು. ಇದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ ಅಂತೇಳಿ ಆ ಕರ್ಪೂರ, ತಾಂಬೂಲ, ಹಣ್ಣು, ಹಂಪಲು ಎಲ್ಲ ವೀಳ್ಯವನ್ನು ಆ ವೇದವ್ಯಾಸ ಮುನಿಗಳ ಮುಂಭಾಗದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗಾಂಧಾರಿ ಸಹಿತ ಎಲ್ಲ. ಆವಾಗ ಧೃತರಾಷ್ಟ್ರ, ನೀ ಕಣ್ಣು ಕಾಣುವುದಿಲ್ಲ, ಕಿವಿಗೆ ಹೇಳ್ತೇನೆ, ಗಂಡನಿಗೆ ಕಣ್ಣು ಕಾಣುವುದಿಲ್ಲ, ನಾನು ಕೂಡ ಪ್ರಪಂಚವನ್ನು ನೋಡುವುದಿಲ್ಲ ಅಂತೇಳಿ ಗಾಂಧಾರಿ ಕೂಡ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಇದೆಲ್ಲ ನೋಡ್ತೀವಿ ಅಲ್ವಾ? ಆ ರೀತಿಯಲ್ಲಿ ಇಂಥ ಗಾಂಧಾರಿ ದೇವಿ ಆ ಪ್ರಶ್ನೆಯನ್ನು ಮುಂದಿಟ್ಟಾಗ, ಓಹೋ, ಮಕ್ಕಳಿಗೆ ಕ್ಷೇಮ ಆಗಬೇಕು, ಅದಕ್ಕೆ ಉತ್ತಮವಾಗಿರತಕ್ಕಂಥ ಏನಾದರೂ ಪರಿಹಾರೋಪಾದಿ ಬೇಕು ಎಂಬ ಪ್ರಶ್ನೆಯನ್ನು ಕೇಳೋದು ಗೊತ್ತಾಯಿದ್ದಾರೆ ವೇದವ್ಯಾಸ ಮುನಿಗಳಿಗೆ. ಅದಕ್ಕೆ ಯೋಗ್ಯವಾಗಿ ಒಂದು ವ್ರತವನ್ನು ಮಾಡಲಿಕ್ಕೆ ಸಾಧ್ಯ ಇದ್ದರೆ ನೀವು ಮಾಡಬಹುದು ಅಂತ ಹೇಳ್ತಾರೆ. ಸ್ವಾಮಿ, ಖಂಡಿತವಾಗಿ ಏನು ಕಡಿಮೆ ಇಲ್ಲ. ಗಾಂಧಾರಿ ದೇವಿ ಧೃತರಾಷ್ಟ್ರನಿಗೆ ಅರಮನೆಯಲ್ಲಿ ಆಸ್ಥಾನದಲ್ಲಿ ಏನಾದರೂ ಕಡಿಮೆ ಉಂಟ? ನಮಗಾದ್ರೆ ಏನಾದರೂ ಒಂದು ದೊಡ್ಡ ಒಂದು ವ್ರತ ಮಾಡಬೇಕು, ಅದಕ್ಕೆ ಎಷ್ಟು ಖರ್ಚು ಉಂಟು ಅಂತ ಕೇಳ್ತೇವೆ ಭಟ್ರಲ್ಲಿ. ಮತ್ತೆ ಕಮ್ಮಿ ಆಗ್ಲಾಕ ದೂರ ಅಂತ ಅಲ್ಲ ಹೇಳೋದು ಉಂಟು. ಆದಷ್ಟು ಅವ್ರು ಹೇಳಿದಾಗ ಮಾಡ್ಲಿಕ್ಕೆ ಸಾಧ್ಯ ಉಂಟ. ಎಷ್ಟು ಕಾಯಿ, 108 ಕಾಯಿ, ಒಂದು 28 ಕಾಯಿ ಇದ್ರೆ ಅದನ್ನು ಪೂಜೆ ಮಾಡುವಂತೇಳಿ ಆ ರೀತಿಯಲ್ಲಿ ನಾವು ಏನಾದರೂ ಅದನ್ನು ಕನಿಷ್ಠ ಮಾಡ್ಲಿಕ್ಕೆ ನೋಡ್ತೇವೆ. ಆದ್ರೆ ಅರಮನೆಯವರಿಗೆ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಸ್ವಾಮಿ ಯಾವ ರೀತಿಯ ವ್ರತ ಆಗ್ಬೇಕು, ಯಾವ ರೀತಿಯ ಪೂಜೆ ಆಗ್ಬೇಕು ಸ್ವಾಮಿ ಹೇಳಬೇಕು ಅಂತೇಳಿ ಹೇಳಿದಾಗ, ನಿಜವಾಗಿ ಕೂಡ ಇವರಿಗೆ ಕ್ಷೇಮ ಒದಗುವಂತೆ ಅಥವಾ ಗಾಂಧಾರದೇವಿಯ ಮಕ್ಕಳಿಗೆ ಕ್ಷೇಮವನ್ನು ಒದಗಿಸುವಂತೆ ಒಂದು ರೀತಿಯ ವ್ರತ ಮಾಡಿದರೆ ಸಾಧ್ಯ ಉಂಟು. ಹಾಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅದನ್ನು ಭಕ್ತಿಯಿಂದ ಮಾಡಬೇಕು. ಅದು ಭಕ್ತಿಯಿಂದ ಇವರು ಅದಕ್ಕೆ ಸಂಬಂಧಪಟ್ಟವರು ಇವರೇ. ಭಕ್ತಿ ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು ಅದು ಇವರಿಗೆ ಬಿಟ್ಟದ್ದು. ಮಾರ್ಗದರ್ಶನ ಕೊಡುವಂಥದ್ದು ವಿದ್ವಾಂಸ ಕೊಡ್ತಾರೆ. ಆ ರೀತಿಯ ತಪಸ್ವಿಗಳು ಶ್ರೇಷ್ಠರಾಗಿರ್ತಕ್ಕಂಥ ಅವರು ಈಗ ಬಹಳ ವಿಶೇಷವಾಗಿ ಆ ಒಂದು ವಿಚಾರವನ್ನು ಹೊಂದಿರ್ತಾರೆ ನೋಡಿ. ರಾಜನಿಜ ಗಜಗೌರಿ ವ್ರತವಿವುದು ರಾಜನಿಜ ಗಜಗೌರಿ ವ್ರತವಿವುದು ಸೂಜಿಗೆ ಬೇಡನು ಕೇಳೋ. ಗಜಗೌರಿ ವ್ರತ ಎಂಬುದು ಒಂದು ವ್ರತ ಇದೆ. ರಾಜನಿಜ ಗಜಗೌರಿ ವ್ರತವಿವುದು ಸೂಜಿಗೆ ಬೇಡನು ಕೇಳು. ಇದ ರಾಜರುಗಳ ಚಲಿಸಿದೊಡೆ, ಇದ ರಾಜರುಗಳ ಚಲಿಸಿದೊಡೆ ಒದಗುವುದು ಸಿರಿ ಸಂಪದ ಸುಖಮ, ಒದಗುವುದು ಸಿರಿ ಸಂಪದ ಸುಖಮ, ಸಕಲ ಸೌಭಾಗ್ಯದ ಫಲಗೌರಿ. ಸಕಲ ಸೌಭಾಗ್ಯದ ಫಲಗೌರಿ ಗಜಗೌರಿ ಐಶ್ವರ್ಯ ಗೌರವ ಸ್ಥಾನ ಐಶ್ವರ್ಯ ಗೌರವ ಸ್ಥಾನ ವಾಜಿರಥ ಗಜ ಸೈನ್ಯ ರಾಜಿತ ಮಣಿಯು ವಾಜಿರಥ ಗಜ ಸೈನ್ಯ ರಾಜಿತ ಮಣಿ ರವಿ ತೇಜ ಕೀರ್ತಿ
ಲಕ್ಷ್ಮೀರಮಣ ಗೋವಿಂದ ಓ ಮತ್ತೆ ಮತ್ತೆ ಗೋವಿಂದ ಅಂತ ಇರ್ತಾರೆ ದಾಸರು. ಅದಕ್ಕೆ ಗೋವಿಂದ ಸೇರಿಸಿದ್ರೆ ಮಾತ್ರ ನೀವು ಕೇಳ್ತಾ ಇದ್ದೀರಿ ಅಂತ ಅಲ್ವಾ? ಅದನ್ನು ಪರೀಕ್ಷೆ ಮಾಡೋದು. ಪ್ರಶ್ನೆಯಲ್ಲಿ ಮತ್ತೆ ರಸಪ್ರಶ್ನೆ ಮತ್ತೆ ಉಂಟು ಆಯ್ತಾ? ಈಗ ಆ ರೀತಿಯಲ್ಲಿ ವಿಶೇಷವಾದಂತಹ ವಿಚಾರಧಾರೆಯನ್ನು ಆ ಧೃತರಾಷ್ಟ್ರ ಗಾಂಧಾರಿಯವರಿಗೆ ವೇದವ್ಯಾಸ ಮುನಿಗಳು ಹೇಳ್ತಾ ಇದ್ದಾನೆ. ರಾಜರುಗಳ ಆಚರಿಸಿದೊಡೆ ಗೌರಿ ವ್ರತನ ಸೋಜಿಗವ ಪೆಣ್ಣನು ಒದಗುವುದು ಸಿರಿ ಸಂಪದವ. ಸಿರಿ ಸಂಪದ ಎಲ್ಲ ಒದಗ್ತದೆ ಭಕ್ತಿಪೂರ್ವಕವಾಗಿ ಮಾಡಿದೆ. ಸಕಲ ಸೌಭಾಗ್ಯದ ಫಲ ಗಜ ಗೌರಿ ವ್ರತ. ನಿಖಿಲ ಐಶ್ವರ್ಯ ಗೌರವ ಸ್ಥಾನಮಾನ, ಐಶ್ವರ್ಯ ಗೌರವ ಸ್ಥಾನಮಾನ ಎಲ್ಲ ಲಭಿಸ್ತದೆ ಅದರಲ್ಲಿ. ವಾದಿ ರಥ ಗಜ ಸೈನ್ಯ ಇಂಥ ಸೇನಾನಿಗಳೆಲ್ಲ ಸೇನೆಗಳು ಬೇಕಾಗಿರತಕ್ಕಂಥ ಎಲ್ಲ ಯುದ್ಧದ ಸುಸೌಕರ್ಯಗಳೆಲ್ಲ ಸಿಗ್ತದೆ. ರಾಜಿ ಪಮಣಿ ರವಿ ತೇಜದ ಕೀರ್ತಿ, ಸೂರ್ಯ ಪ್ರಕಾಶದಷ್ಟು ಪ್ರಖರದಷ್ಟು ಆ ಕೀರ್ತಿ ಬರುವಂತ ವಿಚಾರಧಾರೆಗಳು ಇದರಲ್ಲಿ. ರವಿ ತೇಜದ ಕೀರ್ತಿ ಪ್ರಕಾಶವು ಭುವನದಿ. ಈ ಭುವನದಲ್ಲಿ ಇಂಥ ಕೀರ್ತಿಶಾಲಿಯಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು. ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಪ್ರಾಪ್ತಿ ಆಗ್ತದೆ ಭಗವಂತನಿಂದ. ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅಂತ ಹೇಳಿದ್ದಾರೆ. ಅಂತ ಶ್ರದ್ಧಾಪೂರ್ವಕವಾಗಿರತಕ್ಕಂಥ ಈ ಗಜಗೌರಿ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಪುನಃ ಮೃಣ್ಮಯ ಆನೆ, ಮೃಣ್ಮಯವಾಗಿರತಕ್ಕಂಥ ಆನೆಯ ಮೂಲಕವಾಗಿ ಮಾಡಬೇಕು. ಗೌರಿಯನ್ನು ಕೂಡ ಅದೇ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಆ ಮೂಲಕ ಭಕ್ತಿ ಶ್ರದ್ಧೆಯಿಂದ ಯಾವ ರೀತಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಅಲ್ವಾ? ಆ ಪಟ್ಟಿ ಕೊಟ್ಟ ಕೂಡಲೇ ಆ ಪಟ್ಟಿಗೆ ಸರಿಯಾಗಿ ನಾವು ತರ್ತೇವೆ ಸಾಮಾನು ಅಲ್ವಾ? ಭಟ್ರು ಕೊಟ್ಟ ಪಟ್ಟಿಯ ಪ್ರಕಾರ ನಾವು ಮಾಡಿದರೆ ಸಕಲವಾದಂತಹ ಪುಣ್ಯ ಲಭಿಸ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಧೃತರಾಷ್ಟ್ರ ಮತ್ತೆ ಅವರ ಎಲ್ಲರಿಗೂ ಕೂಡ ಏನು ತೊಂದರೆ ಆಗಲಿಲ್ಲ ಗಾಂಧಾರಿ. ಯಾಕೆಂದ್ರೆ 100 ಜನ ಮಕ್ಕಳಿದ್ದಾರೆ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಪೂಜೆ ಮಾಡೋದಿದ್ರೆ 2 ಮಕ್ಕಳು ಇರ್ತಾರೆ. ಒಂದು ತೆಂಗಿನಕಾಯಿ ತಗೊಂಡು ಬಾ ಮಗ, ಒಂದಿಷ್ಟು ಬೇಳೆ ತಗೊಂಡು ಬಾ ಮಗ ಅಂದ್ರೆ ಹೋದವ ಬರ್ಲಿಕ್ಕೆ ಇಲ್ಲ ಕಡೆಗೆ, ಇಬ್ಬರೇ ಇರುವುದು. ಒಂದು 25 ತೆಂಗಿನಕಾಯಿ ಆಚೆ ಮನೆಯಿಂದ ಈಚೆ ಮನೆಗೆ ಬರ್ಬೇಕಾದ್ರೆ ನಾವು 25,000 ಬರ್ಬೇಕು, ಆಚಿಂದ ಈಚಿನ ಒಂದೊಂದು ತರಬೇಕಾದ್ರೆ. ಈ ತರದಲ್ಲಿ ಕಷ್ಟ. ಇಲ್ಲಿ 100 ಜನ ಇದ್ದಾರೆ ಮಕ್ಕಳು. ಒಬ್ಬೊಬ್ಬರು ಒಂದೊಂದು ತೆಂಗಿನಕಾಯಿ ತಗೊಂಡು ಬಂದ್ರು 100 ತೆಂಗಿನಕಾಯಿ ಒಮ್ಮೆಲೆ ಬೀಳ್ತದೆ ಅಲ್ವಾ? ಆಮೇಲೆ 100 ಏನಾದರೂ ಅದರ ಯಾವುದೇ ಒಂದು ರೀತಿಯ ವಸ್ತುಗಳಿದ್ರೂ ಕೂಡ ಆ 100 ಮಂದಿ ಮಕ್ಕಳು ಮಾಡುವಂತಹ ಕೆಲಸದಿಂದ ಬೇಗ ಸಾಗಲಿಕ್ಕೆ ಸಾಧ್ಯ ಉಂಟು. ಏನು ತೊಂದರೆ ಆಗಲಿಲ್ಲ. ಬೇಕಾದ ರೀತಿಯಲ್ಲಿ ಮೃಣ್ಮಯ ಆಣೆ ಆಯ್ತು, ಬೇಕಾಗಿರ್ತಕ್ಕಂಥ ಆ ಗೌರಿ ಮೂರ್ತಿಯು ಆಯ್ತು. ಆಮೇಲೆ ಬೇಕಾಗಿರ್ತಕ್ಕಂಥ ಆ ವೇದವ್ಯಾಸ ಮುನಿಗಳು ಕೊಟ್ಟಿರ್ತಕ್ಕಂಥ ಪಟ್ಟಿ ಪ್ರಕಾರದ ಎಲ್ಲ ಪೂಜೆ ಆ ಗಜಗೌರಿ ವ್ರತದ ಸಾಮಗ್ರಿಗಳು ಬಂತು. ಬೇಕಾದವರಿಗೆಲ್ಲ ಹೇಳಿಕೆ, ಶನಿ ಪೂಜೆ ಆಗಲಿ, ಸತ್ಯನಾರಾಯಣ ಪೂಜೆ ಆಗಲಿ, ಇನ್ಯಾವುದೇ ಪೂಜೆ ಆಗಲಿ ನಾವೇ ಮಾಡಿ ಮುಗಿಸುವುದಲ್ಲ. ಮನೆಯವರು ಒಂದು 4 ಜನ ಬಂಧು ಬಳಗದವರಿಗೆ, ಸ್ನೇಹಿತರಿಗೆ ಹೇಳಿಕೆ ಮಾಡಬೇಕಂತೆ. ಪ್ರಸಾದವನ್ನು ಎಷ್ಟು ಮಂದಿಗೆ ನಾವು ಹಂಚಿದ್ದೇವೋ ಅಷ್ಟು ಪುಣ್ಯ ಫಲ ಪೂಜೆಯಲ್ಲಿ. ಅದು ಬಹಳ ಮುಖ್ಯವಾದ. ಆ ರೀತಿಯಲ್ಲಿ 4 ಮಂದಿಗೆ ಅಥವಾ 4 ಮಂದಿ ಅಂತ ಹೇಳುದು ಮಾತ್ರ, 4 ಅಲ್ಲ, ಒಂದಿಷ್ಟು ಮಂದಿಗೆ ಹೇಳಿಕೆ ಮಾಡಿ ಅವರನ್ನು ಕೂಡ ಬರೆಸಿ ಅವರಿಗೆ ಪ್ರಸಾದವನ್ನು ವಿತರಿಸಿ ಅದನ್ನು ಅದ್ದೂರಿಯ ಪೂಜೆಯಾಗಿ ಕೂಡ ಮಾಡಬಹುದು. ಈಗೆಲ್ಲ ಲಿಮಿಟೇಷನ್ ಉಂಟು, ಇಷ್ಟು ಜನಕ್ಕಿಂತ ಹೆಚ್ಚು ಸೇರಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೆಲವು ಕೊಚ್ಚಿ ಕಾಲಿಟ್ಟರು ಆಯ್ತಾ, ನೀವು ಅದಕ್ಕೆ ಗಡಿಬಿಡಿ ಮಾಡೋದು ಬೇಡ. ಇಂತಹ ರೀತಿಯಲ್ಲಿ ಎಷ್ಟು ಜನ ಸೇರಬೇಕು ಅಂತ ಲೆಕ್ಕ ಉಂಟು. ಆ ಲೆಕ್ಕ ಪ್ರಕಾರದ ಜನ ಮಾತ್ರ ಇದ್ರೆ ಸಾಕು, ನಮಗೆ ಹೆಚ್ಚು ಬೇಡ ಅಲ್ವ? ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಗಜಗೌರಿ ವ್ರತ ಆ ಸಂದರ್ಭದಲ್ಲಿ ಬೇಕೆಷ್ಟು ಜನ ಕೂಡ ಸೇರಿಸಬಹುದು. ಗಾಂಧಾರಿ ಹಾಗೆ ಧೃತರಾಷ್ಟ್ರ ಅರಮನೆಯಲ್ಲಿ ಬೇಕಾದಷ್ಟು ಜನರನ್ನು ಸೇರಿಸಿದ್ದಾರೆ. ಆ ವ್ರತ ಪೂಜೆಗೆಲ್ಲ ವ್ಯವಸ್ಥೆ ಆಗಿದೆ. ವ್ಯವಸ್ಥೆ ಆದಂತಹ ಸಂದರ್ಭದಲ್ಲಿ ಭಕ್ತಿ ಮಾಡ್ತಾ ಇದ್ದಾಳೆ ಗಾಂಧಾರಿ. ಉಳಿದವರೆಲ್ಲರಲ್ಲಿ ಕೂಡ ಮನಸ್ಸಿನಲ್ಲಿ ನನ್ನ ಮಕ್ಕಳಿಗೆ ಕ್ಷೇಮ ಆಗಬೇಕು, ಅವರ ಬುದ್ಧಿ ಹೇಗೂ ಇರಲಿ, ಆ ತರ ಏನೋ ಗೊತ್ತಿಲ್ಲ, ಅಂತೂ ಇಂತೂ ಪೂಜೆ ಆಗಲೇಬೇಕಲ್ಲ. ಗೌರಿ ಪೂಜೆಯ ಕೈತಂದು ಗಾಂಧಾರಿ, ಗೌರಿ ಪೂಜೆಯ ಕೈತಂದು, ಗೌರಿ ಪೂಜೆಯ ಕೈತಂದು ಗಾಂಧಾರಿ, ಗೌರಿ ಪೂಜೆಯ ಕೈತಂದು. ಕೌರವಾದಿಗಳು ಮೃಣ್ಮಯ ಮೂರ್ತಿಗೆ, ಕೌರವಾದಿಗಳು
ಮೃಣ್ಮಯ ಮೂರ್ತಿಗೆ ಗೌರಿ ಪೂಜೆಯ ಕೈಗಳು ಗಾಂಧಾರಿ ಗಣ ಗೌರಿ ಪೂಜೆಯ ಕೈಗಳು ಪೌರರ ಸಮ್ಮುಖ ಶಂಕಾರಗೈಯುತ ಪೌರರ ಸಮ್ಮುಖ ಶಂಕಾರಗೈಯುತ ಕೌರವನು ಭಕ್ತಿ ಭಾವದ ಮನದಲ್ಲಿ ಕೌರವನು ಭಕ್ತಿ ಭಾವದ ಮನದಲ್ಲಿ ಗೌರಿ ಪೂಜೆಯ ಕೈಗ ಗಾಂಧಾರಿ ಗೌರಿ ಪೂಜೆಯ ಕೈಗ ಏನು ವೇದವ್ಯಾಸಗಳು ಬೇಕಾದಂತ ಸಾಮಾನು ಸರಂಜಾಮನ ತಂದು ಪುರೋಹಿತರನ್ನೆಲ್ಲ ಒಟ್ಟಾಕಿ ಸಂಘಟಿತವಾಗಿ ಭಕ್ತಿಯಿಂದ ಮಾಡುತ್ತೇನೆ ಎಂಬ ನಂಬಿಕೆಯಿಂದ ಬಹಳ ಉತ್ತಮ ರೀತಿಯಲ್ಲಿ ಗೌರಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಗಾಂಧಾರಿ ದೇವಿ ಮಕ್ಕಳಿಗೆ ಕ್ಷೇಮ ಆಗಬೇಕು, ಕೌರವಾದಿಗಳಿಗೆ ಕ್ಷೇಮ ಆಗಬೇಕು, ಪಾಂಡವರಿಂದ ಅವರಿಗೆ ಏನೇ ರೀತಿಯ ತೊಂದರೆ ಆಗಬಾರದು, ಪಾಂಡವರಿಂದ ಕೌರವರ ಜಯಗಳಿಸಬೇಕು ಅವರು ಆ ನಂಬಿಕೆಯಿಂದ ಈ ಪೂಜೆ ಮಾಡಿ ಮಾಡ್ತಾರೆ. ಆ ರೀತಿಯಲ್ಲಿ ಪೌರರ ಸಮ್ಮುಖ ಶೃಂಗಾರಗೈಯುತ ಗೌರವರು ಭಕ್ತಿ ಭಾವದ ಮನದಲ್ಲಿ ಗೌರವರಿಂದ ಭಕ್ತಿ ಭಾವದ ಮನದಲ್ಲಿ ಯಾವುದೇ ಒಂದು ಪೂಜೆ ಮಾಡುವಾಗ ನಾನು ಆಗಲೇ ಹೇಳಿದಾಗ ಅಲ್ಲ, ದೇವರನ್ನು ಗೌರಿ ಪೂಜೆ ಮಾಡಿದೆವು, ಶಿವನ ಪೂಜೆ ಮಾಡಿ, ಯಾವುದೇ ರೀತಿಯ ಪೂಜೆ ಮಾಡಿ, ಯಾವುದೇ ರೀತಿಯ ವ್ರತ ಮಾಡಿ ಅಲ್ವಾ. ವ್ರತ ಮಾಡುವವರೇನು ಎಲ್ಲ ವ್ರತವನ್ನು ಮಾಡ್ತಾರೆ, ಭಕ್ತಿ ಎಷ್ಟು ಉಂಟಂತ ಬಹಳ ಮುಖ್ಯವಾಗಬೇಕು ಅಲ್ವಾ. ಉಪವಾಸ 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 ಅಂತ ಹೇಳುದು. ಇವತ್ತು ಉಪವಾಸ ಊಟ ಮಾಡಲಿಕ್ಕಿಲ್ಲ ಹೇಳುದು ಕೆಲವರು. ಹೌದಾ, ಏನ್ ಮಾಡುದು? ಫಲಹಾರ ಮಧ್ಯಾಹ್ನ. ಹೌದಾ, ಏನ್ ಫಲಹಾರ ಸ್ವಾಮಿ? 4 ಕ್ಯಾವೆಂಡಿಸ್, 3 ಎಪ್ಪಲು, 2 ಬೊಂಡ. ಓದಿ ಇಷ್ಟು ತಿಂದ ಮೇಲೆ ಏನಾದ್ರು ಬೇಕಂತ ಮಧ್ಯಾಹ್ನ ಊಟ ಮಾಡ್ಲಿಕ್ಕಿಲ್ಲ ಅಂತೆ, ಫಲಹಾರ ಅಂತೆ. 4 ಕ್ಯಾವೆಂಡಿಸ್ ಬಾಳೆಹಣ್ಣು, 3 ಎಪ್ಪಲ್ ಅಂತೆ, 2 ಬೊಂಡ. ಇದಿಷ್ಟು ತಿಂದ ಮೇಲೆ 2 ದಿವಸ ಊಟ ಬೇಕು ಯಾರಿಗಾದ್ರೆ, ಮತ್ತೆ ಅಂತೆ ಫಲಹಾರ. ನನಗೆ ರಾತ್ರಿ ಅಕ್ಕಿ ತಿನ್ನಬಾರ್ದು, ಊಟ ಮಾಡ್ಲಿಕ್ಕಿಲ್ಲ, ಮತ್ತೇನು ಸ್ವಾಮಿ? 8 ಚಪಾತಿ ಮಾತ್ರ. 8 ಚಪಾತಿ ಚಪಾತಿ ತಿನ್ನಬಹುದು, ಊಟ ಮಾಡ್ಲಿಕ್ಕಿಲ್ಲ ಮಾತ್ರ ಅಷ್ಟೇ, ಅದು ಮುಸರೆ ಪ್ರಯೋಜನ ಇಲ್ಲ. ನಿರಾಹಾರವಾಗಿರ್ತಕ್ಕಂಥ ಒಂದು ಉಪವಾಸವೇ ಅವಾಗ ಮಾತ್ರ ಇದೆ. ಅಂತ ನಿರಾಹಾರವಾಗಿರ್ತಕ್ಕಂಥ ಉಪವಾಸದಲ್ಲಿ ಒಂದು ರೀತಿ ಶಕ್ತಿ ಬರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಚಿತ್ತ ಶಾಂತಿ ಉಂಟಾಗಿ ಏಕೋತ್ತರ ಚಿತ್ತದಿಂದ ಭಗವಂತನ ಧ್ಯಾನ ಮಾಡಲಿಕ್ಕೆ ಅವಕಾಶ ಇರ್ತದಂತೆ ಮಿದುಳಿಗೆ ಅಲ್ವಾ. ಈ ರೀತಿಯಲ್ಲಿ ನಾವು ವ್ರತವನ್ನು ಮಾಡಬೇಕೆ ಹೊರತು ಅಂತಹ ಭಕ್ತಿಯಿಂದ ವ್ರತವನ್ನು ಮಾಡುವಾಗ ಹೇಳಿಕೊಟ್ಟಿದ್ದಾರೆ ವೇದವ್ಯಾಸ ಮುನಿಗಳು. ಮೊದಲಿಗೆ ವಿಘ್ನೇಶ್ವರನ್ನು ಪ್ರಾರ್ಥನೆ ಮಾಡಿ ಸರ್ವ ವಿಘ್ನಗಳನ್ನು ಕೂಡ ಪಾಲು ಮಾಡಿ ಪ್ರಾರ್ಥಿಸಬೇಕು. ಆನಂತರ ಗಜಗೌರಿ ವ್ರತಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಹೇರಂಬನ ಸ್ತುತಿ ಬಾರೆಂದು ಕರೆದು ಸುಖತ ನೀಡಲು, ಬಾರೆಂದು ಕರೆದು ಸುಖತ ನೀಡಲು, ಇಂದಿರೇಶನ ದ್ವೇಷ ಹೊಂದಿದ ಸುತರಿಗೆ, ಇಂದಿರೇಶನ ದ್ವೇಷ ಹೊಂದಿದ ಸುತರಿಗೆ ಗಂಡ ಕುಸುಮಹಾರ ಆನಂದವೀಯಲೋ, ಗಂಡ ಕುಸುಮಹಾರ ಆನಂದವೀಯಲೋ, ಗೌರಿ ಪೂಜೆಯ ಕೈಗಳು ಗಾಂಧಾರಿ ಗೌರಿ ಪೂಜೆಯ ಕೈಗಳು ಕೌರವಾದಿಗಳು ಬ್ರಹ್ಮಯ ಮೂರ್ತಿಗೆ ಆ ಹೇರಂಬನ ಸ್ತುತಿ. ಹೇರಂಬ ಅಂತ ಹೇಳಿದ್ರೆ ವಿಘ್ನೇಶ್ವರ, ಅವನನ್ನು ಮೊದಲು ಸ್ತುತಿ ಮಾಡಿ. ಬಾರೆಂದು ಕರೆದು ಸುಕೃತ ನೀಡಲು, ಇನ್ನು ಮೊದಲು ಮಾಡಬೇಕು. ನಿರ್ವಿಘ್ನವಾಗಿ ಗಜಗೌರಿ ವ್ರತ ನಡೆಯುವಂತೆ ನೀನು ಮಾಡಬೇಕು. ಆಮೇಲೆ ಅದರ ಇಷ್ಟಾರ್ಥ ಸಿದ್ಧಿ ಆಗಂತ ರೀತಿ ಎಲ್ಲ ಅನುಗ್ರಹವನ್ನು ಕೊಡಬೇಕು. ಇಂದಿರೇಶನ ದ್ವೇಷ ಹೊಂದಿದ ಸುತರಿಗೆ ಯಾಕೆ ಮಾಡ್ತಾ ಇದ್ದೇನೆ ಈ ಗಜಗೌರಿ ವ್ರತ? ಇಂದಿರೇಶನ ದ್ವೇಷ ಹೊಂದಿದ ಸುತರಿಗೆ. ಯಾರು ಇಂದಿರೇಶ ಅಂದ್ರೆ ಶ್ರೀಕೃಷ್ಣ ಶ್ರೀಹರಿ. ಅವನ ದ್ವೇಷ
ಹೊಂದಿದವರು ಅಂದ್ರೆ ಅವರು ಪಾಂಡವರ ಪಕ್ಷದಲ್ಲಿ ಇರತಕ್ಕಂಥವರಾದ್ರಿಂದ, ಪಾಂಡವರ ಪಕ್ಷದಲ್ಲೇ ಅವನು ಇರತಕ್ಕಂಥರಾದ್ರಿಂದ ಕೃಷ್ಣನು ಕೂಡ ವಿರೋಧಿ ಇವರಿಗೆ. ಹಾಗಾಗಿ ಆ ಹೊಂದಿದಂತ ಅಸೂತರು ಪಾಂಡವರ ದ್ವೇಷ, ಅದರ ಜೊತೆಗೆ ಇಂದ್ರೇಶನ ದ್ವೇಷ ಎರಡನ್ನು ಹೊಂದಿರತಕ್ಕಂತ ಯಾರು ನನ್ನ ಕೌರವರಿಗೆ ಮಕ್ಕಳು, ಅವರಿಗೆ ಗಂಧ ಕುಸುಮಹಾರ ಆನಂದವಿಯಲೋ, ಅವರಿಗೆ ಆನಂದ ಕೊಡಲಿಕ್ಕೆ, ಅವರಿಗೆ ಕ್ಷೇಮವಾಗಲಿಕ್ಕೆ ಈ ಗಜಗೌರಿ ವ್ರತವನ್ನು ಮಾಡ್ತಾ ಇದ್ದೇನೆ, ಹೇರಂಬನನ್ನು ಸ್ತುತಿ ಮಾಡ್ತಾ ಇದ್ದೇವೆ ಅಂತೇಳಿ ಬಹಳ ಅವರಿಗೆಷ್ಟು ಭಕ್ತಿ ಸಾಧ್ಯ ಅಂತಃಕರಣದಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಮನಸ್ಸುಗಳನ್ನು ಇಟ್ಕೊಂಡಿದ್ದಾರೆ ಆ ರೀತಿಯಲ್ಲಿ ಎಲ್ಲ ಮಾಡಿಬಿಟ್ಟಿದೆ. ಆಯ್ತು, ಸಂತೋಷ ಆಯ್ತು. ಒಂದು ವ್ರತ ಆ ಮನುಷ್ಯರಿಗೆ ನಮಗೆ ಅದರಲ್ಲಿ ಖುಷಿ, ಅದು ಎಷ್ಟು ಪರಿಪೂರ್ಣವಾಗಿ ಭಗವಂತನಿಗೆ ಸೇರಿದೆ ಎಂಬುದು ಮುಖ್ಯ ಅಲ್ಲ. ಹಾಗಾಗಿ ಈ ರೀತಿಯಲ್ಲಿ ಎಲ್ಲರಿಗೆ ಊಟೋಪಚಾರ ಪ್ರಸಾದ ವಿತರಣೆ ಆಯಿತು, ದಕ್ಷಿಣೆಯು ಕೂಡ ಆಯಿತು. ಇದನ್ನೆಲ್ಲ ತಗೊಂಡೆಲ್ಲ ಆಚೀಚೆ ಹೋಗುವಾಗ ಕುಂತಿಯ ಅರಮನೆಯಲ್ಲಿ ಅವರ ಒಂದು ಎಲ್ಲ ಆಚೀಚೆ ಹೋಗುವವರೆಲ್ಲ ಅವರ ಮಕ್ಕಳು ಪಾಂಡವರೆಲ್ಲ ಹೋಗಿದ್ದಾರೆ ಅವರ ಜೊತೆಗೆ. ಆದರೆ ಕುಂತಿ ದೇವಿಗೆ ಗುಸು 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 ಸುದ್ದಿ ಆಯ್ತು, ಆಚೆ ಹೋಗುವವರು ಈಚೆ ಹೋಗುವವರೆಲ್ಲ ಹೀಗೆ ಹೀಗೆ ಹೋಗ್ತಾ ಇರುವಾಗ ಇಲ್ಲಿ ಹರಿಕತೆಗೆ ಬಂದು ಹೊರಗಡೆ ಹೋಗುವವರು ಆಚೆಗೆ ಬರುವವರು ಅಲ್ಪ ಜನ ಸೇರ್ತೀನಿ ಅಂತ ಹೇಳಿದ್ರೆ ಅಲ್ಪ ಕೊರೋನಾದ ಇಂಜೆಕ್ಷನ್ ಕೊಡ್ತಾರಾ ಅಥವಾ ಹೆಚ್ಚಿನ ಬೂಸ್ಟರ್ ಡೋಸ್ ಕೊಡೋದಿಲ್ಲ ಅಂತ ಅಲ್ಪ ಹರಿಕತೆ ಆಗೋದಿಲ್ಲ ಅಂತ. ಈಗ ಯಾವ್ದ್ರಲ್ಲಿ ಆಸಕ್ತಿ ಉಂಟು ಒಳಗೆ ಬರ್ತಾನೆ. ಏನಾದ್ರು ಇಂಜೆಕ್ಷನ್ ಬೇಕಿದ್ರು ಬರ್ಬೋದು, ಕೆಲವರು ಹರಿಕತೆಯನ್ನೇ ನೋಡ್ಬೇಕು ಕೇಳ್ಬೇಕಂತಿದ್ರೆ ಅದಕ್ಕೂ ಒಳಗೆ ಬರ್ತಾರೆ, ಗೊತ್ತಾಗುದಿಲ್ಲ. ಹಾಗೆ ಹೀಗೆ ದಾರಿಯಲ್ಲಿ ಹೋಗುವಾಗ ಆ ಗಾಂಧಾರಿ ಅರಮನೆಯಲ್ಲಿ ಒಂದು ವಿಶೇಷವಾದಂತಹ ಗಜಗೌರಿ ವ್ರತ ನಡೆಯಿತು. ಬೇಕಾದಷ್ಟು ಮೃಷ್ಟಾನ್ನ ಭೋಜನಗಳನ್ನು ಊಟ ಮಾಡಿ ದಕ್ಷಿಣೆಯನ್ನು ಇಟ್ಕೊಂಡು ನಾವು ಬರ್ತಾ ಇದ್ದೇವೆ ಅಂತ ಗಂಡು ಮುಟ್ಟೆ ಕಟ್ಟಿಕೊಂಡು ಬ್ರಾಹ್ಮಣರು ಹೋಗುವಾಗ ಸುದ್ದಿ ಸಿಕ್ಕಿತ್ತು. ದೇವ್ರೆ ನನಗೆ ಹೇಳಿಲ್ಲ, ತಂಗಿಯಾದ ನನಗೆ ಸುದ್ದಿ ಇಲ್ಲ, ನನ್ನ ಮಕ್ಕಳಿಗೆ ಸುದ್ದಿ ಇಲ್ಲದೆ ಇಂಥ ಒಂದು ಗಜಗೌರಿ ವ್ರತದಂತಹ ದೊಡ್ಡ ಒಂದು ಯಜ್ಞವನ್ನು ಮನೆಯಲ್ಲಿ ಮಾಡಿ ಮುಗಿಸಿದ್ರಲ್ವಾ ಅಂತೇಳಿ ಬಹಳ ದುಃಖ ಆಯ್ತಂತೆ. ಯಾರಿಗೆ? ಕುಂತಿದೇವಿ. ಏನು ವಿಶೇಷವಾಗಿ ಈ ರೀತಿಯಲ್ಲಿ ದುಃಖ ಪಡ್ತಾ ಇರುವಂತಹ ಸಂದರ್ಭ ಬಹಳ ನೊಂದು ಬಿಟ್ಟಿತ್ತು ಮನಸ್ಸು. ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಖೇದ ಉಂಟಾಯಿತು ಕುಂತಿದೇವಿಗೆ. ಮಕ್ಕಳು ಕುಡಿಯುವಂತಹ ಹಾಲೊಳಗೆ ವಿಷವನ್ನು ಸಿಕ್ಕಿಕೊಂಡಂತಾಯಿತು. ಆಚೆಗೆ ಹೋಗುವಂತ ಆ ದಕ್ಷಿಣ ತಗೊಂಡು ಹೋಗುವಂತ ಬ್ರಾಹ್ಮಣರು ಹೇಳಿದಂತ ಸುದ್ದಿಯನ್ನು ಕೇಳಿ ಧಪ್ಪನೆ ಬಿದ್ದು ಬಿಟ್ಟಿದ್ದಾಳೆ ಕುಂತಿದೇವಿ. ಮಕ್ಕಳು ಕುಡಿಯುವಂತಹ ಹಾಲೊಳಗೆ ವಿಷ ಬಂದು ಸಿಕ್ಕಿಕೊಂಡಂತಾಯ್ತು ಬದುಕು. ಮಕ್ಕಳೇ ಕುಡಿಯುವಂತಹ ಹಾಲಿಗೆ ಒಂದು ವಿಷ ಬಂದು ಬಿದ್ದರೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗಬಹುದು. ಆ ರೀತಿ ಆಯ್ತು ಬದುಕಂತೆ. ಅನ್ಯಾಯಗಾರ್ತಿ ನಾನಾದೆನೋ ಬಿಡಲೆಲ್ಲ ಭಿನ್ನ ಭೇದಗಳ ದಾಯಾದಿನ ಸಲವು. ಶಿವನೇ 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 ಶಿವನೇ, ಯಾಕೆ ಹೀಗಾಯ್ತು ಗಾಂಧಾರಿ, ಯಾಕೆ ಹೀಗೆ ಮಾಡಿದ್ರು? ಇಂತಹ ಗಟ್ಟಿ ಒಂದು ಅಪೂರ್ವವಾಗಿರ್ತಕ್ಕಂಥ ಗಜಗೌರಿ ವ್ರತವನ್ನು ಮಾಡುವಾಗ ಒಂದು ಮಾತು ನಮಗೆ ಹೇಳ್ಬೋದಿತ್ತಲ್ಲ, ನಮ್ಮನ್ನು ಬಿಟ್ಟೇ ಮಾಡುವಂತಹ ಉದ್ದೇಶ ಆ ದುರುದ್ದೇಶವಾದರೆ ಏನಿತ್ತು ಅವಳಿಗೆ? ಯಾಕೆ ಹೀಗೆ ಮಾಡಿದ್ರು? ಭಿನ್ನ ಭೇದಗಳ ದಯಾದಿ ಮಸರವು. ಗೊತ್ತಾಯ್ತು, ದಯಾದಿ ಮಸರ. ಈ ಮಸರ ಇನ್ನೂ ಬಿಡಲಿಲ್ಲ ಅವಳು. ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಇದನ್ನು ಮುಂದೆಯೂ ಕೂಡ ಇದೇ ರೀತಿಯ ಅವಳದು. ಶಿವನೇ ದೇವಾ ದೇವಾರಿ ದುಃಖ ಮಾಡ್ತಾ ಇದ್ದಾಳೆ. ಅಲ್ಲಿಂದ ಅಲ್ಲಿಗೆ ಮಕ್ಕಳ ಎದುರಿಗೆ ತಾಯಿ ಅಳುವುದನ್ನು ತೋರಿಸ್ಪಡಿಸುವುದಿಲ್ಲ. ಏನಮ್ಮ ಅಂತ ಕೇಳಿದಾಗ ಅದು ಕಣ್ಣಿಗೆ ಕಸ ಬಿತ್ತು ಮಗ, ಹಾಗೆ ನಾನು ನೀರು ಬಂದು ಸ್ವಲ್ಪ ಅಂತ ಹೇಳ್ತಾಳೆ ನಿಜವಾದ ತಾಯಿ. ಅದೇ ರೀತಿ ಯಾರೋ ಸುದ್ದಿ ಮುಟ್ಟಿಸಿದ್ರು ಮಕ್ಕಳಲ್ಲಿ ಒಬ್ಬನಾದಂತ ಭೀಮಸೇನಿಗೆ. ಭೀಮಸೇನ, ನಿನ್ನ ಅಮ್ಮ ಕುಂತಿದೇವಿ ಅಳ್ತಾ ಇದ್ದಾಳೆ. ಹೇಳಿಲ್ಲ, ಅಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಓಡಿ ಓಡಿ ಬಂದ ಭೀಮಸೇನ. ಬಂದು ಅಮ್ಮ ಎಲ್ಲಿದ್ದೀರಿ, ಏನಾಯ್ತು? ಏನಮ್ಮ ಏನಾಗಲಿಲ್ಲ, ಏನಾಗಲಿಲ್ಲ. ಮತ್ತೇನು ಕಣ್ಣೀರು ಉಳಿಸ್ತಾ ಇದ್ದೀರಲ್ಲ? ಇಲ್ಲಪ್ಪ, ಅದು ಹಾಗೆ ಸುಳ್ಳು ಹೇಳಿಲ್ಲ. ಆ ರೀತಿಯಲ್ಲಿ ಹೇಳುವಾಗ ಸಂದರ್ಭದಲ್ಲಿ ಏನು 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 ಅಂತ ಹೇಳುವಾಗ ಹೇಳು, ಏನೋ ನೀನು
ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳದೆ ಅದನ್ನು ಮರೆಮಾಚ್ತಾ ಇದ್ದೆ. ಅಮ್ಮ ಹೇಳಮ್ಮ ಏನಾಗಿದೆ ಅಂತೇಳಿ ಭೀಮಸೇನ ಮೊದಲು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆವಾಗ ವಿಷಯ ಹೇಳಿದ್ರಿ, ಹೀಗೆ ಅಂತ ಮತ್ತೆ ನಾನು ಹೇಳಬೇಕಂತಿಲ್ಲ. ಗಜಗೌರಿ ವ್ರತವನ್ನು ಮೃಣ್ಮಯ ಆನೆಯ ಮೂಲಕವಾಗಿ ಮಾಡಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ದೊಡ್ಡ ಒಂದು ವ್ರತವನ್ನು ಮಾಡಿದ್ದಾಳೆ. ಬೇಕಾಗಿರ್ತಕ್ಕಂಥ ಅನುಷ್ಠಾನ ಭೋಜನವನ್ನು ಮಾಡಿ ಪ್ರಸಾದ ಹಂಚಿದ್ದಾರೆ. ಬೇಕಾದಷ್ಟು ದಕ್ಷಿಣೆಯನ್ನು ಹಂಚುವುದರ ಮೂಲಕವಾಗಿ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದಾರೆ. ಇಂಥ ಒಂದು ಯೋಗ ನಮಗಿಲ್ಲವಲ್ಲ. ಮಕ್ಕಳಿಗೆ ಕ್ಷೇಮವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದಾರಂತೆ. ಅಯ್ಯೋ ದೇವ, ಯಾಕೆ ಹೀಗೆ ಮಾಡಿದ್ರು? ನಾವಾದ್ರೂ ಹೋಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸ್ತಿತ್ತಲ್ವೋ. ಅಯ್ಯೋ ದೇವರೇ, ಏನು ನಮಗೆ ಹೇಳಿಲ್ಲ ಅಂತ ಹೇಳಿ ಆ ವಿಚಾರವನ್ನು ಭೀಮಸೇನಲ್ಲಿ ನಡೆಸುವಾಗ, ಅಮ್ಮ ಅಷ್ಟೇ ಅಲ್ವಾ, ಏನು ಮೃಣ್ಮಯ ಆನೆ ಮಾಡಿದ್ದಾರೆ ಅಲ್ವಾ, ಎಷ್ಟು ದೊಡ್ಡ ಆನೆ ಮಾಡಿದ್ದಾರಂತೆ, ಎಷ್ಟು ಮಣ್ಣು ಬೇಕಂತೆ. ಅವರು ಎಷ್ಟು ಮಣ್ಣಿನಲ್ಲಿ ಆನೆ ಮಾಡಿದ್ದಾರೋ. ಮೃಣ್ಮಯ ಆನೆ ಅಂದ್ರೆ ಮಣ್ಣಿನ ಆನೆ. ಆ ಮೃಣ್ಮಯ ಆನೆಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ? ಆ ಮೃಣ್ಮಯ ಆನೆ ಎಷ್ಟು ಮಣ್ಣಿನಲ್ಲಿ ಮಾಡಿದ್ದಾರೆ? ನಾನು ಅದಕ್ಕಿಂತ ಒಂದು ಲೋಡ್ ಜಾಸ್ತಿ. ನಮಗೆ ತರುವಷ್ಟು ಶಕ್ತಿ ಉಂಟು. ಬೇಕಾದ್ರೆ ತರ್ತಾರೆ. ಅದಕ್ಕಿಂತ ದೊಡ್ಡ ಆನೆ ಮಾಡುವ, ಅದಕ್ಕೆ ದೊಡ್ಡ ಗೌರಿ ಮೂರ್ತಿಯನ್ನು ಮಾಡುವ, ನಾವು ಮಾಡೋಣ. ನೀನು ಮಣ್ಣು ಬರಲಿಕ್ಕೆ ಆಗ್ಬೋದು ಮರ, ಸುಮ್ಮನೆ ಕೂತ್ಕೊಳ್ತೇವೆ ಭೀಮಸೇನ. ಅದಕ್ಕೆ ನೀವು ಗಡಿಬಿಡಿ ಮಾಡಬೇಡಿ, ತಲೆ ಬಿಸಿ ಮಾಡಬೇಡಿ ಅಮ್ಮ ಅಂತೇಳಿ ಅಷ್ಟೇ. ಅದಕ್ಕೆ ನೀವು ಮಾಡುವುದ ಬಿಡಿ, ಚೋದ ಸ್ವಲ್ಪ ಹೊರಗ್ತಾ ಇದ್ದಾಳೆ ತಾಯಿ ಕುಂತಿದ್ದೇವೆ. ಆವಾಗ ಮತ್ತೋರ್ವ ಯಾರೋ ಹೋಗಿ ಸುದ್ದಿಯನ್ನು ಮಧ್ಯಮ ಪಾಂಡವನಾಗಿರ್ತಕ್ಕಂಥ, ಮಧ್ಯಮ ಪಾಂಡವಂದ್ರೆ ಯಾರು? ಅರ್ಜುನ. ಆ ಮಧ್ಯಮ ಪಾಂಡವರಲ್ಲಿ 5 ಜನ, ಧರ್ಮರಾಯ, ಭೀಮಸೇನ, ಅರ್ಜುನ ಅಥವಾ ಪಾರ್ಥ ಅಂತ ಹೇಳ್ತಾರೆ ಅವನಿಗೆ. ಆಮೇಲೆ ನಕುಲ ಸಹದೇವ, 5 ಮಂದಿ ಅಲ್ವೇ. ಅದರಲ್ಲಿ ಮಧ್ಯಮ ಪಾಂಡವ ಅಂತ ಹೇಳಿದ್ರೆ ಅರ್ಜುನ. ಈ ರೀತಿಯಲ್ಲಿ ಅರ್ಜುನನಿಗೆ ಸುದ್ದಿ ಮುಟ್ಟಿದಾಗ ಓಡಾಡಿ ಬರ್ತಾ ಇದ್ದಾನೆ. ಅಮ್ಮ ಪಾದಕಂಡಕ್ಕೆ ಬಿದ್ದಿದ್ದಾನೆ. ಪಾದಕಂಡಕ್ಕೆ ಬಿದ್ದವನು ಏನಿಲ್ಲ, ಯಾಕೆ ಹೇಳ್ತಾ ಇದ್ದಿ, ಯಾಕೆ ದುಃಖ? ಏನಿಲ್ಲ ಮಗ, ಏನಿಲ್ಲ ಅಂತ ಹೇಳಿದ್ರಂತೆ. ಏನಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಭೀಮಸೇನಿಂದಲೂ ಸುದ್ದಿ ತಿಳಿಯಿತು, ಬಾಕಿಯವರಿಂದಲೂ ಸುದ್ದಿ ತಿಳಿಯಿತು. ಇದಕ್ಕಾಗಿ ನೀನು ಹೇಳ್ತಾ ಇದ್ದೀಯಲ್ವಾ ಅಂತ ಗೊತ್ತಾಯ್ತು. ಪೂರ್ತಿ ಹೇಳಿದ ವಿಷಯ ಹೌದು ಮಗನೇ, ನನಗೂ ಕೂಡ ನಿಮ್ಮ ಕ್ಷೇಮಕ್ಕಾಗಿ ಒಂದು ವ್ರತ ಮಾಡಬೇಕಂತ ಆಸೆ ಆಕಾಂಕ್ಷೆಗಳು ಮನದಲ್ಲಿದೆ. ಹೃದಯ ತುಂಬಿ ಹೋಗಿದೆ. ಆ ಗಜಗೌರಿ ವ್ರತವನ್ನು ನಾನು ಹೇಗೆ ಮಾಡಲಿ, ಯಾವಾಗ ಮಾಡಲಿ? ಅವರು ಬೇಕಾದಷ್ಟು ಸಂಪತ್ತಿದ್ದವರು, ಬೇಕಾದಷ್ಟು ವ್ಯವಸ್ಥೆಗಳಿದ್ದವರು. ಹಾಗಾಗಿ ಅದನ್ನು ಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ. ಮಕ್ಕಳಿಗೆ ಕ್ಷೇಮವನ್ನು ಪ್ರಾರ್ಥನೆ ಮಾಡಿದ್ದಾರಂತೆ. ಅದೇ ರೀತಿ ನಿಮ್ಮ ಒಳಿತಿಗಾಗಿ, ನಿಮ್ಮ ಶ್ರೇಷ್ಠಿಗಾಗಿ ನಾನು ಪ್ರಾರ್ಥನೆ ಮಾಡುವುದು ಬೇಡವೇ? ನಾವೆಲ್ಲರೂ ಒಟ್ಟಾಗಿ ಅಂತಹ ಒಂದು ವ್ರತವನ್ನು ಯಾವಾಗ ಮಾಡಲಿ ಮಕ್ಕಳೇ ಅಂತ ಹೇಳಿ ಒಪ್ಪಿಡುವಂತಹ ಸಂದರ್ಭ. ಮಗನಾಗಿರತಕ್ಕಂಥ 3 ಲೋಕದ ಗಂಡು, ಪರಾಕ್ರಮಿ, ಗಾಂಧೀವಿ ಆ ಪಾರ್ಥ ಅರ್ಜುನ ಏನು ಹೇಳ್ತಾನೆ? ಅಮ್ಮ, ಮೃಣ್ಮಯ ಆನೆಯನ್ನು ಮಾಡುವುದರ ಮೂಲಕವಾಗಿ ಆ ಒಂದು ಗಜಗೌರಿ ವ್ರತವನ್ನು ಅವರು ಮಾಡಿದ್ದಲ್ಲವೇ? ಮನಸ್ಸು ಮಾಡಿದರೆ ನಾನು ಐರಾವತ ಸುರಲೋಕದಲ್ಲಿ ಸುರೇಂದ್ರ ಆ ದೇವೇಂದ್ರನೇ ಏರುವಂತ ವಾಹನವಾಗಿ ಉಪಯೋಗಿಸುವಂತ ಆ ಆನೆಯನ್ನು ನಾನು ತರಿಸಿ ಆ ಐರಾವತವನ್ನೇ ತರಿಸುವುದರ ಮೂಲಕವಾಗಿ, ಆ ಘಟವನ್ನೇ ತರಿಸುವುದರ ಮೂಲಕವಾಗಿ ಗೌರಿ ವ್ರತವನ್ನು ಇಲ್ಲಿ ಮಾಡುವಾಗ ಮಾಡ್ತೇನೆ. ಮನಸ್ಸು ಮಾಡಿದೆ, ನೀನು ಹೇಳ್ಬೇಕು, ನೀನು ಒಪ್ಪಬೇಕು ಮಾತ್ರ. ಅಂಥ ಪರಾಕ್ರಮ ನನ್ನಲ್ಲಿದೆ ಅಮ್ಮ, ಬೇಸರ ಮಾಡಬೇಕು ಮಗನೇ. ಬೇಡ, ಅದೆಲ್ಲ ಆಗು ಹೋಗ ಮಾತಲ್ಲ ಮಗ. ಏನು ಮಾಡಲಿ ನಾನು ಅಂತ ಹೇಳುವಾಗ ಅಮ್ಮ ದುಃಖಿಸಬೇಡ. ತರುವೆ ನಾನು ಐರಾವತವ, ತರುವೆ ನಾನು ಐರಾವತವ ತಾಯೇ, ತರುವೆ ನಾನು ಐರಾವತವ ತಾಯೇ, ತರುವೆ ನಾನು ಐರಾವತವ. ಗುರುತರದ ವೈಭವನು ಸುರಪತಿಯು ಏರುವಂತ, ಗುರುತರದ ವೈಭವನು ಸುರಪತಿ
ಮೇದಿನಿಗೆ ಸುರಗಟವ ತಾರದೆ ಹೋದರೆ ಮೇದಿನಿಗೆ ಸುರಗಟವ ತಾರದೆ ಹೋದರೆ ಮೇದಿನಿ ಪ್ರತಿಪಾದದ ತಮ್ಮ ಹಿಡಿಯಲು ಮೇದಿನಿ ಪ್ರತಿಪಾದದ ತಮ್ಮ ಹಿಡಿಯಲು ತರುವೆ ನಾನು ಐರಾವತವ ತಾಯೇ ತರುವೆ ನಾನು ಐರಾವತವ. ನಾನು ತರ್ತೇನೆ ಐರಾವತ ಅಂತ ಹೇಳಿದ್ರೆ ಸುರೇಂದ್ರ ಏರುವಂತ ಆನೆಯಿಂದ ಆ ಗಿಡವನ್ನೇ ತರ್ತೇನೆ. ಗುರುತರದ ವೈಭವದಿ ಸುರಪತಿಯು ಏರುವಂತ ಪುಂಡರೀಕಾಂಬನೆಡೆಗೆ ಕೊಂಡು ಬಾರದಿರೇ. ಆ ವ್ರತವನ್ನು ಮಾಡುವಂತ ಈ ಸಂದರ್ಭದಲ್ಲಿ ಪುಂಡರೀಕಾಕ್ಷನಾಗಿರತಕ್ಕಂತ ಭಗವಂತ ಶ್ರೀಹರಿ ಮೆಚ್ಚುವ ರೀತಿಯಲ್ಲಿ ನಾನು ಮಾಡ್ತೇನೆ. ಮೇದಿನಿಗೆ ಸುರಗಜವ ತಾರದೆ ಹೋದರೆ ಮೇದಿನಿ ಪ್ರತಿಪಾದದಾನೆ ಆಣೆ ಹಾಕಬೇಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಾನು ಧನುಸ್ಸನ್ನು ಹಿಡಿಯಲಿಕ್ಕಿಲ್ಲ ಖಂಡಿತವಾಗಿ ಅಮ್ಮ ಆಶೀರ್ವಾದ ಮಾಡ್ಕೊಂಡು ಇಷ್ಟು ಶಕ್ತಿ ನನ್ನಲ್ಲಿ ಉಂಟಂತ ನಾನು ನಿನಗೆ ಭರವಸೆ ಕೊಡ್ತಾ ಇದ್ದೇನೆ. ಆದರೆ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ತಾಯಿಯ ಪಾದಕ್ಕೆ ಎಳಗಿದ್ದಾನೆ ಅರ್ಜುನ. ಹರಿಯ ನೆನೆಯುತ್ತ ಸರಳ ತಿರುಗುತ್ತಿಟ್ಟರೋ ಹರಿಯ ನೆನೆಯುತ್ತ ಸರಳ ತಿರುಗುತ್ತಿ ತಡಮಾಡಲಿಲ್ಲ. ಗುರಿ ಸುರಪುರಕ್ಕೆ ಪತ್ರವ ಬರೆದು ಒಂದು ಪತ್ರ ಬರೆದಿದ್ದಾನೆ. ಅದನ್ನೊಂದು ಬಾಣಕ್ಕೆ ಸಿಕ್ಕಿಸಿದ್ದಾನೆ ಅರ್ಜುನ. ಸುರಪುರಕ್ಕೆ ಪತ್ರವ ಬರೆದು ಬರಸಿಡಿಲು ಬಡಿದಂತೆ ಸುಗಮೋಕದ ಸದೆ ಕಂಪಿಸುವ ರೀತಿ ಗರಳ ಮೂಗಿನೊಳಗಿಟ್ಟರು ಬಿಡುಗಣ್ಣರು ಅಂತ ಹೋಗಿದೆ. ಬಾಣದಲ್ಲಿ ಸಿಕ್ಕಿದಂತ ಪತ್ರ ಒಂದು ಪತ್ರ ಬರೆದು ಸುರೇಂದ್ರನಿಗೆ ಕಳಿಸಿದ್ದು. ಯಾವುದರಲ್ಲಿ? ಯಾವ ಪಾರಿವಾಳದಲ್ಲಿ ಕೊಟ್ಟು ಕಳಿಸಲಿಲ್ಲ ಅಥವಾ ಯಾವ ಪೇದೆ ಮೂಲಕ ಕಳಿಸಲಿಲ್ಲ. ಮತ್ತೆ ಹೇಗೆ ಅಲ್ಲಿಗೆ ಅವನ ಬಾಣದ ಮೂಲಕವಾಗಿಯೇ ತೀಕ್ಷ್ಣವಾದಂತಹ ರಭಸದಿಂದ ಬಿಟ್ಟಿದ್ದಾನೆ ಸುರಲೋಕಕ್ಕೆ. ಅದು ಹೋಗಿ ಬರಸಿಡಿಲು ಬಡಿದಂತೆ ಸುರಲೋಕ ಸಭೆಯೊಳಗೆ ಕಂಪಿಸುವ ರೀತಿ ವಜ್ರ ಕಂಬಕ್ಕೆ ಗಂಟ ಸಿಕ್ಕಿಕೊಂಡಿದೆ. ಬೆರಳ ಮೂಗಿನೊಳಗಿಟ್ಟರು ಬಿಡುಗಣ್ಣರು. ಬಿಡುಗಣ್ಣರು ಅಂತ ಹೇಳಿದ್ರೆ ನಾವೆಲ್ಲ ಕಣ್ಣು ಮುಚ್ಚುತ್ತಾ ಕರೀತೇವೆ. ದೇವಾದಿ ದೇವತೆಗಳಿಗೆ ಕಣ್ಣು ಮುಚ್ಚುವುದೇ ಇಲ್ಲ, ಕಣ್ಣಿದ್ದೇ ಹಾಗಾಗಿ ಬಿಡುಗಣ್ಣರು ಅಂತ ಹೇಳಿ ದೇವರಿಗೆ. ಆ ರೀತಿಯಲ್ಲಿ ಆ ಆಶ್ಚರ್ಯ ಆಯಿತು. ವಜ್ರ ಕಂಬಕ್ಕೆ ಹೋಗಿ ಒಂದು ಬಾಣ ತಾಗಿದೆ, ಕಂಪಿಸಿದೆ ಇಡೀ ದೇವಲೋಕ. ಗಡಗಡ ನಡುತ್ತಾ ಇದ್ದಾರೆ. ಆವಾಗ ಅರ್ಜುನ ಸರಳಿನಲ್ಲಿ ಕಳಿಸಿದಂತಹ ಪತ್ರ ವಜ್ರ ಕಂಬಕ್ಕೆ ಹೋಗಿ ತಗಲಿ ನಿಂತಂತೆ ತಡ ಎಲ್ಲರಿಗೂ ಆಶ್ಚರ್ಯವಾಗಿದೆ. ಒಂದು ಕಡೆಯಲ್ಲಿ ಭಯ ಕೂಡ ಆಗಿದೆ. ಏನಾಗಿದೆ? ಸ್ವರ್ಗಕ್ಕೆ ಈ ರೀತಿಯ ತೊಂದರೆ ಆಗಿದೆ, ಯಾರಿಗೆ ಕಾರಣ? ಏನಾಯ್ತು ಅಂತ ಆಚೆ ನೋಡುವಾಗ ವಜ್ರ ಕಂಬದಲ್ಲಿ ಬಾಣವನ್ನು ನಿಂತಿದೆ. ಬಾಣ ಮಾತ್ರ ಅಲ್ಲ, ಅದರಲ್ಲಿ ಏನೋ ಒಂದು ಪತ್ರ ಚೀಟಿ ಕಾಣ್ತಾ ಉಂಟು. ಆ ಪತ್ರ ಏನಪ್ಪ ನೋಡಿ ನೋಡಿ ಅಂತ ಹೇಳುವಾಗ ಅದು ಓದಲಿಕ್ಕೆ ಬರಲಿಕ್ಕೆ ಬೇರೆ ಯಾರು ಉಂಟಾ? ಇಲ್ಲ, ಅಲ್ಲೆಲ್ಲ ದೊಡ್ಡ ದೊಡ್ಡವರಿದ್ದಾರೆ, ವಿದ್ವಾಂಸರೆಲ್ಲ. ಹಾಗೆ ಬೃಹಸ್ಪತಿಗಳಿದ್ರು, ಹಾಗೆ ಇನ್ನು ಕೂಡ ಆಚಾರ್ಯ ವರ್ಗದವರಿದ್ರು. ಯಾರಾದರೂ ಒಬ್ಬರದನ್ನು ಆ ಪತ್ರ ಏನಿದೆ ಅಂತೇಳಿ ನೋಡಿ ಅಂತೇಳಿ ಆಶ್ಚರ್ಯ ಆಯ್ತು. ಒಂದು ಕಡೆಯಲ್ಲಿ ಸಿಟ್ಟು ಬಂದಿದೆ ಸುರೇಂದ್ರನಿಗೆ. ಆ ಆಶ್ಚರ್ಯ ಸಿಟ್ಟುಗಳ ಮಧ್ಯದಲ್ಲಿ ಬೃಹಸ್ಪತಿಗಳು ಆ ಪತ್ರವನ್ನು ಓದಲಿಕ್ಕೆ ಶುರು ಮಾಡಿದ್ರಂತೆ. ಏನಲ್ಲ, ಇದು ಅರ್ಜುನನಿಂದ ಬಂದಂತ ಒಂದು ಹಣದ ಮೂಲಕದ ಪತ್ರ. ಇದರಲ್ಲಿ ಐರಾವತವನ್ನು ಕಳಿಸಿಕೊಡಬೇಕು. ದೊಡ್ಡ ಒಂದು ವ್ರತವನ್ನು ಮಾಡ್ತಾ ಇದ್ದೇವೆ, ಅದಕ್ಕೆ ನಿನ್ನ ವಾಹನವಾಗಿರ್ತಕ್ಕಂಥ ಐರಾವತವನ್ನು ಕಳಿಸಿಕೊಡಬೇಕಂತೆ ಸುರೇಂದ್ರನ ಪತ್ರ ಅದರಲ್ಲಿ ಇದೆ ಅಂತೇಳಿ ಓದ್ತಾ ಇದ್ದಾರೆ ಬೃಹಸ್ಪತಿ. ಮಾತ್ರವಲ್ಲ, ಅದರ ಜೊತೆಯಲ್ಲಿ ಆ ದೊಡ್ಡ ಯಾಗ, ಆ ವ್ರತವು ಸಂಪೂರ್ಣವಾಗಬೇಕೆಂದ್ರೆ ಇಲ್ಲಿರ್ತಕ್ಕಂಥ ಸುವಸ್ತುಗಳಲ್ಲಿ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಅಪ್ಸರೆಯರು ಎಲ್ಲರೂ ಕಳಿಸಿಕೊಡ್ತಾರೆ. ಐರಾವತ ಆನೆ ಮಾತ್ರ ಅಲ್ಲ, ಅಲ್ಲದೆ ಇದಿಷ್ಟನ್ನು ಕೂಡಲೇ ಕಳಿಸಿಕೊಡ್ಬೇಕು ಅಷ್ಟೇ. ಇನ್ನೇನು ಮುಂದೆ ಓದಿ ಅಂತ ಹೇಳುವಾಗ, ತಪ್ಪಿದರೆ ಬಾಣಗಳ ಸುರಿಮಳೆಯಾಗಬಹುದು ಎಚ್ಚರಿಕೆ. ಒಂದು ವೇಳೆ ಕಳಿಸಿಕೊಡಲು ತಪ್ಪಿದರೆ ಈಗ ಬಂದದ್ದು ಒಂದು ಬಾಣ, ಬಾಣಗಳ ಸುರಿಮಳೆ ಬರಬಹುದು. ಆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸುವುದಿಲ್ಲ ಪತ್ರದಲ್ಲಿ ಅಂತ ಹೇಳುವಾಗ ಜಾಗ್ಗನೆ ಸಿಂಹಾಸನದಿಂದ ಎದ್ದ. ಯಾರು? ಅರ್ಜುನನ ಅಪ್ಪನೇ. ಯಾರು? ಸುರೇಂದ್ರ. ಆದರೆ ಅಪ್ಪನಿಗೆ ಸಿಟ್ಟು ಬರುವುದಿಲ್ಲ, ಮಗನ ಮೇಲೆ ಬಂದೇ ಬರುತ್ತೆ. ಅದೇ ರೀತಿಯಲ್ಲಿ ನನಗೆ ನೀತನ ಗರ್ವವೇ
ಸುರಪಡೆಯ ನೆತ್ತರಿಸಿ ಸುರೇಂದ್ರ ದುರ ನಿರೀಕ್ಷೆಯನ್ನು ಗುಣಗುಣಿಸಿ ದುರ ನಿರೀಕ್ಷೆಯನ್ನು ಗುಣಗುಣಿಸಿ ಅವನೊಬ್ಬರಿಗೆ ಶಕ್ತಿ ಇರುವುದ ಅವನೊಬ್ಬರಿಗೆ ಪರಾಕ್ರಮ ಅವನೊಬ್ಬರಿಗೆ ಆರೋಗ್ಯ ಪಕ್ಕ ಬರಲಿಕ್ಕೆ ಆಗಿಲ್ಲ ನನಗೆ ಈ ಗರುವೇ ನನಗೆ ಈ ಗರುವೇ ಜನರಿ ವಜ್ರಾಯುಧ ಬೀಸುತ್ತ ಸೂರ್ಯನು ಹೊರನ ಕೈಗೆನಿಂದ ರೋಷದಲ್ಲಿ ಕಳುಹಿ ಮೇಘಗಳು ಸುರಿಸಿ ಕರೆ ಕರಗು ಬರುತ್ತೆ ಮಾಡದೆ ಬಿಡೆನು ನಾ ಕಳುಹಿ ಮೇಘಗಳ ಸುರಿಸಿ ಕರೆ ಕರಗು ಬರುತ್ತೆ ಮಾಡದೆ ಬಿಡೆನ ನನಗೆ ಈಗರ ಕರುವವೇ ನನಗೆ ಈಗರ ಕರುವವೇ ನನಗೆ ಈಗರ ಕರುವವೇ. ಈ ತರ ನರನಿಗೆ ನರ ನಾರಾಯಣ ಅಂತ ಹೇಳ್ತೇವೆ ನಾವು. ನಾರಾಯಣ ಅಂದ್ರೆ ಭಗವಂತ ಶ್ರೀಹರಿ ಕೃಷ್ಣ, ನರ ಅಂದ್ರೆ ಅರ್ಜುನ, ನರ ನಾರಾಯಣ ಅಂದ್ರೆ ಅವರಿಗೆ. ಆ ರೀತಿಯಲ್ಲಿ ಆ ಕೆರಳಿ ವಜ್ರಾಯುಧ ಭೀಷಿತ ಸುರಪ ಸಿಂಹಾಸನೇತಿದ್ದಾನೆ. ಏನು ಅವನಿಗೆ ಮಾತ್ರ ಇರುವುದ ಸಿಟ್ಟು, ಅವನಿಗೆ ಮಾತ್ರ ಕೋಪ ಇರುವುದ. ಒಂದು ವೇಳೆ ಮೇಘಗಳ ಕಳುಹಿಸಿ ಮನಸ್ಸು ಮಾಡಿದರೆ ವರ್ಣದೇವನ ಮೂಲಕ ಧರೆ ಕರಗುವಂತೆ ಮಾಡದೆ ಮನಸ್ಸು ಮಾಡಿದರೆ ನೆರೆ ಬರಲಿಕ್ಕೆ ಮಳೆ ಬರಲಿಕ್ಕೆ ಆ ಸುರೇಂದ್ರ ಮನಸ್ಸು ಮಾಡಿದ್ರೆ ವರ್ಣದೇವನಿಗೆ ಅಪ್ಪಣೆ ಕೊಟ್ಟರೆ ಸಾಕು. ಈಗ ಮಳೆ ಬರ್ತದೆ. ಈಗ ಚಳಿಗಾಲದಲ್ಲಿ ಈ ಮಳೆ ಅವನಿಗೆ ಸಿಟ್ಟು ಬಂದರೆ ಹೇಳಿ ಅಲ್ವಾ? ಆ ರೀತಿ ಆ ದೇವರು ಮಾಡಲಿಕ್ಕೆ ಸಾಧ್ಯ ಉಂಟು. ದೇವೇಂದ್ರ ಸಿಟ್ಟುಗೊಳ್ಳುವಾಗ ನಾರದ ಮಹರ್ಷಿಗಳಿದ್ದರಂತೆ. ಬೃಹಸ್ಪತಿಗಳು ಮಾತ್ರ ಇದ್ದದಲ್ಲ, ಬೇಕಾಗಂತ ಎಲ್ಲ ಮುನಿಶ್ರೇಷ್ಠಗಳಲ್ಲಿದ್ರು. ನಾರದ ಮಹರ್ಷಿಗಳು ಕಂಬೂರಿಯನ್ನು ಹೇಳ್ತಾ ಇದ್ದಾರೆ, ನೆಗಡ್ತಾ ಇದ್ದಾರೆ. ದೇವೇಂದ್ರ ಸಿಟ್ಟುಗೊಳ್ಳಬೇಡ, ಕೂತ್ಕೋ ಕೂತ್ಕೋ, ಸಿಟ್ಟು ಮಾಡಬೇಡ, ಯಾಕಂದ್ರೆ ಸಮಾಧಾನ ಹರಿಭಕ್ತರು. ಆ ರೀತಿಯಲ್ಲಿ ಹರಿಭಕ್ತರಾಗಿರ್ತಕ್ಕಂಥವರಿಗೆ ನಾವು ಆ ರೀತಿ ಹೇಳುವುದು ಸರಿಯಲ್ಲ. ಅವರನ್ನು ಯುದ್ಧ ಮಾಡಲಿಕ್ಕೆ ನಾವು ತರುವುದು ಅಲ್ಲ, ಅಥವಾ ಸಿಟ್ಟುಗೊಳ್ಳುವುದು ಅಲ್ಲ. ಸರಿ, ಅವರೇನೋ ಕೇಳಿದ್ದಾರೆ, ಯಾವುದೋ ಒಂದು ಸದುದ್ದೇಶ ಇರಬೇಕು. ಧರ್ಮಪೂರ್ವಕವಾಗಿ ಕೇಳಿರ್ತಕ್ಕಂಥ ಈ ಒಂದು ವಿಚಾರಧಾರೆಯನ್ನು ನಾವೆಲ್ಲ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿ ಅವರನ್ನು ಕಳಿಸಿಕೊಡುವಂತ ಒಂದು ವಿಚಾರವನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಬಹುದು. ಮತ್ತೆ ನಾವು ಕೊಂಡೋಗಿ ಕೊಡುವುದಲ್ಲ, ಕಳಿಸ್ಕೊಡ್ಬೇಕಂತ ಹೇಳಿದ ಕೂಡಲೇ ಕಳಿಸುವ ವ್ಯವಸ್ಥೆಯಲ್ಲಿ ನಮ್ಮ ಹತ್ರ ಆಗುದಿಲ್ಲ. ಕೆಲವರೆಲ್ಲ ಹಾಗೆ ಏನಾದರೂ ಸಾಮಾನು ಕೇಳಿದ್ರೆ ನೋಡಿ ಎಲ್ಲ ಉಂಟು ನಮ್ಮ ಹತ್ರ, ಗೊತ್ತಾಯ್ತಲ್ವಾ? ಬೆಂಚ್ ಉಂಟು, ಚಾಯರ್ ಉಂಟು, ಪರದೆ ಉಂಟು, ಬೇಕಾಗಿರ್ತಕ್ಕಂಥ ಪೀಠ ಉಂಟಲ್ಲ. ಆದ್ರೆ ಜನ ಇಲ್ಲ ಇಲ್ಲಿ, ನೀವು ಬೇಕಾದ್ರೆ ತಗೊಂಡು ಹೋಗಿ ಅಲ್ವಾ? ಕೆಲವೊಮ್ಮೆ ಹಾಗೆ ಬೆಳೆದುಂಟು. ಕೆಲವು ಸರ್ತಿ ಅವರೇ ಬಂದು ಎಲ್ಲ ಹಾಕ್ತಾರೆ, ಸ್ಟೇಜ್ ಏನು ವ್ಯವಸ್ಥೆ ಬೇಕು ಅವ್ರು ಮಾಡ್ತಾರೆ. ಇನ್ನೊಮ್ಮೆ ಕೆಲವು ಸರ್ತಿ ಬಿಸಿ ಇದ್ದಾಗ ಅಥವಾ ಏನಾದರೂ ಅವರಿಗೆ ಕಷ್ಟ ಇದ್ರೆ ನಮ್ಮಲ್ಲಿ ಬೇಕಾಗಿರುವಂತ ವಸ್ತು ವಗೈರೆಗಳನ್ನು ನೀವು ಕೇಳಿದ್ದೆಲ್ಲ ಕೊಡ್ಬೋದು ನಾವು. ಆದ್ರೆ ನಮ್ಮಲ್ಲಿ ಜನ ಇಲ್ಲ ಅಥವಾ ವ್ಯವಸ್ಥೆ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ನೀವೇ ಬಂದು ಅದನ್ನು ತಗೊಂಡು ಹೋಗೋದಿದ್ರೆ ನೀವೇ ಅದನ್ನು ವ್ಯವಸ್ಥೆ ಮಾಡೋದು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಸರಿಯಾಗಿ ಅಂತ ಒಂದು ಉತ್ತರವು ನಾರದ ಮಹರ್ಷಿಗಳ ಮೂಲಕವಾಗಿ ಇಲ್ಲಿ ಕುಂತಿ ದೇವಿಯ ಈ ಬಳಗದಲ್ಲಿರತಕ್ಕಂಥ ಅರ್ಜುನ ದೇವನಿಗೂ ಕೂಡ ಬಂತು. ನಾವು ವ್ಯವಸ್ಥೆ ನಾವು ಮಾಡಿಕೊಳ್ಬೇಕಂತೆ. ಏನೋ ಒಂದು ಸುಲಿಗೆ ಸಿಟ್ಟು ಬಂತು ಸುರೇಂದ್ರನಿಗೆ. ಆಮೇಲೆ ಬೃಹಸ್ಪತಿ ಆಚಾರ್ಯರು ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ನಾರದ ಮಹರ್ಷಿಗಳನ್ನು ಸಮಾಧಾನ ಮಾಡಿದ್ದಾರೆ. ಆ ನಂತರದಲ್ಲಿ ಇನ್ನು ಈ ರೀತಿಯಲ್ಲಿ ನಾವು ಕೊಂಡೋಗುವುದಾದ್ರೆ ಪರವಾಗಿಲ್ಲ ಅಂತೇಳಿ ಹೇಳಿದಿರುವಂತೆ ಆ ರೀತಿ ಒಂದು ಸುದ್ದಿ ಬಂತು. ಸುದ್ದಿ ಬರುವುದೇ ತಡ. ಕಣಗಳ ಸುರಿಸುತ್ತ ಕಣ ಮಾರ್ಗವ ಸುರನಗರಿಗೆ ಎತ್ತಿಸಿದ ನರನು ಕಣಗಳ ಕಟ್ಟುತ್ತ ತರಕವ ತೋರಿ ಗೆಳೆಯಾಡಿಗರನ್ನು ಕತ್ತರಿಯು. ಕಣಗಳ ಸುರಿಸುತ್ತ ಕಣ ಮಾರ್ಗವ ಸುರನಗರಿಗೆ ಎತ್ತಿಸಿದ ನರನು ಕಣಗಳ ಕಟ್ಟುತ್ತ ತರಕವ ತೋರಿ ಗೆಳೆಯಾಡಿಗರನ್ನು ಕತ್ತರಿಯು. ಮನಗಳು ಭಯ ಆವರಿಸಲು ಎಲ್ಲೆಡೆ ಮನದನಾದ ಕಲಿಕೆಯು ದಿನಮಣಿ ಬೆಳಗಾಗುವ ತರ ಪಾತ್ರವು ಧರಣಿಯ ಪಾದರಿ ಕತ್ತಿಯಲಿ. ದಿನಮಣಿ ಬೆಳಗಾಗುವ ತರ ಪಾತ್ರವು ಧರಣಿಯ ಪಾದರಿ ಕತ್ತಿಯಲಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಣಗಳನ್ನೆಲ್ಲ ಸುರಿಸುವುದರೊಂದಿಗೆ ಒಂದು ದೊಡ್ಡ ಬಾಣದಿಂದಲೇ ಒಂದು ಮೆಟ್ಟಲು ಮಾಡಿಬಿಟ್ಟ ಸ್ವರ್ಗಕ್ಕೆ.
ಆ ಬಾಣದಿಂದಲೇ ಮೆಟ್ಟಿಲು ಮಾಡಿಬಿಟ್ಟಿದ್ದ ಅರ್ಜುನ, ಅಂತ ಪರಾಕ್ರಮಶಾಲಿ. ಬಾಣದಿಂದಲೇ ಸ್ವರ್ಗಕ್ಕೆ ಮೆಟ್ಟಿಲು ಮಾಡಿ ಐರಾವತ, ಚಿಂತಾಮಣಿ, ಪಾರಿಜಾತ ಎಲ್ಲ ಅದರಲ್ಲಿ ಬರುವಾಗ ಮಾಡಿ ಅದು ಬರ್ತದೆ, ಅದಕ್ಕೆ ತೊಂದರೆ ಇಲ್ಲ. ನಾನು ಮಾಡಿದಂತಹ ಮೆಟ್ಟಿಲದು, ನನ್ನ ಬಾಣಕ್ಕೆ ಆ ಶಕ್ತಿ ಇದೆ, ಹಾಗಿದೆ ಹೀಗಿದೆ ಅಂತೇಳಿ ಸ್ವರ್ಗಕ್ಕೆ ಒಂದು ದಾನಿ ಮಾಡಿ ಕೊಟ್ಟ ಆ ವಸ್ತುಗಳೆಲ್ಲ ಬರಲಿಕ್ಕೆ. ಆವಾಗ ದೂರದಲ್ಲಿ ಭೀಮಸೇನ ನೆಗಾಡ್ತಾ ಇದ್ದಾನೆ. ಅರ್ಜುನ, ನೀನೊಂದು ಜನ ಒಂದು ಮೆಟ್ಟಿಲು ಮಾಡಿದ ಬಿಡಲ, ಆಯ್ತಾ? ಅದಕ್ಕೆ ಶಕ್ತಿ ಬಂತ? ಸಾಧ್ಯ ಇಲ್ಲ. ನಿಜವಾಗಿ ಕೂಡ ನಮ್ಮ ಒಡೆಯನಾಗಿರ್ತಕ್ಕಂಥ, ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಭಗವಂತ ಶ್ರೀಹರಿ, ಅವನನ್ನು ಧ್ಯಾನ ಮಾಡಬೇಕು ನೀವು. ಆವಾಗ ಮಾತ್ರ ಅದಕ್ಕೆ ಶಕ್ತಿ ಬರ್ತದೆ. ಆ ಶಕ್ತಿ ಬರಲಿ ಅದಕ್ಕೆ ಎಂಬ ಒಂದು ಪ್ರಾರ್ಥನೆ ನಿನ್ನಲ್ಲಿ ಬೇಕು ಅಂತ ಹೇಳಿದಾಗ, ಆದವು ದೇವಕಿ ದೇವಿ ಗರ್ಭಜನನು ಗೋಪಿ ಗ್ರಹವರ್ಧನೋ ಮಾಯಾಪೂತನಿ ವಿವಿಧಾಪರನು ಗೋವರ್ಧನೋದ್ಧಾರಣನು ಕಂಸತ್ಯಾದನ ಕವ್ಯವಾಣಿ ಮಧನು ಕುಂತೀಸುತ ಸತ್ಕಾರ. ಆ ಕುಂತೀಸುತ ಸತ್ಕಾರ ಮಾಡತಕ್ಕಂಥವನು ಬರಬೇಕು ಎಂಬ ಪ್ರಾರ್ಥನೆಯ ಭಕ್ತಿ ಮಾಡಿ ಆ ಬಾಣದ ಮೆಟ್ಟಿಲಿಗೆ ಶಕ್ತಿ ಬರಬೇಕೆಂಬ ಪ್ರಾರ್ಥನೆಯನ್ನು ಭೀಮಸೇನನ ಒಂದು ಸೂಚನೆಯ ಮೇರೆಗೆ ನಾರಾಯಣ ಹರಿ ದೇವ ದೇವನಿ ಲೋಕ ಪಾಲನೆ ಶೇಷಶಯನ ಹರಿ ಶಿರದಗಳ ವಾಸಿ ಶೇಷಶಯನ ಹರಿ ಶಿರದಗಳ ವಾಸಿ ನಾರಾಯಣ ಹರಿ ರಮಣ ಗೋವಿಂದ ಲೀಲಾ ಮಾಧವ ಶೂಲಪಾಣಿಯ ಮಿತ್ರ ಲೀಲಾ ಮಾಧವ ಶೂಲಪಾಣಿಯ ಮಿತ್ರ ಜಯ ತ್ರಿವಿಕ್ರಮ ಕೃಷ್ಣ ನಾರಾಯಣ ಹರಿ ನಾರಾಯಣ ಹರಿ ಜಯ ವಿಠಲ 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 ವಿಠಲ ಪಟಲೀನಾಥ ಭಗವಾನಿಗೆ ಹೀಗೆಯೇ ಶ್ರೀಹರಿ ಶ್ರೀಮನ್ನಾರಾಯಣ ಆ ಶ್ರೀಕೃಷ್ಣನನ್ನು ನೆನೆಯುವುದರ ಮೂಲಕವಾಗಿ ಭಕ್ತಿಯಿಂದ ಆ ಮೆಟ್ಟಲನ್ನು ಒಂದು ರೀತಿ ಶಕ್ತಿ ಪೂರ್ಣಗೊಳಿಸಿದ್ದಾನೆ. ಯಾರು? ಅರ್ಜುನ. ಆ ಶಕ್ತಿ ಪೂರ್ಣಗೊಳಿಸಿದಾಗ ಎಲ್ಲ ತಾನು ಪಟ್ಟಿಯಲ್ಲಿ ಕೇಳಿದಂತ ಸುವಸ್ತುಗಳು ಐರಾವತ ಸಹಿತ ಎಲ್ಲವನ್ನು ಬಿದ್ದಿದೆ, ಕುಂತಿಯ ಅಂಗಳಕ್ಕೆ ಬಂದು ಸೇರಿದೆ. ಆವಾಗ ತುಂಬ ಸಂತೋಷ ಆಯಿತು. ಸಂತೋಷ ಆಗಿ ಎಲ್ಲರಿಗೂ ಅರ್ಜುನ ಮಾಡೇ ಬಿಟ್ಟ, ಅರ್ಜುನ ತಂದೇ ಬಿಟ್ಟ, ಎಲ್ಲ ರೀತಿಯಲ್ಲಿ ಇಂತಹ ವಸ್ತುಗಳನ್ನು ಒದಗಿಸಿ ಬಿಟ್ಟ ಅಂತೇಳಿ ಕುಂತಿಗೆ ಬಹಳ ಬಹಳ ಸಂತೋಷ ಆಯಿತು. ಮಾತ್ರ ಅಲ್ಲ, ಪರಿಸರದ ಅಲ್ಲಿ ಸೇರಿಸಿದಂತ ಜನಮಂದಿಗೆ ಇಂತಹ ಒಂದು ದೊಡ್ಡ ಇನ್ನೊಂದು ಈ ಗಜಗೌರಿ ವ್ರತ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುವಸ್ತುಗಳು ಇನ್ನೇನು ಅಲ್ಲಿ ಬಂದಿದೆ, ದೇವಲೋಕದಲ್ಲಿ ಬಂದದ್ದೇ ಸಾಕು. ಆದರೂ ಸಣ್ಣ ಪುಟ್ಟದಲ್ಲಿ ಇಲ್ಲಿ ಆದರೂ ಕೌರವಾದಿಗಳು ಹೇಗೆ ಮಾಡಿದ್ರು ಅದೇ ರೀತಿಯಲ್ಲಿ ಇವರು ಕೂಡ ಪಾಂಡವರು 5 ಮಂದಿ ಆದರೂ ಪರವಾಗಿಲ್ಲ, ಅವರಿಗೆ ಬೇಕಾದಂತಹ ಸ್ನೇಹಿತರೆಲ್ಲ ಒಟ್ಟಾಗಿ ಬೇಕಾಗಿರ್ತಕ್ಕಂಥ ಇನ್ನುಳಿದ ವಸ್ತುಗಳನ್ನೆಲ್ಲ ಸೇರಿಸಿ ಆದ ನಂತರ ಇನ್ನೇನು ಗಜಗೌರಿ ವ್ರತವನ್ನು ಕುಂತಿ ದೇವಿ ಪಾಂಡವರು 5 ಸಹಿತವಾಗಿ ಮಾಡುವುದು ಅಂತೇಳಿ ಸಂತೋಷದಿಂದ ಭಕ್ತಿಯಿಂದ ಬೇಕಾಗಿರತಕ್ಕಂಥ ವ್ಯವಸ್ಥೆ ಮಾಡಿದಾಗ ಅಲ್ಲಿ ಮತ್ತೊಂದು ಸೂಚನೆ ಬರ್ತದೆ. ಸಾಕಾಗುವುದಿಲ್ಲ, ವ್ರತ ಆಗ್ತಾ ಉಂಟು ಪೂರ್ಣಾವತಿ ಆಗಬೇಕು. ಪೂರ್ಣಾವತಿಗೆ ಬಂದು ಕೂತಿದ್ದಾರೆ ಭಟ್ರು, ಅನಂತ ಭಟ್ರು. ಹಾಗಾಗಿ ಆ ಪೂರ್ಣಾವತಿ ಮಾಡದೆ ಅದಾಗುದಿಲ್ಲ, ಖಂಡಿತ ಹೋಮ ಆದ್ರೆ ಆಗಿದೆ. ಪೂರ್ಣಾವತಿ ಪೂರ್ಣ ಫಲ ಸಿಕ್ಕುವುದಿಲ್ಲ ಬಂದವರಿಗೆ ಕೂಡ. ಹಾಗಾಗಿ ಈ ಪೂರ್ಣಾವತಿಯ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸನ್ಮಂಗಲ ಮತ್ತು ಶ್ರೀಹರಿಗೆ ಅಲ್ಲಿರಬೇಕು. ಇಂಥ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಇದೆಲ್ಲ ರಕ್ಷಣೆ ಮಾಡಲಿಕ್ಕೆ ಹೋಗ್ಬೇಕು ಶ್ರೀಹರಿ ಶ್ರೀಕೃಷ್ಣ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಿಮ್ಮ ಕ್ಷೇಮಕ್ಕಾಗಿ ನೀವು ಮಾಡ್ತಾ ಇದ್ದೀರಿ. ಕುಂತಿದೇವಿಯ ಒಂದು ಸಂಕಲ್ಪದಂತೆ ಇದು ಆಗ್ತಾ ಇದೆ. ಆ ರೀತಿಯಲ್ಲಿ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮೆರುಗು ಬರಬೇಕಾದ್ರೆ, ಒಂದು ಶಕ್ತಿ ಬರಬೇಕಾದ್ರೆ, ಅನುಗ್ರಹ ಅಮೂಲಕವಾಗಿ ಪ್ರಾಪ್ತಿ ಆಗಬೇಕಿದ್ರೆ ಶ್ರೀಮಾನ್ ನಾರಾಯಣನನ್ನು ಎಲ್ಲರೂ ಒಟ್ಟಾಗಿ ನಾವು ಪ್ರಾರ್ಥಿಸೋಣ ಅಂತೇಳಿ ಸೂಚನೆ ಬರ್ತಾ ಇದೆ.
ಸಂಸ್ಕೃತಿ ಗುರುಗಳು ನಾರದ ಮಹರ್ಷಿಗಳ ಈ ಒಂದು ಮಾರ್ಗದರ್ಶನದಂತೆ ಭಗವಾನ್ ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ನನ್ನ ನಂದನ ಬಂದ ಗೋವಿಂದ ನನ್ನ ನಂದನ ಬಂದ. ಮಂದರೋದ್ಧಾರ ಮಹಾಮನೋಹರ ಮಂದರೋದ್ಧಾರ ಮಹಾಮನೋಹರ ಕವಿಕ ಉರಗ ಶಯನ ಬಂದ ಕರುಣ ಗಮನ ಬಂದ ಉರಗ ಶಯನ ಬಂದ ಕರುಣ ಗಮನ ಬಂದ ನರಗೊಲಿ ದವ ಬಂದ ನರಗೊಲಿ ದವ ಬಂದ ನಂದನ ಗೋವಿಂದ ಮಂದರೋದ್ಧಾರ ಮಹಾಮನೋಹರ ಲಕ್ಷ್ಮೀ ಗೋವಿಂದ ಅಷ್ಟು ಭಕ್ತಿಯಿಂದ ನೆನೆದಿದೆ ತಡ ಆ ಮಂದರೋದ್ಧಾರ ಆ ಕಂದರ್ಪ ಪಿತ ಕರುಣಾಳು ಉರಗ ಶಯನ ಒಳಗೆ ಪದ್ಮನಾಭ ಅನಂತ ಪದ್ಮನಾಭ ಉರಗಭೂಷಣ ಶಿವನಾದರೆ ಉರಗ ಶಯನ ಅವನು. ಹಾಗಾಗಿ ಗರುಡ ಗಮನ ನರಬಲಿದವ ಯಾರು ನರ ಅರ್ಜುನನಿಗೆ ಇಷ್ಟವರೆಗೆ ಒಲಿದಿದ್ದಾನೆ, ಈಗ ಒಲಿಯಬೇಕು ಬರ್ತಾನ. ನರಬಲಿಯವ ಬಂದ ನಾರಾಯಣ ಬಂದದ್ದೇ ತಡ ಬೇಕಾಗಿರತಕ್ಕಂಥ ಸಕಲ ದೇವಾದಿ ದೇವತೆಗಳನ್ನು ಆಹ್ವಾನಿಸಿದ್ದಾರೆ. ಕಾಮದೇವಿ ಮೂಲಕವಾಗಿ ಹಾಲು ಸಿಕ್ಕಿದೆ. ಸುರ ಪಾರಿಜಾತ ಪುಷ್ಪ ಅಲಂಕಾರಕ್ಕೆ ಏನಿಲ್ಲ, ಸುರ ಪಾರಿಜಾತನೇ ಬಂದಿದೆ ವೃಕ್ಷ. ಹಾಗಾಗಿ ಪುರೋಹಿತರು ಬೇಕಾದಷ್ಟು ಜನ ಇದ್ದಾರೆ, ಬೃಹಸ್ಪತಿಗಳಿದ್ದಾರೆ. ಗೌರಿ ದೇವಿಯನ್ನು ಪೂಜೆ ಮಾಡುವಂತಹ ಹೊತ್ತಿನಲ್ಲಿ ಆಚೀಚೆ ನೋಡ್ತಾ ಇದ್ದಾರಂತೆ ಕುಂತಿದೇವಿ. ಅಕ್ಕ ಗಾಂಧಾರಿ ಬರ್ಬೇಕಿತ್ತು, ಅವರನ್ನು ಕೂಡ ಕರೀಬೇಕು. ಅಯ್ಯೋ, ಅವಳ ಮನೆಯಲ್ಲಿ ಇಂಥ ಒಂದು ದೊಡ್ಡ ಗಜಗಲಿ ವ್ರತ ಮಾಡುವಾಗ ನಮ್ಮನ್ನು ಯಾರು ಕರೆದಿದ್ದಾಳೆ? ನಿಮ್ಮನ್ನು ಕರೆದಿದ್ದಾಳೆ ಸಂಜೆಯಲ್ಲಿ, ಯಾಕೆ ನೀವು ಹೋಗ್ಬೇಕಂತ ಹೇಳ್ತಾರೆ. ಹಾಗಲ್ಲ, ಆಚೆ ಮನೆಯವರ ಮದುವೆಗೆ ಹೇಳಿದ್ರೆ ನಮ್ಮ ಮನೆ ಮದುವೆಗೆ ಹೇಳಿದ್ರೆ ಅಲ್ಲ, ಅವರ ಗುಣ ಹಾಗಿರ್ಲಿ, ನಮ್ಮ ಗುಣವನ್ನು ನಾವು ತೋರಿಸ್ಬೇಕು ಅಂತ ಬರ್ತದೆ ಅಲ್ವಾ? ನಮ್ಮ ಗುಣ ಏನು? ಎಲ್ಲರನ್ನು ಕರೀಬೇಕು. ಅವರ ಗುಣ ಒಬ್ಬೊಬ್ಬರಿಗೆ ಕರೀಲಿಲ್ಲ ಬೇಕಂತ ಹೇಳಿ, ಅದು ಅವರ ಗುಣ. ಹಾಗಾಗಿ ಅಕ್ಕ ಬಾಲಕ್ಕ ಅಕ್ಕನನ್ನು ಕರೀಲಿಕ್ಕೆ ಹೋಗಿದ್ದಾರೆ. ಅಕ್ಕ ಬಾಲಕ್ಕ ಗಾಂಧ ಮಕ್ಕಳ ದೈವ ಗೌರಿ ಪೂಜೆಗೆ ಬಾಲಕ ಚಿಕ್ಕ ಪರಾಧವ ಮರೆತು ಮನ್ನಿಸು, ಚಿಕ್ಕ ಪರಾಧವ ಮರೆತು ಮನ್ನಿಸು, ಉಕ್ಕುವುದಾನಂದ ನೀರೇ ನನಗೆ, ಉಕ್ಕುವುದಾನಂದ ನೀರೇ ನನಗೆ. ಬಾಲಕ ಬಾಲಕ ಗಾಂಧಾರಿ ಅಕ್ಕ ಬರ್ಬೇಕಂತ ಹೇಳುವಾಗ ಬಡವಳೇನೆ ನೀನು ಕುಂತಿ ಸಡಗರದಲ್ಲಿ ಐರಾವತವ ಒಡನೆ ತರಿಸಿದವ ನನಗೆ ಕಡಲೊಡೆಯನ ಕೃಪೆಯುವುದು. ನಾನೇ ಯಾಕೆ ಬರ್ಬೇಕು? ಕಡಲೊಡೆಯ ಅವೈಜ್ಞಾನ ಭಗವಂತ ನಿಮ್ಮ ಕಾಯುವ, ಅಥವಾ ನೀನು ಬಡವಳ ಅಲ್ಲಿಂದ ತರಿಸಿದ್ರೆ ನಾವೊಂದು ಇಲ್ಲೇ ಎಲ್ಲ ಒಂದು ಗಜವನ್ನು ಮಾಡಿದ್ದಷ್ಟೇ ಮೃಣ್ಮಯ ಮೂರ್ತಿಯನ್ನು. ನೀವು ಇಲ್ಲ ಅಲ್ಲ, ಅವನು ನಿನ್ನ ಮಗ ಎಲ್ಲಿಂದಲೂ ತರಿಸಿದಾನಂತೆ, ಮಾಡಿ ಮಾಡಿ ನಾನೇ ಯಾಕೆ ಬರಬೇಕು ಅಂತ ಹೇಳ್ತಾ ಇದ್ದಾಳೆ. ಆದರೆ ಆಯ್ತು, ಇವಳ ಕರ್ತವ್ಯವನ್ನು ಇವಳು ಮಾಡಿದ್ದಾಳೆ, ಬರದಿದ್ರೆ ಏನಾಯ್ತು ಅಂತ ಊರುಗಳು ಬಂದಿದ್ದಾಳೆ. ಪೂರ್ಣಾವತಿಯಲ್ಲಿ ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಒಂದು ರೀತಿ ಅಳು ಯಾರಿಗೆ ನನಗೆ ಭಾಗವಹಿಸಲು ಅಸಾಧ್ಯ ಎಂಬ ಒಂದು ಅಳುಕಿನಿಂದ ನಾನು ಅಕ್ಕನನ್ನು ಬರಲಿಕ್ಕೆ ಹೇಳಿದೆ. ಏನಪ್ಪ ಅಳುಕು ನಿನಗೆ? ನಾನು ವಿಧವೆ, ಆ ವೈಧವೀಯತೆಯನ್ನು ನಾನು ಹಿಡ್ಕೊಂಡು ನಾನು ಹೇಗೆ ಪೂಜೆಯಲ್ಲಿ ಭಾಗವಹಿಸಲಿ ಅಂತ ಹೇಳುವಾಗ ಬೃಹಸ್ಪತಿ ಆಚಾರ್ಯರು ಒಂದು ರೀತಿಯ ಸುದ್ದಿಯನ್ನು ಕೊಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ದೇವತಾಂಶ ಸಂಭೂತರಾಗಿರ್ತಕ್ಕಂಥ ಪುತ್ರ ಸಂತಾನವನ್ನು ನೀನು ಪಡೆದವಳು ಅಲ್ಲವೇ? ಹಾಗಾಗಿ ಎಲ್ಲಾ ರೀತಿಯಲ್ಲಿ ದೇವತಾಂಶ ಸಂಭೂತರಾದಂತಹ ಪುತ್ರ ಸಂತಾನವಾದ್ದರಿಂದ ದೇವತೆಗಳೆಲ್ಲರೂ ಕೂಡ ಅಮರರು ಅಲ್ವಾ? ಹಾಗಾಗಿ ಅವರಿದ್ದಾರೆ. ನೀನು ವಿಧವೆ ಆಗುವುದು ಹೇಗೆ? ಹಾಗಾಗಿ ನೀನು ವಿಧವೆ ಅಲ್ಲ, ಹಾಗೆ ನಿನಗೆ ಭಾಗವಹಿಸುವಂತ ಆ ಪೂರ್ಣಾವಧಿ ಈ ಗಜಗೌರಿ ವ್ರತದ ಈ
ಅಂತಿಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸಂಪೂರ್ಣ ಅರ್ಹತೆ ನಿಮಗಿದೆ, ಕೂತ್ಕೊಳ್ಳು ಪೂಜೆಗೆ ಅಂತ ಹೇಳಿದ್ರಂತೆ. ಅವರ ಎಲ್ಲ ಅಂಬೋಣದಂತೆ ಪೂಜೆಗೆ ಕೂತಿದ್ದಾಳೆ. ದ್ವೇಷ ಅಸೂಯೆ ಎಲ್ಲ ಕಳೆದು ಮಕ್ಕಳಿಗೆ ಸರ್ವರಿಗೂ ಕೂಡ ಸುಭಿಕ್ಷೆಯಾಗಲೆಂದು ಕುಂತಿದೇವಿಯು ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ರೀತಿಯಲ್ಲಿ ತನ್ನ ಮಕ್ಕಳಿಗೂ ಒಳಿತಾಗಲಿ, ಜಯವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ಭಜಿಸುವೆ ಗಜಗೌರಿಯ ಭಜಿಸುವೆ ಗಜಗೌರಿಯ ಅಜ ಸೊಸೆಯ ಭಜಿಸುವೆ ಗಜಗೌರಿಯ ಭುಜಗಭೂಷಣ ಸತಿ ಸುಜನವಲ್ಕ್ಯ ಹರಿ ಭುಜಗಭೂಷಣ ಸತಿ ಸುಜನವಲ್ಕ್ಯ ಹರಿ ನಿಜಗುಣ ಬಂದಾರ ಸುಗನ ಕುಠಾರನೆ ನಿಜಗುಣ ಬಂದಾರ ಸುಗನ ಕುಠಾರನೆ ಮಂಗಳ ಶಿವನಂತರಂಗಳ ಜನನೀ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ಗೌರಿ ನಾರಾಯಣಿ ನಮೋಸ್ತುತೆ. ನನ್ನೊಂದಿಗೆ ಗಜಗೌರಿ ವ್ರತವನ್ನು ಸಂಪೂರ್ಣವಾಗಿ ಮುಗಿಸುವುದರೊಂದಿಗೆ ಕುಂತಿದೇವಿ ಸಹಿತ ಪಾಂಡವ ದೇವರು ಸ್ವಾಗತ. ಅತ್ಯಂತ ಸುಂದರವಾಗಿ ಸುಮಾರು 1 ಗಂಟೆಗೆ 45 ನಿಮಿಷಗಳ ಕಾಲ ತಮ್ಮ ಸುಮಧುರ ಶ್ರೀಕಂಠದಿಂದ ಗಜಗೌರಿ ವ್ರತವನ್ನು ನಡೆಸಿಕೊಟ್ಟಂತಹ ತೋನ್ಸೆ ಪುಷ್ಕಳ್ ಕುಮಾರ್ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಅವರನ್ನು ಗೌರವಿಸಬೇಕು ಅಂಥೇಳಿ ಚಂದ್ರಶೇಖರ್ ಭಟ್ MCS ಬ್ಯಾಂಕಿನ CEO ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಹರಿದಾಸರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಐರಾವತ ಯಾರ ವಾಹನ? ಪ್ರಶ್ನೆಗಳನ್ನು ಬರೆದು ಉತ್ತರವನ್ನು ಅದರಲ್ಲಿ ಮತ್ತೆ ಬರೆದು ಆ ಹಾಳೆಯನ್ನು ನಮಗೆ ಒಪ್ಪಿಸಬೇಕು. ಆಯಿತಾ? ನಾಳೆ ಇದೇ ಪುಸ್ತಕ ಪೆನ್ ತರಬೇಕು. ನಾಳೆ ಮತ್ತೆ ಬೇರೆ ಪೆನ್ ಪುಸ್ತಕ ಇಲ್ಲ, ಅದೇ ಹಾಳೆಯಲ್ಲಿ ಮತ್ತೆ ಬರೆದು ನಮಗೆ ನಾಳೆ ಒಪ್ಪಿಸಬೇಕು. ಮೊದಲ ಪ್ರಶ್ನೆ, ಐರಾವತ ಯಾರ ವಾಹನ? ಎರಡನೆಯ ಪ್ರಶ್ನೆ, ಪಾಂಡವರಲ್ಲಿ ಮಧ್ಯಮ ಪಾಂಡವ ಎಂದು ಕರೆಯಲ್ಪಡುವವ ಯಾರು? ಪಾಂಡವರಲ್ಲಿ ಮಧ್ಯಮ ಪಾಂಡವ ಎಂದು ಕರೆಯಲ್ಪಡುವವ ಯಾರು? ಮೂರನೇ ಪ್ರಶ್ನೆ, ಮೃಣ್ಮಯ ಗಜ ಎಂದರೆ ಏನು? ಮೃಣ್ಮಯ ಗಜ ಎಂದರೆ ಏನು? ನಾಲ್ಕನೇ ಪ್ರಶ್ನೆ, ಕುಂತಿದೇವಿ ಗಜಗೌರಿ ವ್ರತ ಮಾಡಲು ಕಾರಣ ಏನು? ಹಾಗೆಯೇ ಕೊನೆಯ ಪ್ರಶ್ನೆ, ಗಜಗೌರಿ ವ್ರತ ಮಾಡುವುದರಿಂದ ಅದರ ಫಲಗಳೇನು? 5 ಪ್ರಶ್ನೆ ಉತ್ತರ ಬರೆದು ನಮಗೆ ಒಪ್ಪಿಸಬೇಕು. ಚಂದ್ರಶೇಖರ್ ಭಟ್ ಅವರು ವೇದಿಕೆಗೆ ಬಂದು ಕಲಾವಿದರನ್ನು ಗೌರವಿಸಬೇಕು. ಹಾಗೆ
ಚಾರು ಚರಣರು ತಿರುವ ಗಂಗೆಯ ಪಡೆದ ಕಾರುಣ್ಯ ಮೂರ್ತಿ ಜನಾರ್ದನಗೆ ಅನಂತ ಪದ್ಮನಾಭಗೆ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಮ ಶುಭ ಕರ್ಮ ಇಂದು ಪುರಂದರ ಕನರಾಯಣ ಸಂತರ್ಜನ ಸದೋಮ ಸತ್ಯಮಯ ಸಮಸೋಮ ಜ್ಯೋತಿರ್ಗಮಯ ಯುಕ್ತೋಮ ಪ್ರದಂಡಮಯ ಓಂ ಶಾಂತಿ 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 ಲಕ್ಷ್ಮೀ ನಾಳೆ ಹರಿಕಥಾ ಕಾರ್ಯಕ್ರಮ